ಹಲೋ, ಹೇಗಿದ್ದೀರಾ? ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟನಿ ಟೀಚರ್. ಇವತ್ತಿನ ಸೆಷನ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಬಿ ಟಾಕಿಂಗ್ ಅಬೌಟ್ ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಇದರ ವೇಟೇಜ್ ನೋಡ್ಕೊಳ್ಳೋಣ, ಲೈಕ್ ಎವ್ರಿ ಟೈಮ್ ವಿ ಡೂ. ಸೊ ಇದರ ವೇಟೇಜ್ ನಿಮ್ಮ ಬೋರ್ಡ್ ಎಕ್ಸಾಮ್ಸಿಗೆ ಇಸ್ 4 marks. ಇದರಲ್ಲಿ ಒಂದು MCQ ಅನ್ನ ಕೇಳ್ತಾರೆ ಆ್ಯಂಡ್ ಒಂದು 3 marks ಕ್ವೆಶನ್ ಅನ್ನ ಕೇಳ್ತಾರೆ. ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವೆಶನ್ಸ್ ಅಂತ ಅನ್ಕೊಳ್ಳಿ. ಯಟ್ ಅಗೇನ್ ಎರಡು ಈಸಿ ಆಗಿರುತ್ತೆ, ಡೈರೆಕ್ಟ್ ಸ್ಟ್ರೇಟ್ ಫಾರ್ವರ್ಡ್ ಟೈಪಿನ ಪ್ರಶ್ನೆಗಳೇ, ಅಂದರೆ ಆನ್ಸರ್ ಮಾಡ್ಕೊಳ್ಬಹುದು ನೀವು. ಹೆಚ್ಚು ಡಿಫಿಕಲ್ಟ್ ಅಂತ ಹೇಳಿದ್ರೆ ಮೇ ಬಿ ನಿಮಗೆ ಸೆಕ್ಷನಿನ ಕ್ಯಾರೆಕ್ಟರಿಸ್ಟಿಕ್ ಕೊಟ್ಟು ಐಡೆಂಟಿಫೈ ದಿಸ್ ಸೆಕ್ಷನ್ ಅಂತ ಹಾಗೇನಾದರೂ ಕೊಡಬಹುದು, ಬಿಕಾಸ್ ಇದು ಪ್ರಾಕ್ಟಿಕಲಿಗೆ ಕೂಡ ರಿಲೆವೆಂಟ್ ಆಗಿರುವಂಥದ್ದು. ಓಕೆ, ಸೊ ಅದನ್ನ ಹೇಳ್ತಾ ಲೆಟ್ ಸಿ ಹೌ ಡು ಯು ಎಕ್ಸ್ಪ್ಲೋರ್ ದ ಬ್ಯಾಚ್ ಇಫ್ ಯು ಆರ್ ಅ ನ್ಯೂ ಸ್ಟೂಡೆಂಟ್ ಹೂ ಇಸ್ ಅಟೆಂಡಿಂಗ್ ದ ಕ್ಲಾಸ್ ಫಾರ್ ದ ಫಸ್ಟ್ ಟೈಮ್. ಇದು ಒಂದು ಫ್ರೀ ಬ್ಯಾಚ್ ಫಾರ್ ಕ್ಲಾಸ್ 11 ಸ್ಟೂಡೆಂಟ್ಸ್ ಫಾರ್ ಒನ್ ಶಾರ್ಟ್ ರಿವಿಷನ್. ಎಲ್ಲ ಸಬ್ಜೆಕ್ಟ್ಸ್ ಇದು, ಎಲ್ಲ ಚಾಪ್ಟರ್ಸ್ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ನೀವು PW ಕನ್ನಡ PW ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ, PW ಕನ್ನಡ ಅಂತ ಬೇರೆ ಆ್ಯಪ್ ಇಲ್ಲ, PW ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಯು ಕ್ಯಾನ್ ಗೋ ಟು ದಿಸ್ ಕ್ಲಾಸ್ 11th. ನೀವು ಹೀಗೆ ಟೈಪ್ ಮಾಡ್ಕೊಳ್ಳಿ, ಕನ್ನಡ ಫಸ್ಟ್ PUC 2025-2026 ಅಂತ. ಅವಾಗ ಇಂಥ ಒಂದು ಪೋಸ್ಟರ್ ಬರುತ್ತೆ. ಆ್ಯಂಡ್ ದೆನ್ ಯು ಕ್ಯಾನ್ ಎನ್ರೋಲ್ ಇನ್ ಟು ಇಟ್. ಎನ್ರೋಲ್ ಮಾಡಿದ ತಕ್ಷಣ ಇಟ್ಸ್ ಅ ಫ್ರೀ ಬ್ಯಾಚ್, ನೀವೇನು ಹಣ ಕೊಡ್ಬೇಕಂತಿಲ್ಲ. ಎನ್ರೋಲ್ ಮಾಡಿದ ತಕ್ಷಣ ಯು ವಿಲ್ ಗೆಟ್ ಡಿಸ್ಕ್ರಿಪ್ಷನ್, ಸಬ್ಜೆಕ್ಟ್, ರಿಸೋರ್ಸಸ್, ಅನೌನ್ಸ್ಮೆಂಟ್ಸ್ ಅಂತ. ಸೊ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಬ್ಯಾಚಿನ ಬಗ್ಗೆ ಸ್ವಲ್ಪ ವಿವರಣೆ, ಆ್ಯಂಡ್ ದೆನ್ ಸಬ್ಜೆಕ್ಟಲ್ಲಿ ನಿಮಗೆ ಸಬ್ಜೆಕ್ಟ್ಸ್ ಎಷ್ಟೆಲ್ಲ ಇದೆ ಅಂತ, ರಿಸೋರ್ಸಸ್ ಅಂದರೆ ನೋಟ್ಸ್, DPP ಅದೆಲ್ಲ ಇದ್ರೆ, ಆ್ಯಂಡ್ ಅನೌನ್ಸ್ಮೆಂಟಲ್ಲಿ ಯಾವುದಾದ್ರೂ ಕ್ಲಾಸ್ ಕ್ಯಾನ್ಸಲ್ ಆಯಿತು ಅಥವಾ ಪ್ರೀಪೋನ್ ಆಯಿತು ಅಥವಾ ಪೋಸ್ಟ್ಪೋನ್ ಆಯಿತು, ಸಮ್ ಅದರ್ ಅನೌನ್ಸ್ಮೆಂಟ್ಸ್ ಅದನ್ನು ಅಲ್ಲಿ ಮಾಡ್ತಾರೆ. ನೀವು ಹೇಗೆ ಹೇಗೆ ಕ್ಲಾಸಸ್ ಅಟೆಂಡ್ ಮಾಡ್ಕೊಂಡು ಹೋಗ್ತೀರಾ, ಇಲ್ಲಿ ದ ಪರ್ಸೆಂಟೇಜ್ ಗೋಸ್ ಆನ್ ಇನ್ಕ್ರೀಸಿಂಗ್. ಆಲ್ ರೈಟ್, ಆ್ಯಂಡ್ ದೆನ್ ದ ನೆಕ್ಸ್ಟ್ ಥಿಂಗ್ ಇಸ್ ನಮ್ಮ ವಾಟ್ಸಪ್ ಚಾನಲ್. Yes, we are available on WhatsApp channel also, and it is a community of thousands of students. ಇದರಲ್ಲಿ ಜಾಯಿನ್ ಆದರೆ ನಿಮಗೆ ಮೈಂಡ್ ಮ್ಯಾಪ್, ಫಾರ್ಮುಲಾ ಶೀಟ್ಸ್, ಎನಿ ಅಡಿಷನಲ್ ಸ್ಟಡಿ ಮೆಟೀರಿಯಲ್ ಅಥವಾ ರಿಸೋರ್ಸಸ್ ದಟ್ ಯು ವಾಂಟ್, ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಅದನ್ನು ನೀವು ತಗೊಬಹುದು, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಬಹುದು, ಯೂಟಿಲೈಸ್ ಮಾಡ್ಕೊಳ್ಬಹುದು ಫಾರ್ ಯೋರ್ ಸ್ಟಡೀಸ್, ಫಾರ್ ಆಲ್ ಎಕ್ಸಾಮಿನೇಷನ್, ಬೋರ್ಡ್ಸ್, ನೇಮ್ ಇಟ್, ಎಲ್ಲ ಎಕ್ಸಾಮಿನೇಷನ್ಗೆ ಬೇಕಾಗಿರುವಂಥ ಮೆಟೀರಿಯಲ್ ಯು ವಿಲ್ ಗೆಟ್ ಹಿಯರ್, ಗುಡ್ ಅಡಿಷನಲ್ ಮೆಟೀರಿಯಲ್. So you can join with the link, just click on it and you will be a part of it. So ಇವತ್ತಿನ ಟಾಪಿಕ್ ಏನಲ್ಲ ನಾವು ಓದಬೇಕಾಗಿರೋದು, ಒನ್ ಶಾಟ್ ಇರೋ ಕಾರಣ ಆಫ್ ಕೋರ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಎವ್ರಿಥಿಂಗ್. ಸೊ ನಾನು ನಿಮಗೆ ಒಂದು ಟಿಶ್ಯೂಸ್ ಹಾಗೆ ಟಿಶ್ಯೂ ಸಿಸ್ಟಮ್ ಆ್ಯಂಡ್ ದೆನ್ ಸೆಕ್ಷನ್ ಆಫ್ ಸ್ಟೆಮ್, ರೂಟ್, ಲೀಫ್ ಏನಿದೆ ಅದನ್ನು ನೋಡ್ಕೊಳ್ಬೇಕು ನಾವು. ಇಲ್ಲಿ ನಾನು ನಿಮಗೆ ಟಿಶ್ಯೂ ಸಿಸ್ಟಮಿಂದ ನಿಮ್ಮ NCERTಯಲ್ಲಿ ಸ್ಟಾರ್ಟ್ ಆಗಿದೆ. ಸೊ ನಾನು ಕೂಡ ಟೆಕ್ನಿಕಲಿ ಸ್ಟಾರ್ಟ್ ಮಾಡಬೇಕಾಗಿರೋದು ವಿತ್ ಟಿಶ್ಯೂ ಸಿಸ್ಟಮ್. ಆದರೆ ಇಫ್ ಯು ವಾಂಟ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಟಾಪಿಕ್, ನಾನು ಟಿಶ್ಯೂ ಸಿಸ್ಟಮಿಂದ ಸ್ಟಾರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಫ್ ಯು ಆರ್ ಸಂಬಡಿ ಹೂ ವಾಂಟ್ಸ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ದೆನ್ ಐ ವುಡ್ ಸಜೆಸ್ಟ್ ಸ್ಟಾರ್ಟ್ ವಿತ್ ಟಿಶ್ಯೂಸ್. ಇಲ್ಲ ಮ್ಯಾಮ್ ಎಕ್ಸ್ಟ್ರಾ ಎಲ್ಲ ಕೊಡ್ಲಿಕ್ಕೆ ಹೋಗಬೇಡಿ, ನಮಗೆ ಪ್ಲೀಸ್ ಸ್ಟಿಕ್ ಟು NCERT ಅಂತ ಹೇಳಿದ್ರೆ ಯು ಕ್ಯಾನ್ ಸ್ಕಿಪ್ ದಿಸ್ ಇನಿಷಿಯಲ್ 5 to 10 minutes, ಡೈರೆಕ್ಟ್ಲಿ ಟಿಶ್ಯೂ ಸಿಸ್ಟಮಿಂದ ಸ್ಟಾರ್ಟ್ ಮಾಡಿ. ಟಿಶ್ಯೂ ಸಿಸ್ಟಮಲ್ಲಿ ಏನಾದರೂ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಯು ಮೈಟ್ ಹ್ಯಾವ್ ಟು ರಿವಿಸಿಟ್ ದ ಫಸ್ಟ್ ಪಾರ್ಟ್, ಟಿಶ್ಯೂಸ್. ಸೊ ಚಾಯ್ಸ್ ಇಸ್ ಅಪ್ ಟು ಯು. ನಿಮ್ಮಲ್ಲಿ ಕೆಲವರು ಇರಬಹುದು, ಮ್ಯಾಮ್ ನಮಗೆ ಚಾಯ್ಸ್ ಕೊಡಬೇಡಿ, ಅರ್ಥ ಆಗಲ್ಲ, ಯಾವ ಚಾಯ್ಸ್ ಚೂಸ್ ಮಾಡ್ಕೋಬೇಕು ಅಂತ. ಸೊ ದೆನ್ ನನ್ನ ಸಜೆಷನ್, ಒಂದು 5 to 10 minutes ನೀವು ಸ್ಪೆಂಡ್ ಮಾಡಿದ್ರೆ ಟಿಶ್ಯೂ ಸಿಸ್ಟಮಿನ ಒಂದು ರಿವಿಷನ್ ಆಗುತ್ತೆ, ವಿಚ್ ಹವ್ ಆಲ್ರೆಡಿ ಸ್ಟಡಿಡ್ ಇನ್ ಲೋವರ್ ಕ್ಲಾಸಸ್. ಹೊಸ ಟಾಪಿಕ್ ಏನಲ್ಲ, ಜಸ್ಟ್ ಒಂದು ರಿವಿಷನ್, ರಿಫ್ರೆಶಿಂಗ್ ಇಟ್ ವಾಟ್ ಎವರ್ ಯು ಹವ್ ಸ್ಟಡಿಡ್, ಆ್ಯಂಡ್ ಅದಾದ ನಂತರ ಟಿಶ್ಯೂ ಸಿಸ್ಟಮಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ರೈಟ್, ವೆರಿ ಟೈನಿ ಟಿನ್ಸಿ ಬಿಟ್ಸಿ ಚೋಟು ಸ ಚಾಪ್ಟರ್ ದಿಸ್ ಇಸ್. ಸೊ ವಾಟ್ ಎಕ್ಸಾಕ್ಟ್ಲಿ ಇಸ್ ಟಿಶ್ಯೂಸ್? ಟಿಶ್ಯೂಸ್ ಅಂತ ಹೇಳಿದ್ರೆ ಇಟ್ಸ್ ಅ ಗ್ರೂಪ್ ಆಫ್ ಸೆಲ್ಸ್, ಕಾಮನ್ ಒರಿಜಿನ್ ಇರೋದು. ಇಟ್ ಹ್ಯಾಸ್ ಕಾಮನ್ ಒರಿಜಿನ್ ಆ್ಯಂಡ್ ಕಾಮನ್ ಫಂಕ್ಷನ್ ಅನ್ನ ಪರ್ಫಾರ್ಮ್ ಮಾಡುತ್ತೆ. ಅಂದರೆ ಈ ಎಲ್ಲ ಗುಂಪು ದಟ್ ವಿ ಸಿ, ಗುಂಪು ಆಫ್ ವಾಟ್, ಜೀವಕೋಶ, ಎಲ್ಲ ಬರೋದು ಫ್ರಮ್ ದ ಸೇಮ್ ಮದರ್ ಸೆಲ್ ಆ್ಯಂಡ್ ಕೆಲಸ ಮಾಡೋದು ಒಂದೇ. ಅರ್ಥ ಆಯ್ತಾ? ಇದನ್ನ ನಾವು ಟಿಶ್ಯೂಸ್ ಅಂತ ಕರಿತೀವಿ. ಗಿಡಗಳಿಗೆ ಬಂದಾಗ ಟಿಶ್ಯೂಸ್ ಇದೆ, ಆರ್ಗನ್ ಇದೆ, ಆರ್ಗನ್ ಸಿಸ್ಟಮ್ ಇಲ್ಲ. ಆರ್ಗನ್ಸ್ ಅಂತ ನಿಮಗೆ ಕಾಣಿಸುತ್ತೆ, ಬೇರ್ಗಳಿವೆ, ಸ್ಟೆಮ್ ಇದೆ, ಲೀಫ್ ಇದೆ, ಆಲ್ ಆಫ್ ದಿಸ್, ಬಟ್ ದೆನ್ ಯು ಡೋಂಟ್ ಗೆಟ್ ಆರ್ಗನ್ ಸಿಸ್ಟಮ್. ಓಕೆ,
ಟೈಪ್ಸ್ ಆಫ್ ಟಿಶ್ಯೂಸ್ಗೆ ಬರೋಣ. ಸೊ ಲೈಕ್ ಐ ಸೆಡ್, ಟಿಶ್ಯೂಸ್ ಗಿಡಗಳನ್ನ ನೀವು ತಗೊಂಡ್ರೆ ಯು ಹ್ಯಾವ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಹಾಗೆ ಪರ್ಮನೆಂಟ್ ಟಿಶ್ಯೂಸ್ ಅಂತ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಆರ್ ದ ಓನ್ಲಿ ಒನ್ಸ್ ದಟ್ ಕ್ಯಾನ್ ಡಿವೈಡ್. ಇದನ್ನ ನೀವು ಲೋವರ್ ಕ್ಲಾಸಲ್ಲಿ ಓದಿರ್ತೀರ. ನಾವು ಅಂತೀವಿ ಗಿಡಗಳು ಜೀವನ ಪೂರ್ತಿ ಬೆಳಿತಾನೆ ಹೋಗುತ್ತೆ, ಉದ್ದ ಬೆಳೆಯೋದು ಅಡ್ಡ ಬೆಳೆಯೋದು ಮಾಡ್ಕೊಂಡು ಹೋಗ್ತಾ ಇರುತ್ತೆ by adding new cells. What are these cells which are adding new cells by division? Meristematic cells. Meristematic cells ಗೆ ಮಾತ್ರ division ability ಇರೋದು. You will come across parenchyma, collenchyma, sclerenchyma, xylem, phloem ಇದೆಲ್ಲ ಡಿವೈಡ್ ಆಗಲ್ಲ. ಯಾವುದಾದ್ರೂ ಸೆಲ್ ಡಿವೈಡ್ ಆಗ್ತಾ ಇದೆಯಾ ಗಿಡಗಳಲ್ಲಿ, ಕಣ್ಮುಚ್ಚಿ ಅದ್ರ ಹೆಸರು ಮೆರಿಸ್ಟಮ್ಯಾಟಿಕ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅನ್ನೋದು 2 ಹಂತದಲ್ಲಿ, ಗಿಡಗಳ ಜೀವನದಲ್ಲಿ 2 ಹಂತದಲ್ಲಿ ಬರುತ್ತೆ. ಒಂದು ಅರ್ಲಿ ಲೈಫಲ್ಲಿ ಅದನ್ನು ನಾವು ಪ್ರೈಮರಿ ಮೆರಿಸ್ಟಮ್ ಅಂತೀವಿ. ಗಿಡ ಹುಟ್ಟಿದ ತಕ್ಷಣ ಅದರಲ್ಲಿ ನಿಮಗೆ ಕಾಣಿಸುವಂಥ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಬೇರಿನ ತುದಿಯಲ್ಲಿ, ಶೂಟಿನ ತುದಿಯಲ್ಲಿ, ಅದನ್ನ ಪ್ರೈಮರಿ ಮೆರಿಸ್ಟಮ್ ಅಂತ ಕರಿತೀವಿ. ಹಾಗೆ ಗಿಡ ಒಂದು ಲೆವೆಲ್ಗೆ ಉದ್ದ ಬೆಳೆದಿದ ನಂತರ ಈ ಮೆರಿಸ್ಟಮ್ ಏನ್ ಮಾಡುತ್ತೆ, ಉದ್ದ ಬೆಳೆಯಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನ ನಾವು ಪ್ರೈಮರಿ ಗ್ರೋತ್ ಅಂತ ಕರಿತೀವಿ ಗಿಡಗಳಲ್ಲಿ. ಲೀನಿಯರ್ ಗ್ರೋತ್ ಅಥವಾ ಪ್ರೈಮರಿ ಗ್ರೋತ್. ಸ್ವಲ್ಪ ಉದ್ದ ಬೆಳೆದಿದ ನಂತರ ಆಮೇಲೆ ಲೆಕ್ಕಕ್ಕಿಂತ ಉದ್ದ ಬೆಳೆಯೋಕ್ಕಾಗಲ್ಲ ಅಲ್ವಾ, ಇಟ್ ವಿಲ್ ಬಿಕಮ್ ವೀಕ್, ಸ್ವಲ್ಪ ಅಡ್ಡ ಬೆಳಿಬೇಕು. ಸೊ ಅಡ್ಡ ಬೆಳೆಯೋದನ್ನ ಗಿಡಗಳಲ್ಲಿ ಸೆಕೆಂಡ್ರಿ ಗ್ರೋತ್ ಅಂತ ಕರೀತಾರೆ. ಅದಕ್ಕೆ ಎಡಿಷನಲ್ ಮೆರಿಸ್ಟಮ್ ಬೇಕು, ಯಾವುದು ಮುಂಚೆ ಇರಲಿಲ್ಲ. ಸೊ ಆ ಗಿಡಗಳು ನಾನಿನ್ನು ಅಡ್ಡ ಬೆಳಿಬೇಕು ಅಂತ ಡಿಸೈಡ್ ಮಾಡಿದಾಗ ಕೆಲವು ಮೆರಿಸ್ಟಮ್ ಹುಟ್ಟುತ್ತೆ. ಅದನ್ನ ನಾವು ಸೆಕೆಂಡ್ರಿ ಮೆರಿಸ್ಟಮ್ ಅಂತ ಕರೆಯೋದು. ಅಪಿಯರ್ ಲೇಟರ್ ದೆನ್ ಪ್ರೈಮರಿ ಮೆರಿಸ್ಟಮ್ ಅಂತ ಹೇಳ್ತೀವಿ. ಓಕೆ ಮ್ಯಾಮ್, ಇದರಿಂದ ಪ್ರಶ್ನೆಗಳು ಬರುತ್ತಾ? ಅಫ್ಕೋರ್ಸ್ ನಾಟ್, ಬಿಕಾಸ್ ಈ ಪಾರ್ಟನ್ನು ಡಿಲೀಟ್ ಮಾಡಿದ್ದಾರೆ. ಬೋರ್ಡ್ ಎಕ್ಸಾಮ್ಸ್ ಅಂದರೆ ನಿಮ್ಮ ಫೈನಲ್ ಎಕ್ಸಾಮ್ಸಲ್ಲಿ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದೇ ಬೇಡ ನೀವು. ಮತ್ತು ಮ್ಯಾಮ್ ಯಾಕೆ ವಟ ಅಂತ ಇದ್ದೀರಾ ಅಂದರೆ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಬಿಕಾಸ್ ಈ ಬೇಸಿಕ್ ಇಲ್ಲ ಅಂತ ಹೇಳಿದ್ರೆ ಟಿಶ್ಯೂ ಸಿಸ್ಟಮಲ್ಲಿ ಮತ್ತು ಸೆಕ್ಷನ್ಸ್ ಕಲಿಬೇಕಾದ್ರೆ ಕೆಲವು ಸೆಲ್ಸ್ ಎಲ್ಲ ಇದೆಲ್ಲಿತ್ತು ಅಂತ ಅನ್ಕೊಂತೀರಾ. ದೋ ಯು ಹವ್ ಸ್ಟಡಿಡ್ ಇನ್ ಲೋವರ್ ಕ್ಲಾಸಸ್ ಅಲ್ವಾ. ಎಲ್ಲ ಮಕ್ಕಳಿಗೆ 9th 10th ನೆನಪಿದ್ರೆ ಇಷ್ಟು ಕಷ್ಟ ಇರ್ತಿತ್ತ, ಬೇಸಿಕ್ಸ್ ಎಲ್ಲರದ್ದು ಸ್ಟ್ರಾಂಗ್ ಇರ್ತಿತ್ತು. I'm not blaming you, that's how students are, but and somewhere that's how our teaching is also. ನಾವು we don't stress enough that lower classes ಅದನ್ನು ನೆನ್ಪಿಟ್ಕೊಳ್ಬೇಕು, ಯಾಕೆಂದರೆ ಮುಂದೆ ಬರುವಂಥ ಕ್ಲಾಸಲ್ಲಿ ಅದಕ್ಕೆ ಕನೆಕ್ಷನ್ ಇರುತ್ತೆ ಅಂತ. ಸೊ ಅದಕ್ಕೆ ಸ್ವಲ್ಪ ರಿಫ್ರೆಶ್ಮೆಂಟ್. ಓಕೆ, ಪರ್ಮನೆಂಟ್ ಟಿಶ್ಯೂಸ್ ಅಂದರೆ ಏನು? ದ ಸೆಲ್ಸ್ ದ್ಯಾಟ್ ಡು ನಾಟ್ ಡಿವೈಡ್. ಈ ಜೀವಕೋಶಗಳೇನನ್ನುತ್ತವೆ, ನಾವು ಡಿವೈಡ್ ಆಗಲ್ಲ, ದಯವಿಟ್ಟು ನಮಗೆ ಯಾವುದಾದ್ರೂ ಒಂದು ಜವಾಬ್ದಾರಿಯನ್ನು ಕೊಡಿ. ನಾವು ಸ್ಟೋರೇಜ್ ಆಫ್ ಫುಡ್ ಮಾಡ್ತೀವಿ, ನಾವು ಫೋಟೋಸಿಂಥಸಿಸ್ ಮಾಡ್ತೀವಿ, ನಾವು ಬರೀ ಪ್ಯಾಕಿಂಗ್ ಟಿಶ್ಯೂ ಥರ ಇದ್ದು ಬಿಡ್ತೀವಿ, ನೀರನ್ನು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ, ಫುಡ್ಡನ್ನು ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಡಿವಿಷನ್ ಎಬಿಲಿಟಿ ದಯವಿಟ್ಟು ನಮಗೆ ಬೇಡ, ನಮಗೇನಾದರೂ ಜವಾಬ್ದಾರಿ ಕೊಡಿ. ಅಂತಹ ಸೆಲ್ಸನ್ನು ಪರ್ಮನೆಂಟ್ ಸೆಲ್ಸ್ ಅಂತ ಕರಿತೀವಿ. ಪರ್ಮನೆಂಟ್ ಸೆಲ್ಸಲ್ಲಿ 2 ಟೈಪ್ ಬರುತ್ತೆ, ಸಿಂಪಲ್ ಹಾಗೆ ಕಾಂಪ್ಲೆಕ್ಸ್. ವ್ಯತ್ಯಾಸ ಇಷ್ಟೇ, ಸಿಂಪಲ್ ಟಿಶ್ಯೂಸಲ್ಲಿ ನೀವು ಗುಂಪು ಆಫ್ ಜೀವಕೋಶಗಳನ್ನು ತಗೊಂಡ್ರೆ ಎಲ್ಲ ಜೀವಕೋಶ ನೋಡ್ಲಿಕ್ಕೆ ಒಂದೇ ರೀತಿ ಇರುತ್ತೆ, ಕೆಲಸ ಹಾಗೆ ಒರಿಜಿನ್ ಹೇಗೂ ಸೇಮೆ. ಕಾಂಪ್ಲೆಕ್ಸ್ ಅಲ್ಲಿ ನೀವು ಒಂದು ಗುಂಪು ಆಫ್ ಜೀವಕೋಶಗಳನ್ನು ತಗೊಂಡ್ರೆ ಎಲ್ಲ ಜೀವಕೋಶ ನೋಡ್ಲಿಕ್ಕೆ ಒಂದೇ ತರ ಇರಲ್ಲ. ದೇ ಆರ್ ಡಿಫ್ರೆಂಟ್ ಫ್ರಮ್ ಒನ್ ಅನದರ್. ಬಟ್ ಒರಿಜಿನ್ ಸೇಮಾ? ಎಸ್. ಕೆಲಸ ಸೇಮ್ ಮಾಡ್ತಾ ಇದೆಯಾ? ಎಸ್. ಸೊ ಪರ್ಮನೆಂಟ್ ಟಿಶ್ಯೂಸ್ ಅಂತ ಹೇಳಿದಾಗ ಇದನ್ನ ನಾನು 2 ರೀತಿಯಲ್ಲಿ ಡಿವೈಡ್ ಮಾಡ್ಕೊಳ್ಬಹುದು. ಅದ್ರ ಬಗ್ಗೆ ಆಮೇಲೆ ಐ ಕಮ್ ಟು ದಿಸ್. ಇಷ್ಟೆಲ್ಲ ನೀವು ಓದ್ಬೇಕಂತಿಲ್ಲ. ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಒಂದು ನಿಮಿಷ. ಓಕೆ, ಹೀಗೆ ನೆನ್ಪಿಟ್ಕೊಳ್ಬಹುದು. ಇಲ್ಲೇ ಬರ್ದ್ಬಿಡ್ತೀನಿ, ಅಷ್ಟೇನು ಡೀಟೇಲ್ ಅಲ್ಲಿ ನಮ್ಗೆ ಬೇಡ ಅಲ್ವಾ, ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು. ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಬರೋದು ಪ್ಯಾರೆಂಕೈಮಾ, ಆಯ್ತಾ, ಕೋಲೆಂಕೈಮಾ ಅಂಡ್ ಸ್ಕ್ಲೀರೆಂಕೈಮಾ. ಇನ್ನೊಂದು ಸ್ಕ್ಲೀರೆಂಕೈಮಾ. ಅದೇ ಕಾಂಪ್ಲೆಕ್ಸ್ಗೆ ಅಂತ ಬಂದಾಗ ನೀರು ಟ್ರಾನ್ಸ್ಪೋರ್ಟ್ ಮಾಡುವಂತಹ ಝೈಲಮ್, ಹಾಗೆ ಫುಡ್ ಅನ್ನ ಅಥವಾ ಸುಕ್ರೋಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡುವಂಥ ಫ್ಲೋಯಮ್. ಓಕೆ, ಪ್ರೈಮರಿ ಮೆರಿಸ್ಟಮಿಗೆ ಅಂತ ಬಂದಾಗ ದೇ ಹ್ಯಾವ್ ಡಿವೈಡೆಡ್. ವಿ ಆರ್ ಡಿವೈಡಿಂಗ್ ಇಟ್ ಹಿಯರ್ ಅಂಡ್ ದೇರ್ ಬಿಕಾಸ್ ಈ ಪದಗಳನ್ನು ಅಗೇನ್ ನೀವು ಕೇಳ್ತೀರಾ, ಅದಕ್ಕೋಸ್ಕರ ವಿ ಆರ್ ಡೂಯಿಂಗ್ ಇಟ್. ಓಕೆ,
ಸೊ ಇಲ್ಲಿ ನೋಡಿ, ಪ್ರೈಮರಿ ಮೆರಿಸ್ಟಮ್ ಅಂದ್ರೆ ಅರ್ಲಿ ಇನ್ ದ ಲೈಫ್ ಆಫ್ ದ ಗಿಡ ಬರುವಂಥದ್ದು. ಒಂದು ಎಪಿಕಲ್ ಮೆರಿಸ್ಟಮ್, ಗಿಡಗಳ ತುದಿಯಲ್ಲಿ ಅಂದ್ರೆ ಶೂಟ್ ಸಿಸ್ಟಮಿನ ತುದಿ, ಎಪಿಕಲ್ ಅಂದ್ರೆ ತುದಿ, ರೂಟ್ಸಿನ ಬೇರುಗಳ ತುದಿಯಲ್ಲಿ ಬರುವಂಥದ್ದು. ಇದನ್ನ ನಾವು ಎಪಿಕಲ್ ಮೆರಿಸ್ಟಮ್ ಅಂತ ಕರಿತೀವಿ. ಇದು ಎಲ್ಲಿ ಬರುತ್ತೆ ಅಂತ ನೀವು ಕೇಳಿದ್ರೆ, ಸಪೋಸ್ ಇದು ಗಿಡ ಅಂತ ಅನ್ಕೊಳ್ಳಿ, ಇದು ಮೇಲ್ಭಾಗ, ಅಂಡ್ ದೆನ್ ದ ಲೋವರ್ ಪೋರ್ಷನ್ ಬಿಲೋ ದ ಸಾಯಿಲ್ ನಿಮಗೆ ಬೇರ್ಗಳು ಬರುತ್ತೆ. ಸೊ ಹಿಯರ್ ಯು ಹ್ಯಾವ್ ರೂಟ್ ಎಪಿಕಲ್ ಮೆರಿಸ್ಟಮ್, ಹಾಗೆ ಇಲ್ಲಿ ಶೂಟ್ ಎಪಿಕಲ್ ಮೆರಿಸ್ಟಮ್ ಬರುತ್ತೆ. ಇದು ಬೆಳೀತಾ ಬೆಳೀತಾ ಎಪಿಕಲ್ ಮೆರಿಸ್ಟಮ್ಗಳು ಬೆಳೀತಾ ಬೆಳೀತಾ ನಮಗೆ ಆಕ್ಸಿಲರಿ ಬಡ್ಸ್ ಅನ್ನ ಕೂಡ ಕೊಡುತ್ತೆ. ನೀವು ಇದನ್ನ ಮಾರ್ಫಾಲಜಿಯಲ್ಲಿ ಓದಿರ್ತೀರಾ. ಆಕ್ಸಿಲ್ ಅಂದ್ರೆ ಏನು? ದ ಆಂಗಲ್ ಬಿಟ್ವೀನ್ ದ ಲೀಫ್ ಅಂಡ್ ದ ಸ್ಟೆಮ್. ಸೊ ಇಲ್ಲಿ ಕೂಡ ಒಂದು ಮೊಗ್ಗಿರುತ್ತೆ ಅಥವಾ ಆಕ್ಸಿಲರಿ ಬಡ್ ಅಂತ ಇರುತ್ತೆ. ಈ ಆಕ್ಸಿಲರಿ ಬಡ್ ಒಂದು ಬ್ರಾಂಚಿಗೆ ಕನ್ವರ್ಟ್ ಆಗಬಹುದು, ಎಲೆಗೆ ಕನ್ವರ್ಟ್ ಆಗಬಹುದು, ಫ್ಲವರಿಗೆ ಕನ್ವರ್ಟ್ ಆಗಬಹುದು, ಗಿಡ ಹೇಳಿದ ಹಾಗೆ. ಓಕೆ, ಸೊ ಈ ಆಕ್ಸಿಲರಿ ಬಡ್ ಬರೋದು ಎಲ್ಲಿಂದ? ಶೂಟ್ ಟಿಪ್ ಅಲ್ಲಿರುವಂತಹ ಎಪಿಕಲ್ ಮೆರಿಸ್ಟಮ್ ಇಂದ. ಸೊ ಈ ಎಪಿಕಲ್ ಮೆರಿಸ್ಟಮ್ ಏನ್ ಮಾಡುತ್ತೆ? ಬೆಳೀತಾ ಬೆಳೀತಾ ಕೆಲವು ಸೆಲ್ಸ್ ಅನ್ನ ಇಲ್ಲೇ ಬಿಟ್ಟು ಹೋಗುತ್ತೆ. ದೋಸ್ ಆರ್ ದ ಒನ್ಸ್ ದಟ್ ಬಿಕಮ್ ದಿ ಆಕ್ಸಿಲರಿ ಬಡ್ ಅಂತ ಹೇಳಬಹುದು. ಆಲ್ ರೈಟ್, ನೆಕ್ಸ್ಟ್ ವೆನ್ ಯು ಲುಕ್ ಎಟ್ ದ ಲೆಟ್ಸ್ ಸೇ ಪ್ರೈಮರಿ ಮೆರಿಸ್ಟಮ್ ಓನ್ಲಿ, ಇಲ್ಲಿ ನಿಮಗೆ ಬರೋದು ಒಂದು ಇಂಟರ್ನಲ್ ಮೆರಿಸ್ಟಮ್ ಅಂತ ಇಲ್ಲಿ ಅಪ್ಪಿತಪ್ಪಿ ಒಂದು ಮೆನ್ಷನ್ ಆಗಿದೆ. ಇಟ್ ಇಸ್ ನಾಟ್ ಇಂಟರ್ನಲ್ ಮೆರಿಸ್ಟಮ್ ಎಕ್ಸಾಕ್ಟ್ಲಿ, ಇಟ್ ಇಸ್ ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಅಂತ. ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಅಂತ ಹೇಳಿದ್ರೆ ಬೇಸಿಕ್ಲಿ ವಿಚ್ ಕಮ್ಸ್ ಬಿಟ್ವೀನ್ ಟೂ ಪರ್ಮನೆಂಟ್ ಟಿಶ್ಯೂಸ್, ಸ್ಯಾಂಡ್ವಿಚ್ ಆಗಿರುತ್ತೆ ಬಿಟ್ವೀನ್ ಟೂ ಪರ್ಮನೆಂಟ್ ಟಿಶ್ಯೂಸ್. ಸೊ ಸಪೋಸ್ ಇದು ಸ್ಟೆಮ್ ಅನ್ಕೊಳ್ಳಿ, ದಿಸ್ ಇಸ್ ದ ಇಂಟರ್ ಕ್ಯಾಲರಿ ಮೆರಿಸ್ಟಮ್. ಈ ಪ್ಯಾಚ್ ಇದೆಯಲ್ವಾ, ಇದರ ಮೇಲ್ಭಾಗದಲ್ಲಿ ನಿಮಗೆ ಪ್ಯಾರೆಂಕೈಮಾ, ಕೋಲಂಕೈಮಾ, ವಾಟ್ ಎವರ್ ಟಿಶ್ಯೂಸ್ ದೇರ್ ಕಾಣಬಹುದು. ಇಲ್ಲಿ ಅಗೇನ್ ನಿಮಗೆ ಪರ್ಮನೆಂಟ್ ಟಿಶ್ಯೂಸ್ ಕಾಣಬಹುದು ವಿಚ್ ಕ್ಯಾನ್ ನಾಟ್ ಡಿವೈಡ್. ಬಟ್ ದ ಓನ್ಲಿ ಟಿಶ್ಯೂ ಟು ಡಿವೈಡ್ ಇಸ್ ದಿಸ್ ಪ್ಯಾಚ್ ಆಫ್ ಯೆಲ್ಲೋ ಸೆಲ್ಸ್ ದಟ್ ಹ್ಯಾವ್, ಯೆಲ್ಲೋ ಇರಲ್ಲ, ದಟ್ ಐ ಆಮ್ ಶೋಯಿಂಗ್. ಸೊ ಇಂಟರ್ ಅಂದ್ರೆ ಬಿಟ್ವೀನ್, ಕ್ಯಾಲರಿ ಅಂದ್ರೆ ಕ್ಯಾಲಸ್, ಅರ್ಥ ಆಯ್ತಾ? ಸೊ ಇಂಟರ್ ಕ್ಯಾಲರಿ ಅಂತ ಹೇಳಿದ್ರೆ ಬೇಸಿಕ್ಲಿ ಬಿಟ್ವೀನ್ ಮೆಚ್ಯೂರ್ ಟಿಶ್ಯೂಸ್. ಎರಡು ಮೆಚ್ಯೂರ್ ಅಂದ್ರೆ ಕೆನಾಟ್ ಡಿವೈಡ್ ಅಂತ ಅರ್ಥ. ಅದರ ಮಧ್ಯ ಬರುವಂತಹ ಟಿಶ್ಯೂ ಅನ್ನ ವಿ ಕಾಲ್ ಇಟ್ ಅಸ್ ಇಂಟರ್ ಕ್ಯಾಲರಿ ಮೆರಿಸ್ಟಮ್. ಇದು ಮೆರಿಸ್ಟಮ್ ಹೆಲ್ಪ್ ಮಾಡುತ್ತೆ ಇನ್ ದೇ ಹ್ಯಾವ್ ಮೆನ್ಷನ್ ರೀಜನರೇಷನ್ ಆಫ್ ದ ಗ್ರಾಸಸ್. ಈ ದನ ಎಲ್ಲ ಹುಲ್ಲನ್ನ ಕಿತ್ತು ಕಿತ್ತು ತಿನ್ಬೇಕಾದ್ರೆ ಅದು ಪುನಃ ಪುನಃ ಬೆಳೆಯುತ್ತೆ. ಅದು ಬೆಳೆಯೋದು ಬಿಕಾಸ್ ಆಫ್ ದೀಸ್ ಇಂಟರ್ ಕ್ಯಾಲರಿ ಮೆರಿಸ್ಟಮ್ಸ್ ಅಂತ ಇದ್ದಾರೆ. ಅಗೇನ್ ನೆನ್ಪಿಟ್ಕೋಬೇಕಂತಿಲ್ಲ, ಬಟ್ ಐ ಥಿಂಕ್ ಯು ಶುಡ್ ಹ್ಯಾವ್ ಎನ್ ಐಡಿಯಾ ಅಬೌಟ್ ಇಟ್. ಓಕೆ, ದೆನ್ ಪ್ರೈಮರಿ ಮೆರಿಸ್ಟಮ್ ಅಲ್ಲಿ ಇನ್ನೊಂದು ಬರುತ್ತೆ ಕಾಲ್ಡ್ ಆಸ್ ಲ್ಯಾಟ್ರಲ್ ಮೆರಿಸ್ಟಮ್. ಅಂಡ್ ಈ ಲ್ಯಾಟ್ರಲ್ ಮೆರಿಸ್ಟಮ್ ಅಂದ್ರೆ ಏನು? ಲ್ಯಾಟ್ರಲ್ ಮೆರಿಸ್ಟಮ್ ಹೀಗೆ ಬರೋದು. ಸಪೋಸ್ ದಿಸ್ ಇಸ್ ದ ಸ್ಟೆಮ್, ಲ್ಯಾಟ್ರಲ್ ಮೆರಿಸ್ಟಮ್ ಬರೋದು ಹೀಗೆ. ನೀವು ಲಾಂಗಿಟ್ಯೂಡ್ನಲ್ ಸೆಕ್ಷನ್ ತೆಗೆದ್ರೆ, ಮೇಲಿಂದ ಕೆಳಗಡೆ ಇದನ್ನ ಕಟ್ ಮಾಡಿದ್ರೆ, ಇಲ್ಲಿ ಬರುವಂತಹ ಟಿಶ್ಯೂಸ್ ಅನ್ನ ನಾವು ಲ್ಯಾಟ್ರಲ್ ಮೆರಿಸ್ಟಮ್ ಅಂತ ಕರಿತೀವಿ. ಈ ಲ್ಯಾಟ್ರಲ್ ಮೆರಿಸ್ಟಮ್ ಇಸ್ ಬೇಸಿಕ್ಲಿ ದ ಒನ್ ದಟ್ help in increasing the diameter. ನಾವು ಜನರಲಿ ಲ್ಯಾಟ್ರಲ್ ಮೆರಿಸ್ಟಮ್ ಅನ್ನ ಹಾಕೋದು ಅಂಡರ್ ಸೆಕೆಂಡರಿ ಟಿಶ್ಯೂ, ನಾಟ್ ಎಕ್ಸಾಕ್ಟ್ಲಿ ದ ಪರ್ಮರಿ ಟಿಶ್ಯೂ. ಪ್ರೈಮರಿ ಟಿಶ್ಯೂ ಪರ್ಮರಿ ಅಲ್ಲ. ಆ್ಯಂಡ್ ಹಿಯರ್ ದಿಸ್ ಟೈಪ್ಸ್ ಇದೆಯಲ್ವಾ, ಇದು ಇದಕ್ಕೆ ಬರಬೇಕಿತ್ತು. ಆ್ಯರೋಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸೊ ಲ್ಯಾಟ್ರಲ್ ಮೆರಿಸ್ಟಮಿನ ಒಂದು ಭಾಗ actually is also primary, I can say, that comes between the vascular tissue. And ಇದನ್ನ ನೀವು ಇಂಟ್ರಾಫ್ಯಾಸಿಕ್ಯುಲರ್ ಮೆರಿಸ್ಟಮ್ ಅಂತ ಕರಿತೀರಾ. ಝೈಲಮ್ ಮತ್ತೆ ಫ್ಲೋಯಮಿನ ಮಧ್ಯ ಬರುವಂತಹ ಒಂದು ಕೇಂಬಿಯಂ ಇದೆ. ಐ ವಿಲ್ ಶೋ ಇಟ್ ಯು ಇನ್ ದ ಲೇಟರ್ ಪಾರ್ಟ್ ಆಫ್ ದ ಕ್ಲಾಸ್. ಅದನ್ನ ನಾವು ಇಂಟ್ರಾಫ್ಯಾಸಿಕ್ಯುಲರ್ ಅನ್ನೋದು. ದೆನ್ ಎರಡು ವ್ಯಾಸ್ಕ್ಯುಲರ್ ಬಂಡಲಿನ ಮಧ್ಯ ಬಂದ್ರೆ ಇದನ್ನ ಇಂಟರ್ ಅಂದ್ರೆ ಬಿಟ್ವೀನ್, ಇಂಟ್ರಾ ಅಂದ್ರೆ ವಿದಿನ್ ಅಂತ ಅರ್ಥ. ದೆನ್ ಕಮ್ಸ್ ಕಾರ್ಕ್ ಕೇಂಬಿಯಂ. ಸೊ ಇದು ಎರಡು ಆಕ್ಚುಲಿ ಸೆಕೆಂಡ್ರಿ ಮೆರಿಸ್ಟಮ್, ಆ್ಯಂಡ್ ಇದು ಪ್ರೈಮರಿ ಮೆರಿಸ್ಟಮ್ ಅಲ್ಲೇ ಬರುತ್ತೆ. ಓಕೆ, ಇದು ಪ್ರೈಮರಿ ಮೆರಿಸ್ಟಮ್ ಅಲ್ಲೇ ಬರುತ್ತೆ. ಸೊ ದಿಸ್ ಇಸ್ ಬೇಸ್ಡ್ ಆನ್ ದ ರೀಜನ್. ಇಲ್ಲಿ ಪ್ಯಾರೆಂಕೈಮಾ, ಕೋಲಂಕೈಮಾ, ಸ್ಕ್ಲಿರೆಂಕೈಮಾ ಅಂಡ್ ದೆನ್ ಝೈಲಮ್ ಅಂಡ್ ಫ್ಲೋಯಮ್. ಇದರಲ್ಲಿ ಝೈಲಮ್ ಅಂಡ್ ಫ್ಲೋಯಮಿನ ಕೆಲವು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದೀನಿ. ಬೇಕಂದ್ರೆ ನೀವು ನೆನ್ಪಿಟ್ಕೊಳ್ಬಹುದು, ಬಟ್ ಅದರ್ವೈಸ್ ಯು ಡೋಂಟ್ ನೀಡ್ ಟು ರಿಮೆಂಬರ್ ಇಟ್. ಯು ಕ್ಯಾನ್ ಗೋ ಥ್ರೂ ಇಟ್ ಜಸ್ಟ್ ಟು ರಿಫ್ರೆಶ್ ಯೋರ್ ಮೆಮೊರಿ. ಎಕ್ಸ್ಪ್ಲೇನ್ ಮಾಡಲ್ಲ ನಾನು ಎಲ್ಲವನ್ನ. ಜಸ್ಟ್ ರಿಮೆಂಬರ್ ಝೈಲಮ್ ಮತ್ತೆ ಫ್ಲೋಯಮ್ ಇದೆ. ಝೈಲಮ್ ಹೆಲ್ಪ್ಸ್ ಇನ್ ವಾಟರ್ ಟ್ರಾನ್ಸ್ಪೋರ್ಟೇಷನ್, ಫ್ಲೋಯಮ್ ಹೆಲ್ಪ್ಸ್ ಇನ್
ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್. ಸ್ವಲ್ಪ ಇನ್ಫಾರ್ಮೇಶನ್ ಇದೆ, ಇದನ್ನು ಆಸ್ ಐ ಸೆಡ್ ನೋಟ್ಸ್ ಅಲ್ಲಿ ನಾನು ಹಾಗೆ ಮೇಂಟೈನ್ ಮಾಡ್ತೀನಿ, ಸೊ ದ್ಯಾಟ್ ಯು ಕ್ಯಾನ್ ಗೋ ಥ್ರೂ ಇಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಓಕೆ, ನೆಕ್ಸ್ಟ್ ದಿಸ್ ಇಸ್ ವೇರ್ ಯುವರ್ ಒಫಿಷಿಯಲಿ ನಾನು NCERT ತೆಗೆದು ನೋಡಿದ್ರೆ ಫ್ರಮ್ ಹಿಯರ್ ಯುವರ್ ಚಾಪ್ಟರ್ ಸ್ಟಾರ್ಟ್ಸ್. ಟಿಶ್ಯೂ ಸಿಸ್ಟಮ್, ಲೈಕ್ ನಮ್ಮ ಹತ್ರ ಟಿಶ್ಯೂ ಸಿಸ್ಟಮ್ ಇದೆ ಕಾಲ್ಡ್ ಎಸ್ ಕನೆಕ್ಟಿವ್ ಟಿಶ್ಯೂ ಸಿಸ್ಟಮ್ ಅಥವಾ ಮಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್, ಸ್ಕೆಲೆಟಲ್ ಇದೆ, ಆಲ್ ಆಫ್ ದಿಸ್. ದ ಸೇಮ್ ವೇ ಗಿಡಗಳಲ್ಲಿ ಕೂಡ ಟಿಶ್ಯೂ ಸಿಸ್ಟಮ್ ಇರುತ್ತೆ, ಬಟ್ ಇಟ್ ಈಸ್ ಮಚ್ ಲೆಸ್ ಕಾಂಪ್ಲಿಕೇಟೆಡ್ ದೆನ್ ಆನಿಮಲ್ಸ್ ಟಿಶ್ಯೂ ಸಿಸ್ಟಮ್. ಇಲ್ಲಿ ವೆನ್ ಯು ಟಾಕಿಂಗ್ ಅಬೌಟ್ ದ ಟಿಶ್ಯೂ ಸಿಸ್ಟಮ್ ದೇರ್ ಆರ್ 3 types. ಒಂದು ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್ ಅಂತ ಕರಿತೀವಿ, which is where the entire epidermis of the plant body comes under. Epidermis of root, epidermis of stem, epidermis of leaf, you name it. ಯಾವುದೇ ಭಾಗದ ಎಪಿಡರ್ಮಿಸ್, ಎಲ್ಲಕ್ಕಿಂತ ಹೊರಗಡೆ ಬರುವಂತಹ ಭಾಗವನ್ನು ಅಥವಾ ಲೇಯರ್ ಆಫ್ ಸೆಲ್ಸ್ ಅನ್ನು ನಾವು ಎಪಿಡರ್ಮಿಸ್ ಕರಿತೀವಿ. ಲೈಕ್ ವಿ ಹ್ಯಾವ್ ಸ್ಕಿನ್, ನಮ್ಮ ಹತ್ರ ಹೇಗೆ ನಮ್ಮ ಸ್ಕಿನ್ ಇದೆ ಹಾಗೆ ಗಿಡಗಳಲ್ಲಿ ಎಪಿಡರ್ಮಿಸ್ ಅಂತ ಇರುತ್ತೆ. ದೆನ್ ಕಮ್ಸ್ ದ ಗ್ರೌಂಡ್ ಟಿಶ್ಯೂ ಸಿಸ್ಟಮ್. ಎಪಿಡರ್ಮಿಸ್ಸಿನ ಒಳಗಡೆ ಬರುವಂತಹ ಭಾಗವನ್ನ ನಾವು ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಅಂತೀವಿ. ಎಪಿಡರ್ಮಿಸ್ ಅನ್ನ ಹಾಗೆ ವ್ಯಾಸ್ಕ್ಯುಲರ್ ಟಿಶ್ಯೂ ಅನ್ನ ಬಿಟ್ರೆ ಎಲ್ಲವೂ ಗ್ರೌಂಡ್ ಟಿಶ್ಯೂ ಸಿಸ್ಟಮೇ. ಅದ್ರ ಲಿಸ್ಟ್ ಕೊಡ್ತೀನಿ ನಾನು, ಯಾಕೆಂದ್ರೆ ಮುಂದೆ ಕನ್ಫ್ಯೂಷನ್ ಆದಾಗ ನಿಮ್ಗೆ ರೆಫರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅಂಡ್ ದೆನ್ ಹಿಯರ್ ಕಮ್ಸ್ ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್. ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್ ಅಲ್ಲಿ ಏನೆಲ್ಲ, ಝೈಲಮ್ ಅಂಡ್ ಫ್ಲೋಯಮ್. ಓವರ್ ಆಲ್ ನಿಮಗೆ ದ ವ್ಯಾಸ್ಕ್ಯುಲರ್ ಬಂಡಲ್ಸ್ come into picture here. Okay, so ಇಲ್ಲಿ ಎಪಿಡರ್ಮಿಸ್ ಆಫ್ ರೂಟ್, ಸ್ಟೆಮ್, ಲೀಫ್ ಮೇಜರ್ಲಿ ನಾವು ಓದೋ ಅಂಥದ್ದು. ಮ್ಯಾಮ್ ವಾಟ್ ಅಬೌಟ್ ಫ್ಲವರ್? ಎಸ್. ಫ್ರೂಟ್? ಎಸ್. ಬಟ್ ನಾವು ರೂಟ್, ಸ್ಟೆಮ್, ಲೀಫ್ ಅನ್ನ ಮೇಜರ್ಲಿ ಓದೋದಿಲ್ಲಿ ಅಂಡರ್ ದ ಹೆಡ್ಡಿಂಗ್ ಡೈಕಾಟ್ ಅಂಡ್ ಮೊನೊಕಾಟ್ ಪ್ಲಾಂಟ್ಸ್ ಅಂತ. ಸೊ ಅದನ್ನಲ್ಲಿ ಬರೀತಾ ಇದ್ದೀನಿ. ದೆನ್ ಆಸ್ ಯು ಕಮ್ ಟು ಗ್ರೌಂಡ್ ಟಿಶ್ಯೂ, ಇಲ್ಲಿ ನೋಡಿ ನಿಮ್ಗೆ ಸ್ಟೆಮ್ಮಿಗೆ ಬಂದಾಗ ಹೈಪೋಡರ್ಮಿಸ್ ಅಂತ ಒಂದು ವರ್ಡ್ ಅನ್ನ ಕೇಳ್ತೀರಾ, ಅದು ಪಾರ್ಟ್ ಆಫ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್. ಆಮೇಲೆ ಕಾರ್ಟೆಕ್ಸ್ ಅಂತ ಒಂದು ಭಾಗ ನಿಮ್ಗೆ ಸ್ಟೆಮ್ ಅಲ್ಲಿ, ರೂಟ್ ಅಲ್ಲಿ ಕೇಳುತ್ತೆ. ಯು ವಿಲ್ ಬಿ ಲಿಸ್ನಿಂಗ್ ಟು ದಿಸ್ ವರ್ಡ್ ಕಾರ್ಟೆಕ್ಸ್, ಅದು ಕೂಡ ಗ್ರೌಂಡ್ ಟಿಶ್ಯೂನ ಒಂದು ಭಾಗ. ದೆನ್ ನಿಮ್ಗೆ ಎಂಡೋಡರ್ಮಿಸ್ ಅಂತ ರೂಟ್ ಮತ್ತೆ ಸ್ಟೆಮ್ ಅಲ್ಲಿ ಅಗೇನ್ ಕೇಳಲಿಕ್ಕೆ ಸಿಗುತ್ತೆ, ಆಲ್ಸೋ ನಥಿಂಗ್ ಬಟ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್. ಎಂಡೋಡರ್ಮಿಸ್ ಆದ ನಂತರ ಪೆರಿಸೈಕಲ್ ಬರುತ್ತೆ, ಆಲ್ಸೋ ಪಾರ್ಟ್ ಆಫ್ ದ ಗ್ರೌಂಡ್ ಟಿಶ್ಯೂ ಸಿಸ್ಟಮ್. ಅದರ ಒಳಗಡೆ ನೀವು ಬಂದಾಗ ಯು ಮೈಟ್ ಕಮ್ ಅಕ್ರಾಸ್ ವರ್ಡ್ಸ್ ಲೈಕ್ ಮೆಡ್ಯುಲರಿ ರೇ, ಇದು ಬರೋದು ರೂಟ್ ಅಲ್ಲಿ, ಸಾರಿ ಸ್ಟೆಮ್ ಅಲ್ಲಿ. ಅಂಡ್ ದೆನ್ ಕಂಜಕ್ಟಿವ್ ಟಿಶ್ಯೂ ಅಂತ ನೀವು ಓದ್ತೀರಾ. ಓಕೆ, ಇದು ಬರೋದು ಇನ್ ದ ರೂಟ್. ಅಂಡ್ ದೆನ್ ನಿಮಗೆ ಪಿತ್ ಅಂತ ಕೇಳ್ಪಡ್ತೀರಾ. ಸೊ ಪಿತ್ ಬರೋದು ಅಗೇನ್ ಕಂಜಕ್ಟಿವ್ ಟಿಶ್ಯೂ, ನಾಟ್ ಕಂಜಂಕ್ಟಿವ್ ಟಿಶ್ಯೂ. ಆಲ್ ರೈಟ್, ಪಿತ್ ಅಂತ ಅದು ಕೂಡ ನಿಮಗೆ ಬರೋದು ಇನ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಓನ್ಲಿ. ಎಲೆಗಳಿಗೆ ಬಂದಾಗ ಮೀಸೋಫಿಲ್ ಅಂತ ಕೇಳ್ತೀರಾ ಆ ಒಂದು ವರ್ಡ್ ಅನ್ನ, ಇದು ಕೂಡ ಗ್ರೌಂಡ್ ಟಿಶ್ಯೂವಿನ ಒಂದು ಭಾಗ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ಸ್, ಬೇರೆ ಬೇರೆ ಟೈಪಿನ ಸೆಲ್ಸ್ ಅಥವಾ ಲೇಯರ್ಸ್ ಏನಿದೆ ಅದರ್ ದೆನ್ ಎಪಿಡರ್ಮಿಸ್ ಅಂಡ್ ವ್ಯಾಸ್ಕ್ಯುಲರ್ ಟಿಶ್ಯೂ ಬರೋದು ಇಲ್ಲಿ. ಝೈಲಮ್ ಅಂಡ್ ಫ್ಲೋಯಮ್ ಬರೋದು ನಮಗೆ ಅಂಡರ್ ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್. ಈ ಲಿಸ್ಟ್ ಅನ್ನ ನೀವು ಮಾಡ್ಕೊಂಡ್ರೆ ನಿಮ್ಗೆ ಕನ್ಫ್ಯೂಷನ್ ಇರಲ್ಲ. ಮಕ್ಕಳಿಗೆ ಹೆಚ್ಚಾಗಿ ಕನ್ಫ್ಯೂಷನ್ ಬರೋದು ಇಲ್ಲಿ. ಎಪಿಡರ್ಮಿಸ್ ಅನ್ನ, ವ್ಯಾಸ್ಕ್ಯುಲರ್ ಟಿಶ್ಯೂ ಅನ್ನ ಬಿಟ್ರೆ ಎಲ್ಲವೂ ಗ್ರೌಂಡ್ ಟಿಶ್ಯೂವಿನ ಭಾಗ. ಇದನ್ನ ನೆನ್ಪಿಟ್ಕೊಳ್ಳಿ. Now look at the epidermal tissue system. Epidermal tissue system, like we studied, it forms the outermost covering of the plant body. ಗಿಡಗಳ ಹೊರಗಡೆ the outermost layer ಏನಿದೆ ಅದನ್ನ ನಾವು epidermal tissue system ಅಂತ ಕರೆಯೋದು. Of the root, of the stem, of the leaf, all. So epidermis ಅಲ್ಲಿ ಯಾವ ಟೈಪಿನ ಸೆಲ್ಸ್ ಇರುತ್ತೆ? ಪ್ಯಾರೆಂಕೈಮಟಸ್ ಸೆಲ್ ಇರೋದು. ದ ಸೆಲ್ಸ್ ಆರ್ ಪ್ಯಾರೆಂಕೈಮಟಸ್ ಅಂಡ್ ಹೆಚ್ಚಾಗಿ ಸಿಂಗಲ್ ಲೇಯರ್ ಇರೋದು. ಅಂಡ್ ಕೆಲವೊಮ್ಮೆ ನಿಮ್ಗೆ ಕ್ಯೂಟಿಕಲ್ ಅನ್ನೋ ಲೇಯರ್ ಸ್ಟೆಮ್ ಮತ್ತೆ ಲೀಫ್ ಅಲ್ಲಿ ಕಾಣಿಸುತ್ತೆ, ಬಟ್ ನಾಟ್ ಇನ್ ದ ರೂಟ್. ನಿಮ್ಗೆ ತಲೆಗೆ ಬರ್ಬೋದು ಅದು ಯಾಕೆ ಅಂತ. ಸಿ, ವ್ಯಾಕ್ಸಿ ಲೇಯರ್ಸ್ ಆರ್ ಮೇಡ್ ಟು ರಿಪೆಲ್ ವಾಟರ್. ನೀರು ಅದಕ್ಕೆ ಇಷ್ಟ ಇಲ್ಲ, ನೀರನ್ನ ರಿಪೆಲ್ ಮಾಡುತ್ತೆ, ನೀರನ್ನ ಪುಷ್ ಮಾಡುತ್ತೆ. ಹಾಗಿರ್ಬೇಕಾದ್ರೆ ಬೇರುಗಳ ಕೆಲಸ ಏನು? ನೀರನ್ನ ಎಳ್ಕೊಳ್ಳೋದು. ಇನ್ ಕೇಸ್ ಬೇರುಗಳ ಸುತ್ತ ವ್ಯಾಕ್ಸಿ ಕೋಟ್ ಇದ್ರೆ ಅದ್ ನೀರನ್ನ ಎಳ್ಕೊಳ್ಳುತ್ತಾ? ಇಲ್ಲ ತಾನೆ.
ದೆನ್ ಅದರ ಕೆಲಸವೇ ನೀರನ್ನ ಎಳ್ಕೊಳ್ಳೋದು. ಕ್ಯೂಟಿಕಲ್ ಹಾಕಿ ಅದರ ಕೆಲಸವನ್ನ ಹಾಳು ಮಾಡೋದು ಯಾಕೆ ಗಿಡ ಸತ್ತು ಹೋಗುತ್ತೆ. ಸೊ ನಿಮಗೆ ಸ್ಟೆಮ್ಮಲ್ಲಿ ಸ್ಪೆಷಲಿ ಸಾಫ್ಟ್ ಸ್ಟೆಮ್ಡ್ ಗಿಡಗಳೇನಿರ್ತವೆ, ಸಾಫ್ಟ್ ಸ್ಟೆಮ್ ಅಂತ ಹೇಳಿದ್ರೆ ಲೆಟ್ ಅಸ್ ಸೇ ಗ್ರಾಸಸ್, ಹರ್ಬೇಷಿಯಸ್ ಪ್ಲಾಂಟ್ ಕ್ಯಾಟಗರಿಯಲ್ಲಿ ಏನು ಬರುತ್ತೆ ಅದು ಅದರ ಸ್ಟೆಮ್ ಅಲ್ಲಿ ಕ್ಯೂಟಿಕಲ್ ಇರುತ್ತೆ. ಮಾವಿನ ಮರದಲ್ಲಿ ಕ್ಯೂಟಿಕಲ್ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ, ಅಲ್ಲಿ ಬಾರ್ಕ್ ಅಂತ ಇರುತ್ತೆ. ಸೊ ಎಲೆಗಳಲ್ಲಿ ಕ್ಯೂಟಿಕಲ್ ಕಾಣಿಸೋ ಅಂತ ಸಾಧ್ಯತೆ ತುಂಬಾ ಜಾಸ್ತಿ. ಎಷ್ಟು ತೆಳ್ಳಗಿದೆ ಎಷ್ಟು ದಪ್ಪ ಇದೆ ಡಿಪೆಂಡ್ಸ್ ಅಪಾನ್ ಆ ಟೈಪಿನ ಗಿಡ ಯಾವುದು ಅಂತ, ಅದು ಯಾವ ಟೈಪಿನ ಗಿಡ ಅಂತ. ಎಲೆಗಳಿಗೆ ಬಂದಾಗ ನಿಮ್ಗೆ ಎಪಿಡರ್ಮಿಸ್ ಅಲ್ಲಿ ಒಂದು ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ ಕಾಣಿಸಬಹುದು ಅಂಡ್ ಅದರ ಹೆಸರು ಸ್ಟೊಮ್ಯಾಟಾ. ಇದು ಬಂದ್ಬಿಟ್ಟು ಲೀಫ್ ಎಪಿಡರ್ಮಿಸ್ ಅಲ್ಲಿ ಕಾಣಿಸೋಂಥ ಒಂದು ಸ್ಟ್ರಕ್ಚರ್. ಸ್ಟೊಮ್ಯಾಟಾ ಒಂದು ಚಿಕ್ಕ ತೂತ್ ಇದ್ದಂಗೆ ಅಂಡ್ ಈ ಸ್ಟೊಮ್ಯಾಟಾದಲ್ಲಿ ನಿಮ್ಗೆ ಗಾರ್ಡ್ ಸೆಲ್ಸ್ ಅಂತ ಕಾಣಿಸುತ್ತೆ ಅಂಡ್ ಸಬ್ಸಿಡರಿ ಸೆಲ್ಸ್ ಅಂತ ಕಾಣಿಸುತ್ತೆ. So you can see how it looks like. I'll just give you a quick drawing. ಈ ಡ್ರಾಯಿಂಗ್ ಅನ್ನ ಅಥವಾ ಇದನ್ನ ನೆನ್ಪಿಟ್ಕೊಳ್ಳಿ. ಗಾರ್ಡ್ ಸೆಲ್ಸ್ ಅನ್ನ ನಾವು ಮಾಡಿಫೈಡ್ ಎಪಿಡರ್ಮಲ್ ಸೆಲ್ಸ್ ಅಂತಾನೆ ಕರಿತೀವಿ. ಇದನ್ನ ನಾವು ಮಾಡಿಫೈಡ್ ಎಪಿಡರ್ಮಲ್ ಸೆಲ್ಸ್ ಅಂತಾನೆ ಕರಿತೀವಿ. ಅಂಡ್ ಈ ಗಾರ್ಡ್ ಸೆಲ್ಸ್ ಹತ್ರ ನೆನ್ಪಿಟ್ಕೊಳ್ಳಿ, ಇಟ್ ಹ್ಯಾಸ್ ಕ್ಲೋರೋಪ್ಲಾಸ್ಟ್. ನಾರ್ಮಲಿ ಎಪಿಡರ್ಮಿಸ್ ಹತ್ರ ಕ್ಲೋರೋಪ್ಲಾಸ್ಟ್ ಇರಲ್ಲ. ಪ್ಲೀಸ್ ರೈಟ್ ಇಟ್ ಡೌನ್. No chloroplasts are seen in epidermal cells. Leaf ಇದು ಕೂಡ, ಬಟ್ ಗಾರ್ಡ್ ಸೆಲ್ಸ್ ಅಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಇದರ ಸುತ್ತ ಬರುವಂತಹ ಸೆಲ್ಸ್ ಆರ್ ಆಲ್ಸೋ ಅಗೇನ್ ಮಾಡಿಫೈಡ್ ಎಪಿಡರ್ಮಲ್ ಸೆಲ್ಸ್. ಇದನ್ನ ನಾವು ಸಬ್ಸಿಡರಿ ಸೆಲ್ಸ್ ಅಂತ ಕರಿತೀವಿ. ಈ ಸಬ್ಸಿಡರಿ ಸೆಲ್ಸ್ ಅಲ್ಲಿ ನೋಡಿ ಕ್ಲೋರೋಪ್ಲಾಸ್ಟ್ ಇಲ್ಲ, ದೇ ಆರ್ ನಾಟ್ ಗ್ರೀನ್ ಇನ್ ಕಲರ್. ನೆನ್ಪಿಟ್ಕೊಳ್ಳಿ, ಈ ಸಬ್ಸಿಡರಿ ಸೆಲ್ಸ್ ಅನ್ನ ನಾವು ಸಬ್ಸಿಡರಿ ಸೆಲ್ಸ್ ಏನಿದೆ ಇದು ಇಟ್ ಈಸ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ದ ಗಾರ್ಡ್ ಸೆಲ್ಸ್. ಆಯ್ತಾ? ಸೊ ಸಬ್ಸಿಡರಿ ಸೆಲ್ಸ್ಗೆ ಕೆಲಸ ಅಫ್ಕೋರ್ಸ್ ಇದೆ, ನೀವು ಓದ್ತಿಲ್ಲ ಏನು ಅಂತ. ಗಾರ್ಡ್ ಸೆಲ್ಸ್ ಅಲ್ಲಿ ನೋಡಿ, ದಿಸ್ ಇಸ್ ದ ಥಿಕ್ ಸೆಲ್ ವಾಲ್. ಆಯ್ತಾ? ದ ಇನ್ನರ್ ಸೆಲ್ ವಾಲ್ ಇಸ್ ಥಿಕ್. ಓಕೆ, ಈ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಲಿಕ್ಕೆ ಹೇಳ್ಬಹುದು, ಅದು ಚಾನ್ಸಸ್ ಆರ್ ಕಮ್ಮಿ. ಯಾಕೆಂದ್ರೆ ಲೈಕ್ ಐ ಆಲ್ವೇಸ್ ಸೇ, ಯು ಹ್ಯಾವ್ ಬೆಟರ್ ಡಯಾಗ್ರಾಮ್ಸ್ ಟು ಬಿ ಆಸ್ಕ್ಡ್ ಫ್ರಮ್ ಹ್ಯೂಮನ್ ಫಿಸಿಯಾಲಜಿ ಪಾರ್ಟ್. ಸೊ ಥಿನ್ ಔಟರ್ ಸೆಲ್ ವಾಲ್ ನಿಮಗೆ ಗಾರ್ಡ್ ಸೆಲ್ಸ್ ಅಲ್ಲಿ ಕಾಣಿಸುವಂಥದ್ದು. ಈ ಓಪನಿಂಗ್ ಅನ್ನ ಸ್ಟೊಮ್ಯಾಟಲ್ ಎಪರ್ಚರ್ ಅಂತ ಕರೀತಾರೆ. ಈ ಓಪನಿಂಗ್ ಇಂದನೇ ದ ಗೇಷಿಯಸ್ ಎಕ್ಸ್ಚೇಂಜ್ ಹ್ಯಾಪನ್ಸ್, ಅಥವಾ ಟ್ರಾನ್ಸ್ಪಿರೇಷನ್ ಗಿಡಗಳಲ್ಲಿ ನೀವೇನು ನೋಡ್ತೀರಾ, ವೇರ್ ದ ವಾಟರ್ ಗೆಟ್ಸ್ ಔಟ್, ಅದು ಆಗೋದು ಫ್ರಮ್ ದಿಸ್ ತೂತ್. ಆ ತೂತಿನ ಹೆಸರು ಸ್ಟೊಮ್ಯಾಟಲ್ ಎಪರ್ಚರ್. ಇದನ್ನ ಎಲ್ಲವನ್ನ ನೀವು ಒಟ್ಟಿಗೆ ಹಾಕಿದ್ರೆ ಸ್ಟೊಮ್ಯಾಟಲ್ ಎಪರ್ಚರ್, ಗಾರ್ಡ್ ಸೆಲ್, ಸಬ್ಸಿಡರಿ ಸೆಲ್ಸ್ ಇಸ್ ಈಕ್ವಲ್ ಟು ಸ್ಟೊಮ್ಯಾಟಲ್ ಅಪ್ಯಾರಟಸ್ ಅಂತ ಕರಿತೀರಾ. 1 ಮಾರ್ಕಿಗೆ ಕೇಳುವಂಥ ಪ್ರಶ್ನೆ, ಸೊ ಮೇಕ್ ಅ ನೋಟ್ ಆಫ್ ಇಟ್. ಶೇಪ್ ಆಫ್ ದ ಗಾರ್ಡ್ ಸೆಲ್ ಅಲ್ಲಿ ವ್ಯತ್ಯಾಸ ಇದೆ. ಡೈಕಾಟಿಗೆ ಬಂದಾಗ ಬೀನ್ ಅಥವಾ ಕಿಡ್ನಿ ಶೇಪ್ ಇರುತ್ತೆ, ಲೈಕ್ ವಿ ಹ್ಯಾವ್ ಡ್ರಾನ್. ಮೋನೋಕಾಟಿಗೆ ಬಂದಾಗ ಡಂಬಲ್ ಶೇಪ್ ಇರುತ್ತೆ. ಹೀಗೆ ಡಂಬಲ್ ಗೊತ್ತಲ್ವಾ, ಎಕ್ಸಸೈಸಿಗೆ ಯೂಸ್ ಮಾಡ್ತಾರೆ. ಇಲ್ಲಿ ಸೆಲ್ ವಾಲ್ ದಪ್ಪ, ಓಕೆ, ಅಂಡ್ ಈ ಭಾಗದಲ್ಲಿ ದ ಸೆಲ್ ವಾಲ್ ಇಸ್ ಥಿನ್. ಜನರಲಿ ಹೇಳ್ತಾ ಇದ್ದೀನಿ ಫಾರ್ ಇನ್ಫಾರ್ಮೇಶನ್, ಎಲ್ಲೂ ಕೊಟ್ಟಿಲ್ಲ ಅವ್ರ ಆನ್ಸರ್. ಸೊ ಲೀಫ್ ಎಪಿಡರ್ಮಿಸ್ ಅಲ್ಲಿ ಒಂದು ಮಾಡಿಫಿಕೇಶನ್ ಇದೆ ಕಾಲ್ಡ್ ಸ್ಟೊಮ್ಯಾಟಾ. ಸ್ಟೊಮ್ಯಾಟಾ ಇದ್ರೇನೆ ಟ್ರಾನ್ಸ್ಪಿರೇಷನ್ ಆಗೋದು. ಸಿಂಪಲ್ ಆಗಿ ಹೇಳ್ತೀನಿ, ಟ್ರಾನ್ಸ್ಪಿರೇಷನ್ ಅಂದ್ರೆ ನೀರು ಇವ್ಯಾಪೊರೇಟ್ ಆಗೋದು ಥ್ರೂ ಸ್ಟೊಮ್ಯಾಟಲ್ ಎಪರ್ಚರ್. ಆ ನೀರು ಎಲ್ಲಿಂದ ಬರೋದು? ಆ ನೀರು ಎಲೆಗಳಿಗೆ ಬರೋದು ಫ್ರಮ್ ಸ್ಟೆಮ್, ಸ್ಟೆಮ್ಮಿಗೆ ಬರೋದು ಫ್ರಮ್ ರೂಟ್, ರೂಟಿಗೆ ಬರೋದು ಫ್ರಮ್ ಮಣ್ಣು. ಮಣ್ಣಿಂದ ರೂಟ್ ನೀರನ್ನ ಎಳ್ಕೊಳ್ಬೇಕು. ಓಕೆ, ಈ ಟ್ರಾನ್ಸ್ಪಿರೇಷನ್ ಇಲ್ಲ ಅಂತ ಹೇಳಿದ್ರೆ ಮಣ್ಣಲ್ಲಿದ್ದಂತಹ ನೀರು ಬೇರ್ಗಳಿಗೆ ಬರಬಹುದು, ಬಟ್ ಬೇರಿಂದ ಎಲೆಗಳಿಗೆ ಹೋಗೋದು ಕಷ್ಟ ಇದೆ. ಓಕೆ, ಸೊ ಟ್ರಾನ್ಸ್ಪಿರೇಷನ್ ಅನ್ನೋ ಪ್ರೋಸೆಸ್ಗೆ ಈ ಸ್ಟೊಮ್ಯಾಟಾ ಹೆಲ್ಪ್ ಮಾಡುತ್ತೆ. ದೆನ್ ವಿ ಹ್ಯಾವ್ ದ ನೆಕ್ಸ್ಟ್ ಪಾರ್ಟ್, ರೂಟ್ ಹೇರ್. ನಮಗೆ ಕಾಣಿಸೋದು ಇನ್ ರೂಟ್ ಎಪಿಡರ್ಮಿಸ್. ರೂಟ್ ಹೇರ್ ಆರ್ ಯುನಿಸೆಲ್ಯುಲಾರ್ ಎಕ್ಸ್ಟೆನ್ಷನ್ಸ್ ಆಫ್ ದಿ ರೂಟ್ ಎಪಿಡರ್ಮಿಸ್. ರೂಟ್ ಎಪಿಡರ್ಮಿಸ್ಗೆ ಇನ್ನೊಂದು ಹೆಸರಿದೆ ಮಕ್ಕಳೇ, ಪ್ಲೀಸ್ ರೈಟ್ ಇಟ್ ಡೌನ್, ಎಪಿಬ್ಲೆಮಾ ಅಂತ. ನಾಳೆ ಎಕ್ಸಾಮ್ ಅಲ್ಲಿ ಅವರು ಎಪಿಬ್ಲೆಮಾ ಕೊಟ್ರೆ ಯು ಶುಡ್ ನಾಟ್ ಬಿ ಲೈಕ್ ಇದು ಯಾವ್ದು ವರ್ಡಪ್ಪ ಅಂತ.
ಓಕೆ, ಅಷ್ಟು ಕೆಲವೊಮ್ಮೆ ತುಂಬ ಓದಿದ್ರು ಹಾಗಾಗುತ್ತೆ, ಅಥವಾ ಎಕ್ಸಾಮ್ ಆಂಗ್ಸೈಟಿಯಲ್ಲಿ ನಮಗೆ ಓದಿದ್ದು ನೆನಪುಳಿಯಲ್ಲ. ಎಪಿಬ್ಲೆಮಾ ಅನ್ನೋದು ರೂಟ್ ಎಪಿಡರ್ಮಿಸ್ಗೆ ಇನ್ನೊಂದು ಹೆಸರು. ಅಂಡ್ ಅಲ್ಲಿ ನಿಮಗೆ ರೂಟ್ ಹೇರ್ ಅನ್ನೋ ಎಕ್ಸ್ಟೆನ್ಷನ್ಸ್ ಕಾಣಿಸುತ್ತೆ. ರಿಮೆಂಬರ್ ದಿಸ್ ದಟ್ ದೇ ಆರ್ ಯೂನಿಸೆಲ್ಯುಲಾರ್ elongation of the epidermal cells of the root hair, and again the epidermis is parenchymatous as mentioned earlier. ಕೆಲಸ ಏನು? It absorb water and mineral from soil, rather increases the surface area of absorption. ಆ ರೂಟ್ ಹೇರ್ ಪ್ರೊಜೆಕ್ಷನ್ ಇದೆಯಲ್ವಾ, ಇಟ್ ಇನ್ಕ್ರೀಸಸ್ ಸರ್ಫೇಸ್ ಏರಿಯಾ ಆಫ್ ಅಬ್ಸಾರ್ಪ್ಷನ್ of what? Of water and of course of mineral. Trichomes ಅಂದ್ರೆ ಏನು? Trichomes are nothing but ಶೂಟ್ ಅಲ್ಲಿ ಅಥವಾ ಸ್ಟೆಮ್ ಎಪಿಡರ್ಮಿಸ್ ಅಲ್ಲಿ ಕಾಣಿಸೋದು. ಅಂಡ್ ದೇ ಆರ್ ಮಲ್ಟಿ ಸೆಲ್ಯುಲಾರ್. ನಿಮ್ಗೆ ಎಲ್ಲಾದ್ರೂ ಟ್ರೈಕೋಮ್ ಮತ್ತೆ ರೂಟ್ ಹೇರಿನ ವ್ಯತ್ಯಾಸ ಕೇಳಿದ್ರೆ ದೇರ್ ಆರ್ ಟೂ. ಒಂದು, ಟ್ರೈಕೋಮ್ ಅನ್ನ ಸ್ಟೆಮ್ ಹೇರ್ ಕರೀತಾರೆ, ರೂಟ್ ಹೇರ್ ಅನ್ನ ರೂಟ್ ಹೇರ್ ಕರೀತಾರೆ. ಇನ್ನೊಂದು, ರೂಟ್ ಹೇರ್ ಇಸ್ ಯೂನಿಸೆಲ್ಯುಲಾರ್, ಸ್ಟೆಮ್ ಹೇರ್ ಅಥವಾ ಟ್ರೈಕೋಮ್ ಇಸ್ ಮಲ್ಟಿ ಸೆಲ್ಯುಲಾರ್ ಇನ್ ನೇಚರ್. ಅಂಡ್ ಬ್ರಾಂಚ್ಡ್ ಇರಬಹುದು, ಅನ್ಬ್ರಾಂಚ್ಡ್ ಇರಬಹುದು, ಸಾಫ್ಟ್ ಆಗಿರಬಹುದು, ಸ್ಟಿಫ್ ಆಗಿರಬಹುದು, ಏನಾದ್ರೂ ಒಂದು ಸೆಕ್ರೇಷನ್ ಮಾಡ್ತಾ ಇರಬಹುದು. ಮೇಜರ್ ಕೆಲಸ ಏನು? ಟ್ರೈಕೋಮ್ ಕೂಡ ನೀರಿನ ಲಾಸ್ ಅನ್ನ ಪ್ರಿವೆಂಟ್ ಮಾಡುತ್ತೆ. ಸೊ ನಾವು ರೂಟ್ ಹೇರ್ ನೋಡಿ ಡ್ರಾ ಮಾಡಬೇಕಾದ್ರೆ ಹೀಗೆ ಡ್ರಾ ಮಾಡ್ತೀವಿ, ಫ್ರಮ್ ದ ರೂಟ್ ಎಪಿಡರ್ಮಿಸ್. ಓಕೆ, ಬ್ರಾಂಚ್ಡ್ ಇದೆ, ಅದಿದೆ, ಅದೆಲ್ಲ ಹೇಳಲ್ಲ, ಸಿಂಪ್ಲಿ ಲೈಕ್ ದಿಸ್. ಹವೆವರ್ trichomes are like this. Okay. ಒಂದ ಹೇಗಿರಬಹುದು? ಆಸ್ ದಿ ಸೆಡ್, ಮಲ್ಟಿಸೆಲ್ಯುಲಾರ್. ಇಲ್ಲ, ಇದು ಅನ್ಬ್ರಾಂಚ್ಡ್. ಬ್ರಾಂಚಿಂಗ್ ಕೂಡ ನಿಮಗೆ ಕಾಣಿಸಬಹುದು. ಹೀಗೆ ಬ್ರಾಂಚಸ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು. ಓಕೆ, ಹೀಗೆ. ಸೊ ಬ್ರಾಂಚಿಂಗ್ ಆಯಿತು. ಇನ್ನೊಂದು, ಮೆತ್ತಗಿರಬಹುದು, ಇಲ್ಲ ಸ್ಟಿಫ್ ಆಗಿರಬಹುದು, ಸಾಫ್ಟ್ ಆರ್ ಸ್ಟಿಫ್. ಸೆಕ್ರೆಟ್ರಿ, ಏನಾದ್ರೂ ಒಂದು ಸೆಕ್ರೇಷನ್ ಪ್ರೊಡ್ಯೂಸ್ ಮಾಡ್ತಾ ಇರಬಹುದು, ಏನಾದ್ರೂ ಅಂಟು ಪದಾರ್ಥ ಪ್ರೊಡ್ಯೂಸ್ ಮಾಡ್ತಾ ಇರಬಹುದು. ಬಟ್ ಓವರ್ ಆಲ್ ಏನ್ ಮಾಡುತ್ತೆ? ನೀರಿನ ಲಾಸ್ ಅನ್ನ, ನೀರು ಗಿಡಗಳ ಸ್ಟೆಮ್ ಇಂದ ಆವಿ ಆಗೋದನ್ನ ತಡೆಯುವಂಥದ್ದು. ಸೊ ಇಟ್ ವಿಲ್ ಪ್ರೊಟೆಕ್ಟ್ ಲಾಸ್ ಆಫ್ ವಾಟರ್ ಫ್ರಮ್ ದ ಪ್ಲಾಂಟ್ ಬಾಡಿ ಅಂತ ಹೇಳ್ಬಹುದು. ನೆಕ್ಸ್ಟ್, ಗ್ರೌಂಡ್ ಟಿಶ್ಯೂಗೆ ಬಂದಾಗ ಐ ಹ್ಯಾವ್ ಆಲ್ರೆಡಿ ಗಿವೆನ್ ಯು ಅ ಲಿಸ್ಟ್ ಆಫ್ ಆಲ್ ಆಫ್ ಇಟ್. ಇದನ್ನ ಆಮೇಲೆ ಸೆಕ್ಷನ್ ಅಂತ ಮಾತಾಡಿದಾಗ ಮಾತಾಡ್ತೀನಿ. ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮಿಗೆ ಬರೋಣ. ಗ್ರೌಂಡ್ ಟಿಶ್ಯೂ ಮ್ಯಾಮ್ ಯಾಕೆ ಐ ವಿಲ್ ಡೂ ಗ್ರೌಂಡ್ ಟಿಶ್ಯೂ ವಿತ್ ಸೆಕ್ಷನ್ಸ್. ಅವಾಗ ಸ್ವಲ್ಪ ತಲೆಗೆ ಹೋಗುತ್ತೆ. ಇವಾಗ ಸುಮ್ಮನೆ ಬಾಯಲ್ಲಿ ಅದು ಇದು ಅಂತ ಲಿಸ್ಟ್ ಆಲ್ರೆಡಿ ನಾನು ಕೊಟ್ಟಾಗಿದೆ. ಅಲ್ಲಿ ಕೊಟ್ಟಿರೋದನ್ನ ಕೆಲವು ಇಲ್ಲಿ ವ್ಯತ್ಯಾಸಗಳನ್ನ ಮೆನ್ಷನ್ ಮಾಡಿದ್ದಾರೆ, ನನ್ನ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ, ವಿಚ್ ಐ ಹ್ಯಾವ್ ಆಲ್ರೆಡಿ ಗಿವೆನ್ ಹಿಯರ್. ಇದನ್ನ ಸ್ಕಿಪ್ ಮಾಡ್ತಿಲ್ಲ, ಆಲ್ರೆಡಿ ಹೇಳಿದ್ದೀನಿ ಅಂತ. ವ್ಯಾಸ್ಕ್ಯುಲರ್ ಟಿಶ್ಯೂ ಅಲ್ಲಿ ಕೇಂಬಿಯಂ ಪ್ರೆಸೆಂಟ್ ಇದ್ರೆ, ವ್ಯಾಸ್ಕ್ಯುಲರ್ ಟಿಶ್ಯೂ ಅಲ್ಲಿ ಬೇರೆ ಬೇರೆ ಟೈಪ್ ಇದೆ. ಸೊ ಲೆಟ್ ಅಸ್ ಸೇ ಯು ಆರ್ ಟಾಕಿಂಗ್ ಅಬೌಟ್ ಡೈಕಾಟ್ ಸ್ಟೆಮ್. ಡೈಕಾಟ್ ಸ್ಟೆಮ್ಮಿನ ವ್ಯಾಸ್ಕ್ಯುಲರ್ ಟಿಶ್ಯೂ ಅಲ್ಲಿ ವ್ಯಾಸ್ಕ್ಯುಲರ್ ಬಂಡಲ್ ಹೀಗಿರುತ್ತೆ. ಇಲ್ಲಿ ಝೈಲಮ್ ಇರುತ್ತೆ, ಇಲ್ಲಿ ಫ್ಲೋಯಮ್ ಇರುತ್ತೆ, ಅಂಡ್ ಇಲ್ಲಿ ಮಧ್ಯದಲ್ಲಿ ಕೇಂಬಿಯಂ ಇರುತ್ತೆ. ಕೇಂಬಿಯಂ ಇದ್ರೆ ಇದನ್ನ ಓಪನ್ ಟೈಪ್ ಆಫ್ ವ್ಯಾಸ್ಕ್ಯುಲರ್ ಬಂಡಲ್ ಅಂತೀವಿ. ಓಪನ್ ಟು ಸೆಕೆಂಡರಿ ಗ್ರೋತ್. ನಾಳೆ ಈ ಗಿಡ ಉದ್ದಾದ ನಂತರ ಅಡ್ಡ ಬೆಳೆಯುವಂಥ ಅವಕಾಶ ಅದಕ್ಕಿದೆ. ಅದೇ ನೀವು ಮೊನೊಕಾಟ್ ಸ್ಟೆಮ್ಮಿಗೆ ಬಂದಾಗ ವ್ಯಾಸ್ಕ್ಯುಲರ್ ಬಂಡಲ್ ಅನ್ನ ಹೀಗೆ ಡ್ರಾ ಮಾಡ್ತೀರಾ. ಇಲ್ಲಿ ಫ್ಲೋಯಮ್ ಇರುತ್ತೆ, ಇದು ಕಣ್ಣು ಬಾಯಿ ತರ ಇರೋದು ಝೈಲಮ್. ಓಕೆ, ಇಲ್ಲಿ ಬೊಟ್ಟು ಹಾಕ್ತಾರಲ್ವ, ಅಲ್ಲಿ ಫ್ಲೋಯಮ್ ಇದೆ. ಕೇಂಬಿಯಂ ಇಲ್ಲ. ಸೊ ಕೇಂಬಿಯಂ ಇಸ್ ಆಬ್ಸೆಂಟ್ ಆದ್ರೆ ಕ್ಲೋಸ್ಡ್ ಟು ಸೆಕೆಂಡರಿ ಗ್ರೋತ್. ಹಾಗಾದ್ರೆ ಮೊನೊಕಾಟ್ ಗಿಡಗಳು ಅಡ್ಡ ಬೆಳೆಯೋ ಅವಕಾಶ ಇಲ್ವಾ ಮ್ಯಾಮ್? ಇಲ್ಲ. ದೇ ಕ್ಯಾನ್ ಓನ್ಲಿ ಬೆಳೆಯೋ ಉದ್ದ ಮಾತ್ರ ಬೆಳೀತವೆ. ಇವಾಗ ನಿಮ್ಗೆ ತೆಂಗಿನ ಮರ ಅಂತ ನಾನು ಅಂತೀನಿ, ಅಥವಾ ಅರೇಕನ್ನಟ್, ಅಡಿಕೆ ಮರ ಅಂತೀವಿ. ನೀವು ಪಾಮ್ ಟ್ರೀ ಅಂತ ಕರಿತೀರಿ, ಈರೋಳ್ ಅಂತಾರಲ್ವಾ, ಅದ್ರ ಮರ, ಅದೆಲ್ಲ ಮೊನೊಕಾಟ್. ಅಡ್ಡ ಎಲ್ಲಿ ಬೆಳೆಯುತ್ತೆ? ಬಿದಿರು, ಬ್ಯಾಂಬೋ ಉದ್ದ ಬೆಳೆಯುತ್ತೆ ಬಟ್ ಅಡ್ಡ ಬೆಳೆಯಲ್ಲ. ಮಾವಿನ ಮರ ಅಡ್ಡ ಬೆಳೆಯುತ್ತೆ, ಆಲದ ಮರ ಅಡ್ಡ ಕೂಡ ಬೆಳೆಯುತ್ತೆ, ಬಿಕಾಸ್ ದೇ ಹ್ಯಾವ್ ದಿಸ್ ಕೇಂಬಿಯಂ. ಅಂಡ್ ದ ಕೇಂಬಿಯಂ ಮಕ್ಕಳೇ ಇಸ್ ಮೆರಿಸ್ಟಮ್ಯಾಟಿಕ್. ಇಟ್ ಕ್ಯಾನ್ ಡಿವೈಡ್. ಇದು ನೆನಪಿರ್ಲಿ, ಮೆರಿಸ್ಟಮ್ಯಾಟಿಕ್.
ಇಂಟ್ರಾಫೆಸಿಕ್ಯುಲಾರ್. ಇದನ್ನ ನಾವು ಅಲ್ಲಿ ನಿಮ್ಗೆ ಆಲ್ರೆಡಿ ಕೊಟ್ಟೆ ನೋಡಿ ಇಂಟ್ರೊಡಕ್ಷನ್ ಅಲ್ಲಿ. ಇಂಟ್ರಾ ವಿದಿನ್ ದ ವ್ಯಾಸ್ಕ್ಯುಲಾರ್ ಬಂಡಲ್, ಇದೊಂದು ಬಂಡಲ್. ಸೊ ಇದನ್ನ ನಾವು ಇಂಟ್ರಾಫ್ಯಾಸಿಕ್ಯುಲಾರ್ ಕೇಂಬಿಯಂ ಅಂತ ಕರೆಯೋದು. ಅಂಡ್ ವಾಟ್ ಟೈಪ್ ಆಫ್ ಸೆಲ್ಸ್ ಡೂ ದೇ ಹ್ಯಾವ್? ಮೆರಿಸ್ಟಮ್ಯಾಟಿಕ್ ಸೆಲ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಪದವನ್ನ ಬಳಸ್ತೀವಿ ಫಾರ್ ಮೊನೊಕಾಟ್ ಸ್ಟೆಮ್ ಅಂಡ್ ಡೈಕಾಟ್ ಸ್ಟೆಮ್ ಅಂಡ್ ಆಲ್ಸೋ ಫಾರ್ ಲೀಫ್. ಆಯ್ತಾ? ದ ವರ್ಡ್ ಇಸ್ xylem and phloem are on the same radius, conjoint ಅಂತ ಪದ. ಸೊ ಇಫ್ ಐ ಡ್ರಾ an imaginary radius ಅಂತ ಅನ್ಕೊಳ್ಳಿ, ಹೀಗೆ ಇಮ್ಯಾಜಿನರಿ, ನನಗೆ xylem ಮತ್ತೆ phloem will fall on the same radius. It will fall on the same radius. ಅರ್ಥ ಆಯ್ತಾ? ಅದನ್ನ conjoint ಅಂತ ಕರೀತಾರೆ, conjoint ಅಂತ ಕರೀತಾರೆ. ಓಕೆ, ಇಮ್ಯಾಜಿನರಿ ರೇಡಿಯಸ್ ಅದು. ರೇಡಿಯಲ್ ಅಂತ ಹೇಳಿದ್ರೆ ಏನು? ಸೊ ಇದು ನಿಮ್ಗೆ ಸ್ಟೆಮ್ ಮತ್ತೆ ಲೀವ್ ಅಲ್ಲಿ ಕಾಣಿಸೋದು. ರೇಡಿಯಲ್ ಅಂದ್ರೆ ರೂಟ್ ಅಲ್ಲಿ ಕಾಣಿಸುತ್ತೆ. ಇಲ್ಲಿ ನಿಮ್ಗೆ xylem ಕಾಣಿಸುತ್ತೆ ಹೀಗೆ, ಅಂಡ್ ಆಲ್ಟರ್ನೇಟ್ ಆಗಿ ನಿಮ್ಗೆ ಇಲ್ಲಿ ಫ್ಲೋಯಂ ಕಾಣಿಸುತ್ತೆ. ಸೊ xylem phloem xylem phloem xylem phloem. ಈ ಅರೇಂಜ್ಮೆಂಟ್ ಅನ್ನ ನಾವು ರೇಡಿಯಲ್ ಅಂತ ಕರೆಯೋದು. ಬಿಕಾಸ್ ದ xylem ಅಂಡ್ phloem ಆರ್ ಆನ್ ಡಿಫ್ರೆಂಟ್ ರೇಡಿಯಸ್. ನಾನು ಇವಾಗ ರೇಡಿಯಸ್ ಅನ್ನ ಬೇರೆನೆ ಡ್ರಾ ಮಾಡಿ ನೋಡಿ. xylem ಯಾವ ರೇಡಿಯಸ್ ಅಲ್ಲಿ ಬರ್ತಾ ಇದೆ, ಅದೇ ರೇಡಿಯಸ್ ಅಲ್ಲಿ phloem ಬರಲ್ಲ, ಕರೆಕ್ಟಾ? ಬಟ್ ಅಲ್ಲಿಂದ ಸ್ಟೆಮ್ ಅಂಡ್ ದ ಲೀವ್ xylem ಅಂಡ್ phloem ಸೇಮ್ ರೇಡಿಯಸ್ ಇನ ಮೇಲೆ ಬರ್ತಾ ಇದೆ. ಅದಕ್ಕೆ ಅದನ್ನ conjoint ಅಂತೀವಿ, ಇದನ್ನ ರೇಡಿಯಲ್ ಅಂತ ಇದೀವಿ. ಸೊ ಯು ಕ್ಯಾನ್ ಸಿ ಹಿಯರ್ ಈ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇದಾಯ್ತು ರೇಡಿಯಲ್, ಇದಾಯ್ತು ಕ್ಲೋಸ್ಡ್, ಕೇಂಬಿಯಂ ಇಲ್ಲ, ಕ್ಲೋಸ್ಡ್ conjoint. ಇದಾಯ್ತು ಓಪನ್ ಆದ್ರೆ conjoint ಅಂತೀವಿ. ಓಕೆ, ಇನ್ನೊಂದು ಪದವನ್ನ ಬಳಸ್ತಾರೆ ಅಂಡ್ ದ ವರ್ಡ್ ಇಸ್ ಕೊಲ್ಯಾಟ್ರಲ್ ಅಂತ. ಕೊಲ್ಯಾಟ್ರಲ್ ಅಂದ್ರೆ ಅಗೇನ್ ನಮ್ಗೆ ಬರೋದು ಇನ್ ಸ್ಟೆಮ್ ಮಕ್ಕಳೇ. ಎಲ್ಲಿ phloem is towards the outer side and xylem towards the inner side. phloem on outer side, ಇದನ್ನ ಕೊಲ್ಯಾಟ್ರಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಕೊಲ್ಯಾಟ್ರಲ್ ಅಂತ ಕರಿತೀವಿ. ಸೊ ಈ ಡಯಾಗ್ರಾಮ್ ಅನ್ನ ನೋಡ್ಕೊಳ್ಳಿ. ಡಯಾಗ್ರಾಮ್ ಬೇಸ್ಡ್ ಪ್ರಶ್ನೆಗಳನ್ನ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಲ್ಲಿ ಕೇಳಬಹುದು. ಸೊ ಯು ಶುಡ್ ಬಿ ವೆರಿ ಅಲರ್ಟ್ ವಿತ್ ದ್ಯಾಟ್. ಓಕೆ, ಇನ್ನೊಂದು ಪದವನ್ನ ಬಳಸ್ತಾರೆ. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು xylem. ಸೊ ಈ ಕಡೆನೆ ಬರಿತಾ ಇದ್ದೀನಿ ನಾನು. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು xylem. xylem ಅನ್ನ ನೀವು ಎಂಡಾರ್ಕ್ ಅಥವಾ ಎಕ್ಸಾರ್ಕ್ ಅಂತ ಓದಿರ್ತೀರ. xylem, ಪ್ರೈಮರಿ xylem ಅಂತ ಹೇಳಿದಾಗ ಅದರಲ್ಲಿ ಎರಡು ಟೈಪಿನ xylem ಬರುತ್ತೆ. ಒಂದು ಪ್ರೋಟೋ ಅಂಡ್ ಮೆಟಾxylem. ಪ್ರೋಟೋxylem ಇಲ್ಲಿ ನೋಡಿ ಚಿಕ್ಕದು. ಗಿಡ ಫಸ್ಟ್ ಹುಟ್ಟಬೇಕಾದ್ರೆ xylem-ಇನ ತೂತ್ ಇಷ್ಟೇ ದೊಡ್ಡದಿತ್ತು. ಬಿಕಾಸ್ ನೀರ್ ಸ್ವಲ್ಪ ಸಾಕಾಗ್ತಿತ್ತು ಟ್ರಾನ್ಸ್ಪೋರ್ಟ್ ಆಗ್ಬೇಕಾದ್ರೆ ಅಥವಾ ಗಿಡದ ದೇಹಕ್ಕೆ. ಗಿಡ ಉದ್ದ ಆಗ್ತಾ ಇದ್ದಂಗೆ ಮೆಟಾxylem ಫಾರ್ಮೇಶನ್ ಆಗುತ್ತೆ. ಅಂಡ್ ಆ ತೂತ್ಗಳಿದೆಯಲ್ವಾ ಅದು ದೊಡ್ಡದಾಗ್ತಾ ಹೋಗುತ್ತೆ. ಯಾಕಂದ್ರೆ ನೀರಿನ ಡಿಮಾಂಡ್ ಜಾಸ್ತಿ ಆಗುತ್ತೆ, ಗಿಡಗಳು ಉದ್ದ ಆಗ್ತಾ ಇದಾವೆ, ಜೀವಕೋಶಗಳು ಜಾಸ್ತಿ ಆಯ್ತು, ಗಿಡ ಬೆಳೀತಾ ಇದೆ. ಹೆನ್ಸ್ ಮೆಟಾxylem ಹ್ಯಾಸ್ ಟು ಬಿ ಫಾರ್ಮ್. ತೂತು ನೋಡಿ ಜಾಸ್ತಿ ಇದೆ. ನಾನು ಒಂದು ಸರ್ಕಲ್ ಡ್ರಾ ಮಾಡಿದ್ರೆ, ಸಪೋಸ್ ಐ ಟಾಕ್ ಅಬೌಟ್ ಸ್ಟೆಮ್ ಆರ್ ರೂಟ್ ಅಗೇನ್. ಸರ್ಕಲ್ ನಾನು ಡ್ರಾ ಮಾಡಿದ್ರೆ ಇಮ್ಯಾಜಿನರಿ ಅಗೇನ್, ನಿಮ್ಗೆ ರೂಟ್ಸ್ ಅಲ್ಲಿ ಎಕ್ಸಾರ್ಕ್ ಕಂಡೀಷನ್ ಸಿಗೋದು. ಯಾಕಂದ್ರೆ ಪ್ರೋಟೋxylem ಇಸ್ ಫೇಸಿಂಗ್ ಟುವರ್ಡ್ಸ್ ದ ಪೆರಿಫೆರಿ ಅಥವಾ ಔಟರ್ ಸೈಡ್ ಅಂಡ್ ಮೆಟಾxylem ಟುವರ್ಡ್ಸ್ ದ ಇನ್ನರ್ ಸೈಡ್. ಇದನ್ನ ಎಕ್ಸಾರ್ಕ್ ಅಂತ ಕರಿತೀವಿ. ಎಂಡಾರ್ಕ್ ಅಂದ್ರೆ ಏನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಎಂಡಾರ್ಕ್ ಅಂತ ಹೇಳಿದ್ರೆ ನಿಮ್ಗೆ ಹೆಚ್ಚಾಗಿ ಸ್ಟೆಮ್ಗಳಲ್ಲಿ ಕಾಣಿಸುತ್ತೆ. ಪ್ರೋಟೋxylem ಇಲ್ಲಿ ಹುಟ್ಟಿರುತ್ತೆ. ಓಕೆ, ಬಟ್ ಗಿಡಗಳು ಬೆಳೀತಾ ಇದ್ದಂಗೆ ಡಿಮಾಂಡ್ ಜಾಸ್ತಿ ಆಯ್ತು. ಸೊ ಮೆಟಾxylem-ಇನ ತೂತು ನೋಡಿ ದೊಡ್ಡದಿರೋ ಕಾರಣ ಮೆಟಾxylem ಪ್ರೊಡ್ಯೂಸ್ ಮಾಡುವಂತ ಗಿಡದ ಮೇಲೆ ಪ್ರೆಷರ್ ಹಾಕೋದು. ಸೊ ಇಲ್ಲಿ ಏನಾಯ್ತು, ದ ಪ್ರೋಟೋxylem ಇಸ್ ಟುವರ್ಡ್ಸ್ ದ ಇನ್ನರ್ ಸೈಡ್ ಅಥವಾ ಫೇಸಿಂಗ್ ದ ಸೆಂಟರ್. ಓಕೆ, ಅದನ್ನ ನಾವು ಎಂಡಾರ್ಕ್ ಅಂತ ಕರೆಯೋದು. ಈ ಎಂಡಾರ್ಕ್ ಕಂಡೀಷನ್ ಬರೋದು ಸ್ಟೆಮ್ಗಳಲ್ಲಿ. ಮ್ಯಾಮ್ ವಾಟ್ ಅಬೌಟ್ ಲೀಫ್ ಅಂತ ನಿಮ್ಮ ತಲೆಗೆ ಬರುತ್ತೆ. ಇವಾಗ ಲೀಫಿಗೆ ಪ್ರೋಟೋxylem ಇಸ್ ಇನ್ಸೈಡ್ ಔಟ್ಸೈಡ್ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ
ಲೀಫ್ ಇಸ್ ಚಪಟ್ಟೆ ಸ್ಟ್ರಕ್ಚರ್, ಹೀಗಿದೆ. ಇವಾಗ ಪ್ರೋಟೋಸೈಲಮ್ ಮೇಲ್ಮುಖ ಹಾಕಿದ್ರೆ ನೀವು ಔಟರ್ ಸೈಡೇ ಅನ್ಬೇಕು, ಕೆಳಗಡೆ ಮುಖ ಹಾಕಿದ್ರು ಔಟರ್ ಸೈಡೇ ಅನ್ಬೇಕು ತಾನೆ. ಸರ್ಕ್ಯುಲರ್ ಇದ್ರೆ ನೀವು ಔಟರ್ ಇನ್ನರ್ ಅಂತ ಪದವನ್ನ ಬಳಸಬಹುದು. ಬಟ್ ಆ ಸ್ಟ್ರಕ್ಚರ್ ಲೈಕ್ ಎಲೆ ವಿಚ್ ಇಸ್ ಫ್ಲಾಟ್, ಅದರಲ್ಲಿ ಮೇಲೆ ಹೊರಗಡೆ ಏನು ಇನ್ನರ್ ಸೈಡ್ ಅಂತ ಎಲ್ಲಿ ಕೆನಾಟ್ ಬಿ ಸೆಡ್, ರೈಟ್? ಅರ್ಥ ಆಯ್ತಾ? ಸೊ ನಾವು ಎಲೆಗಳಲ್ಲಿ ಎಂಡಾರ್ಕ್ ಎಕ್ಸಾರ್ಕ್ ಆಸ್ ಸಚ್ ಬಳಸಲ್ಲ. ದ ವರ್ಡ್ ಇಸ್ ರೆಸ್ಟ್ರಿಕ್ಟೆಡ್ ಟು ಸ್ಟೆಮ್ ಅಂಡ್ ರೂಟ್. ಸೊ ಇಷ್ಟು ಕ್ಲಿಯರ್ ಆಯಿತು. ಗ್ರೌಂಡ್ ಟಿಶ್ಯೂನ ಬಗ್ಗೆ ಲೈಕ್ ಐ ಸೆಡ್ ಪ್ರತಿ ಒಂದು ಸೆಕ್ಷನಿನ ಜೊತೆ ಮಾತಾಡ್ತೀನಿ. ದಿಸ್ ಇಸ್ ದ ಡಯಾಗ್ರಾಮ್ ದಟ್ ವಿ ಹ್ಯಾವ್ ಟು ಪಿಕ್ ಅಪ್. ನಾನು NCERT ಡಯಾಗ್ರಾಮ್ ಅನ್ನ ತಗೊಂಡಿರೋದು. ಯು ಕ್ಯಾನ್ ಅಫ್ಕೋರ್ಸ್ ಡ್ರಾ ಅ ಬೆಟರ್ ಡಯಾಗ್ರಾಮ್. ಐ ಆಮ್ ನಾಟ್ ಡಿಗ್ರೇಡಿಂಗ್ NCERT, ಬಟ್ ಡ್ರಾ ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ಇದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ನೀವು ಇನ್ನೂ ಬಿಡಿಸಿ ಚೆನ್ನಾಗಿ ಡ್ರಾ ಮಾಡಬಹುದು. ಅದು ಪ್ರಾಕ್ಟಿಕಲಿ ನಿಮ್ಮ ಟೀಚರ್ಗಳು ಸರ್ ಅಥವಾ ಮ್ಯಾಮ್ ಮಾಡಿರ್ತಾರೆ ಆಲ್ರೆಡಿ. ತುಂಬ ಚೆನ್ನಾಗಿರೋ ಡಯಾಗ್ರಾಮ್ ವಿತ್ ಸೆಕ್ಷನ್ಸ್ ಲುಕ್ ಬ್ಯೂಟಿಫುಲ್. ಓಕೆ, ದಟ್ಸ್ ವೈ ಐ ಆಮ್ ಸೇಯಿಂಗ್. ಸೊ ಪ್ರಾಬಬ್ಲಿ ಯು ಕ್ಯಾನ್ ಡೂ ಅ ಗುಡ್ ಜಾಬ್, ಬೆಟರ್ ಜಾಬ್. They have done a good job. So this is the section of root. Okay, section of root that you are seeing. ಮೇಲಿರುವಂಥದ್ದು ಡೈಕಾಟ್ ರೂಟ್ ಅಂಡ್ ಕೆಳಗಡೆ ಇರುವಂಥದ್ದು ಮೊನೊಕಾಟ್ ರೂಟ್. ಸೊ ನಾವು ಎರಡರದ್ದು ಪಾಯಿಂಟ್ಸ್ ಅನ್ನ ಬರ್ಕೊಂತ ಹೋಗೋಣ. ಡೈಕಾಟ್ ರೂಟ್ ಇದು ಅಲ್ಲಿ ಬರಿತೀನಿ, ಮೊನೊಕಾಟ್ ರೂಟ್ ಇದು ಇಲ್ಲಿ ಬರಿತೀನಿ. ಅವ್ರು ಹೇಗೆ ಪ್ರಶ್ನೆಗಳನ್ನ ಕೇಳ್ಬೋದು? ದೇ ಕ್ಯಾನ್ ಗಿವ್ ಯು ಕಂಪೇರ್ ಡೈಕಾಟ್ ಅಂಡ್ ಮೊನೊಕಾಟ್ ರೂಟ್. ಕೆಲವೊಮ್ಮೆ ಕಂಪೇರ್ ಡೈಕಾಟ್ ರೂಟ್ ಅಂಡ್ ಡೈಕಾಟ್ ಸ್ಟೆಮ್ ಅಂತ ಕೂಡ ಕೊಡ್ತಾರೆ. ಸೊ ನಿಮಗೆ ರೂಟಿನ ಕಂಪ್ಯಾರಿಸನ್ ಹೇಗೂ ಗೊತ್ತಿರಬೇಕು, ಬಟ್ ರೂಟ್ ಅಂಡ್ ಸ್ಟೆಮ್ಮಿನ ಕಂಪ್ಯಾರಿಸನ್ ಕೂಡ ಗೊತ್ತಿರಬೇಕು. ಈ ಕ್ವೆಶನ್ಸ್ ಅನ್ನ ಕೊಟ್ಟಿದ್ದಾರೆ, ಸುಮಾರು ಸರಿ ನಾವು ಕೊಡ್ತೀವಿ ಕೂಡ. ಬಿಕಾಸ್ ರೂಟ್ ಡೈಕಾಟ್ ರೂಟ್ ಮೊನೊಕಾಟ್ ರೂಟ್, ಡೈಕಾಟ್ ಸ್ಟೆಮ್ ಮೊನೊಕಾಟ್ ರೂಟ್, ಮೊನೊಕಾಟ್ ಸ್ಟೆಮ್ ಸಾರಿ, ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಇಂಥ ಪ್ರಶ್ನೆಗಳನ್ನ. ಸೊ ಇಫ್ ಐ ಹ್ಯಾವ್ ಟು ಥ್ರೋ ಅ ಬಾಲ್ ದಟ್ ಯು ಫೀಲ್ ನಂಗೆ ಗೊತ್ತಿಲ್ಲ ಹೇಗೆ ಆನ್ಸರ್ ಮಾಡೋದು, ಇಫ್ ಐ ವಾಂಟ್ ಟು ಏನಂತಾರೆ ಇಂಟಿಮಿಡೇಟ್ ದ ಲರ್ನರ್, ಓಕೆ, ಅಥವಾ ನಿಮ್ಮ ನಾಲೆಡ್ಜ್ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಏನು ಮಾಡ್ತೀನಿ, ಕಂಪೇರ್ ಡೈಕಾಟ್ ರೂಟ್ ಆ್ಯಂಡ್ ಡೈಕಾಟ್ ಸ್ಟೆಮ್, ಮೊನೊಕಾಟ್ ರೂಟ್ ಆ್ಯಂಡ್ ಮೊನೊಕಾಟ್ ಸ್ಟೆಮ್ ಅನ್ನೋ ಪ್ರಶ್ನೆಯನ್ನು ಕೊಡ್ತೀನಿ. ಕೊಟ್ಟಿದ್ದಾರೆ ಕೂಡ. ಐ ಆಮ್ ಶೋರ್ ಒನ್ ಆಫ್ ಯು ಮೈಟ್ ಹ್ಯಾವ್ ಗಾಟ್ ಇಟ್ ಆರ್ ಫ್ಯೂ ಆಫ್ ಯು. ಸೊ ಅದಕ್ಕೆ ಕೀಪ್ ಯೋರ್ ಕಾನ್ಸಂಟ್ರೇಷನ್ ಟುವರ್ಡ್ಸ್ ದ್ಯಾಟ್ ಆಲ್ಸೋ. ಸೊ ಈ ಕಡೆ ನಾನು ಡೈಕಾಟ್ ರೂಟ್ ಮೆನ್ಷನ್ ಮಾಡ್ತೀನಿ ಪಾಯಿಂಟ್ಸನ್ನು. ಡೈಕಾಟ್ ರೂಟ್ ಅಲ್ಲಿ ನೋಡಿ ಎಪಿಡರ್ಮಿಸ್ ಇದೆ, ರೂಟ್ ಹೇರ್ ಇದೆ. ಇಲ್ಲಿ ಕೂಡ ಎಪಿಡರ್ಮಿಸ್ ಇದೆ, ರೂಟ್ ಹೇರ್ ಇದೆ. ಎಪಿಡರ್ಮಿಸ್ಗೆ ಇನ್ನೊಂದು ಹೆಸರೇನು, ಎಪಿಬ್ಲೆಮಾ, ವಿಚ್ ಇಸ್ ಮೇಡ್ ಅಪ್ ಆಫ್ ಪ್ಯಾರೆಂಕೈಮಟಸ್ ಸೆಲ್ ಅಂಡ್ ಇಟ್ ಹ್ಯಾಸ್ ರೂಟ್ ಹೇರ್ಸ್. ರೂಟ್ ಹೇರ್ ಇಸ್ ಯೂನಿಸೆಲ್ಯುಲಾರ್ ಎಕ್ಸ್ಟೆನ್ಷನ್ ಆಫ್ ದ ರೂಟ್ ಎಪಿಡರ್ಮಿಸ್. ಕೆಳಗಡೆ ಬರ್ತಾ ಇದ್ದಂಗೆ ಯು ಹ್ಯಾವ್ ಅ ವರ್ಡ್ ಬೀಂಗ್ ಮೆನ್ಷನ್, ಕಾರ್ಟೆಕ್ಸ್. ಇಲ್ಲಿ ಕೂಡ ಇದೆ, ಇಲ್ಲಿ ಕೂಡ ಇದೆ. ಸೊ ದ ಕಾರ್ಟೆಕ್ಸ್ ದಟ್ ಯು ಸಿ ಆರ್ ಜನರಲಿ parenchymatous cells. They are again parenchyma cells, and you will find that they are having intercellular spaces. ಮಧ್ಯದಲ್ಲಿ ನಿಮಗೆ ಸ್ವಲ್ಪ ಗ್ಯಾಪ್ ಕೂಡ ಕಾಣಿಸಬಹುದು, ಇಂಟರ್ಸೆಲ್ಯುಲರ್ ಸ್ಪೇಸಸ್ ಕೂಡ ನಿಮಗೆ ಕಾಣಿಸಬಹುದು. ಅಂಡ್ ಮೋರ್ ಆರ್ ಲೆಸ್ ಸ್ಪೆರಿಕಲ್ ಆರ್ ಓವಲ್ ಟೈಪ್ ಆಫ್ ಸೆಲ್ಸ್ ಅಂತ ನೋಡ್ತೀರಾ. ಅಫ್ಕೋರ್ಸ್ ದೇ ಆರ್ ನಾನ್ ಫೋಟೋಸಿಂಥೆಟಿಕ್. ಸಿ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಅವರು, ವಿಜುವಲೈಸೇಷನ್ ಬೆಟರ್ ಇರಲಿ ಅಂತ. ಬಟ್ ಬೇರ್ಗಳಲ್ಲಿ ಫೋಟೋಸಿಂಥಸಿಸ್ ನಡೆಯಲ್ಲ. ಸೊ ನನ್ ಆಫ್ ದ ಸೆಲ್ಸ್ ಆರ್ ಆಕ್ಚುಲಿ ಹ್ಯಾವಿಂಗ್ ಕ್ಲೋರೋಫಿಲ್, ಬಿಕಾಸ್ ಇದು ಮಣ್ಣಿನ ಅಡಿಯಲ್ಲಿರುವಂತಹ ಸ್ಟ್ರಕ್ಚರ್ ಅಂಡ್ ಇದರ ಮೇನ್ ಕೆಲಸ ನೀರನ್ನ, ಮಿನರಲ್ಸ್ ಅನ್ನ ಎಳ್ಕೊಳ್ಳೋದು, ಅಥವಾ ಇನ್ ಸಮ್ ಕೇಸ್ ಸರ್ಟನ್ ಪಾರ್ಟ್ಸ್ ಆಫ್ ದ ರೂಟ್ ಆಲ್ಸೋ ಇನ್ವಾಲ್ವ್ ಇನ್ ಪ್ರೊಡಕ್ಷನ್ ಆಫ್ ಹಾರ್ಮೋನ್ಸ್. ಮಾರ್ಫಾಲಜಿಯಲ್ಲಿ ಆಲ್ರೆಡಿ ನಾವು ಓದಿದ್ದೀವಿ. ಎಸ್, ಸೊ ಗ್ರೀನ್ ಅಂತೂ 100% ಆಸ್ ಸಚ್ ಇರಲ್ಲ. ನೆಕ್ಸ್ಟ್, ಈ ಕಾರ್ಟೆಕ್ಸಿನ ಲಾಸ್ಟ್ ಲೇಯರ್ ಇಸ್ ಎಂಡೋಡರ್ಮಿಸ್. ಈ ಡಯಾಗ್ರಾಮ್ ಅಲ್ಲಿ ಎಲ್ಲಿದೆ ಮ್ಯಾಮ್ ಅಂತ ಕೇಳಿದ್ರೆ ಇದು, ದಿಸ್ ಪಾರ್ಟ್ ಇಸ್ ಎಂಡೋಡರ್ಮಿಸ್ ಆಸ್ ಪರ್ ದ ಡಯಾಗ್ರಾಮ್. ಎಂಡೋಡರ್ಮಿಸ್ ಅನ್ನ ನೀವು ಡ್ರಾ ಮಾಡಿದಾಗ ನೋಡಿ, ದ ಶೇಪ್ ಆಫ್ ದ ಸೆಲ್ ಇಸ್ ಡಿಫ್ರೆಂಟ್. ಪ್ಯಾರೆಂಕೈಮಸ್ ಸೆಲ್ಸ್ ಇವುಗಳು, ಬಟ್ they are actually the last part of the endodermis ಅಥವಾ last layer of the cortex ಅಂತ ಕರಿತೀವಿ. ಇಂಪಾರ್ಟೆಂಟ್ MCQ ಅಲ್ಲಿ ಕೇಳಿದ್ರು ಕೇಳಬಹುದು. ಲಾಸ್ಟ್ ಲೇಯರ್ ಆಫ್ ಕಾರ್ಟೆಕ್ಸ್ ಯಾವುದು ಅಂತ ಕೇಳಿದ್ರೆ ದ ಆನ್ಸರ್ ಇಸ್ ಎಂಡೋಡರ್ಮಿಸ್. ರೂಟಿನ ಎಂಡೋಡರ್ಮಿಸ್ ಅಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಎಂಡೋಡರ್ಮಿಸ್ ಇಲ್ಲಿ ಕೂಡ ಇದೆ, ಇಲ್ಲಿ ಕೂಡ ಇದೆ. ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ,
In the dicot and the monocot root, both the endodermis has something called as a Casparian thickening ಅಥವಾ ಸುಬೆರಿನ್ ಡೆಪೊಸಿಷನ್. ಮ್ಯಾಮ್ ಸುಬೆರಿನ್ ಹೇಗೆ ಏನು ಸೆಲ್ಯುಲೋಸ್ ಕೇಳಿದಿರಾ, ಲಿಗ್ನಿನ್ ಕೇಳಿದಿರಾ, ಹಾಗೆ ಸುಬೆರಿನ್ ಕೂಡ ಒಂದು ಸೆಲ್ ವಾಲ್ ಮೆಟೀರಿಯಲ್. ಎಂಡೋಡರ್ಮಲ್ ಸೆಲ್ ವಾಲ್ಸ್ ಅಲ್ಲಿ the cells have suberin deposition and suberin deposits ಅಂತ ನೀವು ನೆನ್ಪಿಟ್ಕೊಳ್ಬಹುದು on cell wall. Okay, on cell wall. And ಇದನ್ನ ನಾವು ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಅಥವಾ ಕ್ಯಾಸ್ಪೇರಿಯನ್ ಥಿಕ್ನಿಂಗ್ಸ್ ಅಂತ ಕರಿತೀವಿ. ಈ ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸಿನ ಹೆಸರು ಬಂದಿರೋದು ಬೇಸ್ಡ್ ಆನ್ ದ ಸೈಂಟಿಸ್ಟ್ ಕ್ಯಾಸ್ಪೆರಿ ಅಂತ ಅವರ ಸರ್ ನೇಮ್, ಅವರ ಹೆಸರಿನ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ. ಸೊ ಡೈಕಾಟ್ ರೂಟ್ ಅಲ್ಲಿ ದೇ ಹ್ಯಾವ್ ಮೆನ್ಷನ್ ದಟ್ ದ ಕ್ಯಾಸ್ಪೇರಿಯನ್ ಥಿಕ್ನಿಂಗ್ ಇಸ್ ಪ್ರೆಸೆಂಟ್ ಇನ್ ದ ರೇಡಿಯಲ್ ಅಂಡ್ ಟ್ಯಾಂಜೆನ್ಷಿಯಲ್ ವಾಲ್ಸ್ ಅಂತ. ಓಕೆ, ಆನ್ ಐ ವಿಲ್ ಶೋ ಇಟ್ ಟು ಯು ಎಲ್ಲಿ ಅಂತ. ರೇಡಿಯಲ್ ಅಂಡ್ ಟ್ಯಾಂಜೆನ್ಷಿಯಲ್ ವಾಲ್ ಅಂತ ಕೊಟ್ಟಿದ್ದಾರೆ. ಇದರ ಕೆಲಸ ಏನು ಅಂತ ಹೇಳಿದ್ರೆ, ಇಟ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಯೂನಿಡೈರೆಕ್ಷನಲ್ ಫ್ಲೋ ಆಫ್ ವಾಟರ್. ಐ ವಿಲ್ ಟೆಲ್ ಯು ದ್ಯಾಟ್ ಆಲ್ಸೋ. ಮೇಂಟೈನ್ಸ್ ಯೂನಿಡೈರೆಕ್ಷನಲ್ ಫ್ಲೋ ಆಫ್ ವಾಟರ್. ಮಣ್ಣಿಂದ ರೂಟ್ ಹೇರ್, ರೂಟ್ ಹೇರ್ ಇಂದ ಕಾರ್ಟೆಕ್ಸ್, ಕಾರ್ಟೆಕ್ಸ್ ಇಂದ ಝೈಲಮ್. ಬಟ್ ನೀರನ್ನ ವಾಪಸ್ ಹೋಗ್ಲಿಕ್ಕೆ ಬಿಡಲ್ಲ. ನೀರಿನ ಮಾಲಿಕ್ಯೂಲ್ಸ್ ಅನ್ನ ಇಲ್ಲಿ ನೋಡಿ, ಐ ವಿಲ್ ಜಸ್ಟ್ ಶೋ ಇಟ್ ಟು ಯು. ನೀರನ್ನ ಇಲ್ಲಿಂದ ಹೀಗಾಗ್ತಾ ಆಗ್ತಾ ಆಗ್ತಾ ಹೀಗ್ ಬರ್ಲಿಕ್ಕೆ ಬಿಡ್ತಾ ಇದೆ. ಅದೇ ನೀರ್ ನಾನು ವಾಪಸ್ ಹೋಗ್ತೀನಿ ಅಂದ್ರೆ ಇದನ್ನ ಬ್ಲಾಕ್ ಮಾಡೋದು ಕ್ಯಾಸ್ಪೇರಿಯನ್ ಥಿಕ್ನಿಂಗ್. ಇದನ್ನ ಬ್ಲಾಕ್ ಮಾಡೋದು ಕ್ಯಾಸ್ಪೇರಿಯನ್ ಥಿಕ್ನಿಂಗ್. ನೀರು ಝೈಲಮಿಗೆ ಬಂದಿದ್ಯಾ, ಬಿಕಮ್ ಪಾರ್ಟ್ ಆಫ್ ದ ಟ್ರಾನ್ಸ್ಪೋರ್ಟೇಷನ್. ವಾಪಸ್ ಮಣ್ಣಿಗೆ ಹೋಗ್ತೀನಿ ಅಂದ್ರೆ ನಾನು ಬಿಡಲ್ಲ ಅಂತ. ವಾಟ್ ಡು ಯು ಮೀನ್ ಬೈ ರೇಡಿಯಲ್ ಅಂಡ್ ಟ್ಯಾಂಜೆನ್ಷಿಯಲ್ ವಾಲ್? ಇಮ್ಯಾಜಿನ್, ಇದು ಎಂಡೋಡರ್ಮಿಸಿನ ಒಂದು ಸೆಲ್ ಅನ್ನ 3D ಅಲ್ಲಿ, ನಾವು 2D ಅಲ್ಲಿ ಹೇಗೆ ಡ್ರಾ ಮಾಡ್ತೀವಿ, ನಾವು 2D ಅಲ್ಲಿ ಹೀಗೆ ಡ್ರಾ ಮಾಡ್ತೀವಿ ಒಂದು ಎಂಡೋಡರ್ಮಲ್ ಸೆಲ್ ಅನ್ನ. 3D ಅಲ್ಲಿ ನಾನು ಎತ್ಕೊಂಡೆ ಅನ್ಕೊಳ್ಳಿ ಅಂಡ್ 3D ಕನ್ವರ್ಟ್ ಮಾಡಿದೆ ಅನ್ಕೊಳ್ಳಿ. ಸೊ ಸುಬೆರಿನ್ ಡೆಪೋಸಿಷನ್ ಎಲ್ಲಿದೆ? ಈ ಕೆಳಗೆ, ಮೇಲೆ, ಸೈಡ್ಸ್. ಅರ್ಥ ಆಯ್ತಾ? ಈ ಸೆಲ್ ನಾನು ಎಲ್ಲಿಂದ ಎತ್ಕೊಂಡಿದ್ದು ಹಿಂಗೆ. ಸೊ ಮೇಲೆ ಸೈಡ್ಸ್ ಎಲ್ಲಿದೆ, ಎಲ್ಲಿ ಇಲ್ಲ, ಮುಂದೆ ಮತ್ತೆ ಹಿಂದೆ ಇಲ್ಲ. ಕೆನ್ ಯು ಇಮ್ಯಾಜಿನ್? ಮೇಲಿದೆ, ಕೆಳಗಿದೆ, ಸೈಡ್ಸ್ ಅಲ್ಲಿ ಇದೆ ಸುಬೆರಿನ್ ಡೆಪೋಸಿಷನ್. ಮುಂದೆ ಇಲ್ಲ, ಹಿಂದೆ ಇಲ್ಲ. ಸೊ ನೀರು ಮೇಲಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಸುಬೆರಿನ್ ರಿಪೆಲ್ಸ್ ವಾಟರ್. ಸೈಡ್ಸ್ ಇಂದ ನೀರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಹೀಗಿರುವಂತ ಒಂದು ಸೆಲ್ ಇದು. ಸೊ ಇಲ್ಲಿ ಸುತ್ತ ಸುಬೆರಿನ್ ಇದೆ, ಇಲ್ಲಿ ಇಲ್ಲ, ಇಲ್ಲಿ ಇಲ್ಲ. ಸೊ ನೀರು ಹೀಗೆ ಹೋಗಿ ಇಲ್ಲಿಂದ ಬರಬಹುದು. ಅರ್ಥ ಆಯ್ತಾ? ನೀರು ಇಲ್ಲಿಂದ ಹಿಂದೆಯಿಂದ ಹೋಗಿ ಮುಂದೆಯಿಂದ ಬರಬಹುದು. ಮೇಲೆ ಬ್ಲಾಕ್, ಸೈಡ್ಸ್ ಅಲ್ಲಿ ಬ್ಲಾಕ್, ಕೆಳಗೆ ಬ್ಲಾಕ್, ಸುತ್ತ ಸುಬೆರಿನ್ ಇದೆ. ರೇಡಿಯಲ್ ಅಂಡ್ ಟ್ಯಾಂಜೆನ್ಷಿಯಲ್ ವಾಲ್ ಅಂತ ಕರಿತೀವಿ. ಕೆಲಸ ಏನು ಅಂತ ಆಲ್ರೆಡಿ ಹೇಳಿ ಆಯ್ತು. ನೆಕ್ಸ್ಟ್ ಭಾಗ ಬಂದ್ಬಿಟ್ಟು ಪೆರಿಸೈಕಲ್ ಅಂತ. ಪೆರಿಸೈಕಲ್ ಅನ್ನ ನಾವು ಫಸ್ಟ್ ಲೇಯರ್ ಆಫ್ ಸ್ಟೀಲ್ ಅಂತ ಕರಿತೀವಿ. ಫಸ್ಟ್ ಲೇಯರ್ ಆಫ್ ಸ್ಟೀಲ್ ಅಂತ ಕರಿತೀವಿ. ಇದು ಇನ್ ದ ಕೇಸ್ ಆಫ್ ಡೈಕಾಟ್ ರೂಟ್ ಮಾತ್ರ. ಹೆಲ್ಪ್ಸ್ ಇನ್ ಲ್ಯಾಟ್ರಲ್ ರೂಟ್ ಫಾರ್ಮೇಶನ್. ಮಾರ್ಫಾಲಜಿಯಲ್ಲಿ ಲ್ಯಾಟ್ರಲ್ ರೂಟ್, ಬ್ರಾಂಚಸ್, ರೂಟಿನ ಶಾಖೆಗಳನ್ನ ಲ್ಯಾಟ್ರಲ್ ರೂಟ್ ಅಂತೀವಿ. ಅದು ಹುಟ್ಟೋದು ಪೆರಿಸೈಕಲ್ ಇಂದ. ಓಕೆ, ಪೆರಿಸೈಕಲ್ ಇಂದ. ಮ್ಯಾಮ್ ಪೆರಿಸೈಕಲ್ ಎಲ್ಲಿದೆ? ಪೆರಿಸೈಕಲ್ ಇದೆ ಇಲ್ಲಿ, ಎಂಡೋಡರ್ಮಿಸ್ ಒಳಗಡೆ ಬರುತ್ತೆ ಇಲ್ಲಿ. ಓಕೆ, ಇದಾಯ್ತು ಪೆರಿಸೈಕಲ್. ಪೆರಿಸೈಕಲ್ ಮತ್ತೆ ಅದರ ಒಳಗಡೆ ಬರುವಂತ ಎಲ್ಲ ಭಾಗವನ್ನು ಸ್ಟೀಲ್ ಅಂತ ಕರಿತೀವಿ. ಸ್ಟೀಲ್ ಅಂತ ಕರಿತೀವಿ. ಇಲ್ಲೂ ಇದೆ ಪೆರಿಸೈಕಲ್, ಇಲ್ಲೂ ಇದೆ. ಓಕೆ, ಪೆರಿಸೈಕಲ್ ಇಲ್ಲೂ ಇದೆ. ಬಟ್ ಮೊನೊಕಾಟ್ಸ್ ಅಲ್ಲಿ ಪೆರಿಸೈಕಲ್ ಲ್ಯಾಟ್ರಲ್ ರೂಟ್ ಫಾರ್ಮೇಶನ್ ಎಲ್ಲ ಹೆಲ್ಪ್ ಮಾಡುತ್ತೆ ಅಂತ ನಾವು ಓದಲ್ಲ. ಸೊ ಇದು ನೆನ್ಪಿಟ್ಕೊಳ್ಳಿ. ದೆನ್ ವಿ ಕಮ್ ಟು ದ
ವ್ಯಾಸ್ಕ್ಯುಲಾರ್ ಟಿಶ್ಯೂ. ವ್ಯಾಸ್ಕ್ಯುಲಾರ್ ಟಿಶ್ಯೂ ನೋಡಿ ಹೇಗಿದೆ, ಟೆಟ್ರಾರ್ಕ್ ಅಂತೀವಿ, ಟೆಟ್ರಾರ್ಕ್. ರೇಡಿಯಲ್ ಅಂತೀವಿ ಬಿಕಾಸ್ xylem and phloem are lying on 2 different radii. ಓಕೆ. ಕ್ಲೋಸ್ಡ್ ಅಂತೀವಿ ಯಾಕೆಂದ್ರೆ ಕೇಂಬಿಯಂ ಎಲ್ಲೂ ಕಾಣ್ತಿಲ್ಲ ನಮಗೆ, ನೆನಪಿರ್ಲಿ. ಎಕ್ಸಾರ್ಕ್ ಅಂತೀವಿ ಯಾಕೆಂದ್ರೆ ಪ್ರೋಟೋಸೈಲಮ್ ಹೊರಗಡೆ ಮುಖ ಹಾಕೊಂಡಿದೆ. ಅಂಡ್ ಪಿತ್ ಇಸ್ ವಿಸಿಬಲ್, ಡೈಕಾಟ್ ರೂಟ್ ಅಲ್ಲಿ ಹೇಳ್ತಾ ಇದ್ದೀನಿ. ವಿಸಿಬಲ್, ಕಾನ್ಸ್ಪಿಕ್ಯುವಸ್ ಅಂತ ಕೂಡ ನೀವು ಹೇಳಬಹುದು. ಝೈಲಮ್ ಮತ್ತೆ ಫ್ಲೋಯಮಿನ ಮಧ್ಯ ಬರುವಂತಹ ಟಿಶ್ಯೂ ಅನ್ನ ಐ ಆಮ್ ಲೇಬ್ಲಿಂಗ್ ದಿಸ್, ಬೇಕಂದ್ರೆ ನೀವು ನೆನ್ಪಿಟ್ಕೊಳ್ಳಿ. ಇಲ್ಲಿ ಬರುತ್ತಿದು ಝೈಲಮ್ ಮತ್ತೆ ಫ್ಲೋಯಮ್. ಮ್ಯಾಮ್ ಫ್ಲೋಯಮ್ ಕಾಣ್ತಾನೆ ಇಲ್ಲ ಅಂತ ನೀವು ಹೇಳಬಹುದು. ಸೊ ಲೆಟ್ಸ್ ಸೇ ದಿಸ್ ಇಸ್ ಫ್ಲೋಯಮ್. ಆಕ್ಚುಲಿ ಇಲ್ಲಿ ಬರೋದು ಫ್ಲೋಯಮ್. ಓಕೆನಾ. ಈ ಸೆಲ್ಸ್ ಇದೆಯಲ್ವಾ, ಇದು ಈ ಸೆಲ್ಸ್, ಇದನ್ನ ಕಂಜಕ್ಟಿವ್ ಟಿಶ್ಯೂ ಅಂತಾರೆ. ಟಿಶ್ಯೂ ಅಂತಾರೆ. ಅರ್ಥ ಆಯ್ತಾ? ಸೊ ಅದು ಕೂಡ ಇದೆ ಅಂತ ನೆನ್ಪಿಟ್ಕೊಳ್ಳಿ. ಮ್ಯಾಮ್ ಟೆಟ್ರಾರ್ಕ್ ಅಂದ್ರೆ ಏನು? ಇದು ಝೈಲಮ್ ಕಾಣ್ತಾ ಇದೆಯಾ? ಇದೊಂದು ಝೈಲಮ್ ಪ್ಯಾಚ್, ಇದೊಂದು ಝೈಲಮ್ ಪ್ಯಾಚ್, ಇದೊಂದು ಝೈಲಮ್ ಪ್ಯಾಚ್. 2ರಿಂದ 4 ಅಂತ ಪ್ಯಾಚ್ ಇರಬಹುದು. ಸೊ ಡಯಾರ್ಕ್ 2, ಇವಾಗ ಝೈಲಮ್ ಅಂತ ನಾನು ತಗೊಂಡ್ರೆ ಇದನ್ನ ಡೈ ಆರ್ಕ್ 2, 3 ಅಥವಾ 4 ಇರಬಹುದು. 4ಕ್ಕಿಂತ ಹೆಚ್ಚು ಇರಲ್ಲ ಹೆಚ್ಚಾಗಿ. ಆಕ್ಚುಲಿ ಕೆಲವೊಮ್ಮೆ 6 ಕೂಡ ಕಾಣಿಸುತ್ತೆ, ಬಟ್ ವಿ ವಿಲ್ ಸ್ಟಿಕ್ ಟು ಡಯಾರ್ಕ್ ಟು ಟೆಟ್ರಾರ್ಕ್ ಅಂತ. ಹೆಕ್ಸಾರ್ಕ್ ಕೂಡ ಯು ಕ್ಯಾನ್ ಸಿ ಡೈಕಾಟ್ ರೂಟ್ ಇನ್ ವ್ಯಾಸ್ಕ್ಯುಲಾರ್ ಟಿಶ್ಯೂ. ನೋಡಿ ಪ್ರೋಟೋಸೈಲಮ್ ನೋಡಿ ಹೇಗಿದೆ ಹೊರಗಡೆ. ಇಲ್ಲಿ ಫ್ಲೋಯಮ್ ಬರೋದು, ಇಲ್ಲಿ ನಿಮಗೆ ಕಂಜಕ್ಟಿವ್ ಟಿಶ್ಯೂ ಬರೋದು. ಓಕೆ. ಇದು ನೋಡಿ ಝೈಲಮ್ ಇನ್ ಪ್ಯಾಚ್ ಪ್ಲಸ್ ಶೇಪ್ ಅಲ್ಲಿ. ಟೆಟ್ರಾರ್ಕ್ ಇದು ಕೂಡ ತೋರಿಸ್ತಾ ಇದೆ. ಯು ಕ್ಯಾನ್ ಸಿ ದಿಸ್ ಇಸ್ ದ ಎಂಡೋಡರ್ಮಿಸ್ ಆಕ್ಚುಲಿ. ಓಕೆ. ಬರೀ ಸ್ಟೀಲಾರ್ ರೀಜನ್ ಅನ್ನ ಹೈಲೈಟ್ ಮಾಡಿದೀವಿ. ಸೊ ದಿಸ್ ಇಸ್ ಡೈಕಾಟ್ ರೂಟ್. ಸೆಕ್ಷನ್ ಅಂದ್ರೆ ಮೈಕ್ರೋಸ್ಕೋಪ್ ಅಂಡರ್ ಹೇಗೆ ಕಾಣಿಸುತ್ತೆ ಅಂತ. ಎನ್ಲಾರ್ಜ್ ಪೋರ್ಷನ್ ಆಫ್ ಓನ್ಲಿ ದ vascular tissue. Let's come to monocot root. Monocot root ಗೆ ಬರೋಣ. Monocot root ಗೆ ಬಂದಾಗ I'll give you the comparison. ಇದು ಡೈಕಾಟ್ ರೂಟ್ ಇನ ಸೆಕ್ಷನ್. ಇದು ಮೊನೊಕಾಟ್ ರೂಟ್ ಅಲ್ವಾ? ಸೊ ಲೆಟ್ಸ್ ಪಿಕ್ ದಿಸ್ ಅಪ್. ಮೊನೊಕಾಟ್ ರೂಟಿಗೆ ಬಂದಾಗ ವೆನ್ ಐ ಕಮ್ ಟು ಮೊನೊಕಾಟ್ ರೂಟ್, ಕೆಲವೆಲ್ಲ ಸೇಮ್ ಇದೆ. ಮೊನೊಕಾಟ್ ರೂಟಿಗೆ ಬಂದಾಗ ಕೆಲವೆಲ್ಲ ಸೇಮ್ ಇದೆ. ಅದೇನು ಅಂತ ಹೇಳಿದ್ರೆ ಲೈಕ್ ದ ವರ್ಡ್ ಎಪಿಬ್ಲೆಮಾ. ಎಪಿಬ್ಲೆಮಾ ಇಸ್ ಸೇಮ್. ನಿಮಗೆ ರೂಟ್ ಹೇರ್ ಫಾರ್ಮೇಶನ್ ಆಗುತ್ತೆ ವಿಚ್ ಇಸ್ ಯೂನಿಸೆಲ್ಯುಲಾರ್, ಅದು ಕೂಡ ಸೇಮ್. ದೆನ್ ನಿಮಗೆ ಕಾರ್ಟೆಕ್ಸ್ ಇದೆ ವಿಚ್ ಇಸ್ ಪ್ಯಾರೆಂಕೈಮಟಸ್. ಅಂಡ್ ಓಕೆ, ಇಂಟರ್ಸೆಲ್ಯುಲಾರ್ ಸ್ಪೇಸಸ್ ಕೂಡ ಇದೆ, ಇದು ಕೂಡ ಸೇಮ್ ಆಯ್ತು. ಒಂದು ಕಂಪ್ಯಾರಿಸನ್ ಇರ್ಲಿ ಅಂತ ಸೈಡ್ ಬೈ ಸೈಡ್ ಬರೀತಾ ಇರೋದು. ದೆನ್ ಆಸ್ ಯು ಗೋ ಎಂಡೋಡರ್ಮಿಸ್ ಬಂತು ವಿಚ್ ಇಸ್ ಅಗೇನ್ ದ ಲಾಸ್ಟ್ ಲೇಯರ್ ಆಫ್ ದ ಕಾರ್ಟೆಕ್ಸ್. ಕ್ಯಾಸ್ಪೇರಿಯನ್ ಥಿಕ್ನಿಂಗ್ ಇದೆಯಾ? ಎಸ್. ಇಲ್ಲಿ ಸ್ವಲ್ಪ ಬೇರೆ ರೀತಿ ಇರುತ್ತೆ. ಸುಬೆರಿನ್ ಡೆಪೋಸಿಷನ್ ಅಂಡ್ ಸುಬೆರಿನ್ಗೆ ನೀರು ಇಷ್ಟ ಇಲ್ಲ. ಸೊ ಇಲ್ಲಿ ಕೂಡ ಈ ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಏನ್ ಮಾಡೋದು, ಯೂನಿಡೈರೆಕ್ಷನಲ್ ಫ್ಲೋ ಆಫ್ ವಾಟರ್ ಅನ್ನ ಮೇಂಟೈನ್ ಮಾಡುತ್ತೆ. ಬಟ್ ಹೌ ಇಸ್ ಇಟ್ ಪ್ರೆಸೆಂಟ್ ಸುಬೆರಿನ್ ಡೆಪೋಸಿಷನ್ ಅಂತ ಹೇಳಿದ್ರೆ ಹೀಗೆ. ಓಕೆ, ಇಮ್ಯಾಜಿನ್ ಹೀಗಿದೆ. ಡ್ರಾ ಮಾಡಿ ತೋರಿಸೋದೇ ಬೆಟರ್. ಸೊ ಕ್ಯಾಸ್ಪೇರಿಯನ್ ಥಿಕ್ನಿಂಗ್ ಇಲ್ಲಿರುತ್ತೆ ನೋಡಿ, ಇಲ್ಲಿ ಈ ವಾಲಲ್ಲಿ ಈ ವಾಲಲ್ಲಿ
ಇಲ್ಲಿ ಹೀಗೆ. ಸೊ ಕೆಲವು ಸೆಲ್ಸ್ ಅನ್ನ ಪೂರ್ತಿಯಾಗಿ ಅದು ಯು ಶೇಪ್ ಅಂತ ಕರಿತೀವಿ, ಇದನ್ನ ಕವರ್ ಮಾಡ್ಕೊಂಡಿರುತ್ತೆ. ಬಟ್ ದೇರ್ ಆರ್ ಫ್ಯೂ ಸೆಲ್ಸ್ ವಿಚ್ ಡೋಂಟ್ ಹ್ಯಾವ್ ಕ್ಯಾಸ್ಪೇರಿಯನ್ ಥಿಕ್ನಿಂಗ್ ಲೈಕ್ ದಿಸ್ ಒನ್. ಇದಕ್ಕೆ ಹೆಸರು ಪ್ಯಾಸೇಜ್ ಸೆಲ್ ಅಂತ. ಈ ಪ್ಯಾಸೇಜ್ ಸೆಲ್ ಬರೋದು ಇನ್ ಫ್ರಂಟ್ ಆಫ್ ಝೈಲಮ್. ಮ್ಯಾಮ್ ಪ್ಯಾಸೇಜ್ ಸೆಲ್ ಎಲ್ಲಿದೆ? ಎಲ್ಲಿ ಎಲ್ಲ ಝೈಲಮ್ ಇದೆ ಅದರ ಮುಂದೆ ಬರ್ತಾ ಇದೆ ನೋಡಿ, ಇಲ್ಲಿ ಇಲ್ಲಿ ಇಲ್ಲಿ. ಸೊ ನೀರೇನ್ ಮಾಡುತ್ತೆ, ಬೇರೆ ಯಾವ ಕಡೆಗೂ ಹೋಗದೆ ಸೀದಾ ಹೀಗೆ ಬಂದು ಝೈಲಮ್ ಒಳಗಡೆನೆ ಹೋಗೋದು. ಬಿಕಾಸ್ ಇಲ್ಲಿಗೆ ಬರ್ಲಿಕ್ಕಾಗಲ್ಲ, ಸುಬೆರಿನ್ ಇದೆ, ಇಲ್ಲಿ ಬರ್ಲಿಕ್ಕಾಗಲ್ಲ. ದ ಓನ್ಲಿ ಸೆಲ್ ವಿಚ್ ಅಲೌಸ್ ಪ್ಯಾಸೇಜ್ ಆಫ್ ವಾಟರ್ ಇಸ್ ಪ್ಯಾಸೇಜ್ ಸೆಲ್. ಹೆನ್ಸ್ ದ ನೇಮ್, ಹೆಸರು ಕೂಡ ಅದ್ರ ಪ್ರಕಾರನೇ ಇಟ್ಟಿರೋದು. ಓಕೆ, ಪ್ಯಾಸೇಜ್ ಸೆಲ್ ಎಲ್ಲಿರೋದು? ಇನ್ ಫ್ರಂಟ್ ಆಫ್ ಝೈಲಮ್. ಓಕೆ, ಕ್ಯಾಸ್ಪೇರಿಯನ್ ಸ್ಟ್ರಿಪ್ಸ್ ಅನ್ನ ನಾವು ಯು ಶೇಪ್, ಯು ಆಲ್ಫಾಬೆಟ್ ಯು, ಅಂಬ್ರೆಲಾದು ಯು ಅಂತ ಹೇಳಬಹುದು. ದೆನ್ ಅದಾದ ನಂತರ ಬರೋದು ಪೆರಿಸೈಕಲ್. ಅಗೇನ್ ಪೆರಿಸೈಕಲ್ ಇಸ್ ದ ಫಸ್ಟ್ ಲೇಯರ್ ಆಫ್ ದ ಸ್ಟೀಲ್, ಆಲ್ಸೋ ಮೇಡ್ ಅಪ್ ಆಫ್ ಪ್ಯಾರೆಂಕೈಮಾ. ಬಟ್ ಲ್ಯಾಟ್ರಲ್ ರೂಟ್ ಫಾರ್ಮೇಶನ್ ಗೆ ಹೆಲ್ಪ್ ಮಾಡುತ್ತಾ? ಇಲ್ಲ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ನಾವು ವ್ಯಾಸ್ಕ್ಯುಲರ್ ಟಿಶ್ಯೂಗೆ ಬಂದಾಗ, ವೆನ್ ಯು ಕಮ್ ಟು ವ್ಯಾಸ್ಕ್ಯುಲರ್ ಟಿಶ್ಯೂ, ಡಿಫ್ರೆನ್ಸಸ್ ಮತ್ತೆ ಸಿಮಿಲಾರಿಟಿ ನೋಡ್ಕೊಳ್ಳಿ. ಅಲ್ಲಿ ಡಯಾರ್ಕ್ ಟು ಟೆಟ್ರಾರ್ಕ್ ಅಂತ ಬರ್ಕೊಂಡಿದೀವಿ. ಇಲ್ಲಿ ಝೈಲಮ್ ಇಸ್ ಪಾಲಿಯಾರ್ಕ್ ಅಂತೀವಿ, ಯಾಕೆಂದ್ರೆ 6 ಹೆಚ್ಚು ಝೈಲಮ್ ಪ್ಯಾಚಸ್ ನಿಮ್ಗೆ ಕಾಣಿಸುತ್ತೆ. ಇವಾಗ ಇಲ್ಲೆಷ್ಟು ಡ್ರಾ ಮಾಡಿದೀವಿ ನಾವು? ಹೌ ಮೆನಿ ಹ್ಯಾವ್ ವಿ ಡ್ರಾನ್ ಹಿಯರ್? 1 2 3 4 5 6 7 8 ಡ್ರಾ ಮಾಡಿದೀವಿ. ಕರೆಕ್ಟ್ ಅಲ್ವಾ? ಎಸ್. ಸೊ ಝೈಲಮ್ ಇಸ್ ಪಾಲಿಯಾರ್ಕ್. ರೇಡಿಯಲ್ ವ್ಯಾಸ್ಕ್ಯುಲರ್ ಟಿಶ್ಯೂ ಇರೋದು ನಿಮ್ಮ ಹತ್ರ, ಬಿಕಾಸ್ ನಿಮ್ಗೆ ಝೈಲಮ್ ಫ್ಲೋಯಮ್ ಇಲ್ಲಿ ಬರಬಹುದು ನೋಡಿ. ಪ್ರತಿ ಝೈಲಮ್ ಪ್ಯಾಚ್ ಆದ ನಂತರ ಒಂದು ಫ್ಲೋಯಮ್ ಪ್ಯಾಚ್ ಇದ್ದೇ ಇರುತ್ತೆ. ಕರೆಕ್ಟ್ ಆಗಿ ತೋರಿಸಿಲ್ಲ ಅವರಷ್ಟೇ. ದೆನ್ ನಾನೊಂದು ಎಡವಟ್ ಮಾಡಿದ್ದೀನಿ, ಐಲ್ ಜಸ್ಟ್ ಟೆಲ್ ಇಟ್ ಯು ವಾಟ್ ಅಂತ, ಬಟ್ ನಥಿಂಗ್ ಮೇಜರ್. ಎಕ್ಸಾರ್ಕ್ ಕಂಡೀಷನ್ ನಿಮ್ಗೆ ಕಾಣಿಸುತ್ತೆ. ಅಂಡ್ ಇಲ್ಲಿ ಕೂಡ ಕ್ಲೋಸ್ಡ್ ವ್ಯಾಸ್ಕ್ಯುಲರ್ ಟಿಶ್ಯೂ, ಸೆಕೆಂಡರಿ ಗ್ರೋತ್ ಅಂತ ಇಲ್ಲ. ಕಂಜಕ್ಟಿವ್ ಟಿಶ್ಯೂ ಇಲ್ಲೂ ಕೂಡ ಇದೆ. ಇನ್ನೊಂದು ವಿಷಯ, ನಾನು ಅಲ್ಲಿ ಪಿತ್ ಇಸ್ ವಿಸಿಬಲ್ ಅಂತ ಡೈಕಾಟ್ ರೂಟಿಗೆ ಕೊಟ್ಟೆ, ಅದು ಮೋನೋಕಾಟಿಗೆ ಹಾಕ್ಬೇಕಿತ್ತು. ಪಿತ್ ಇಸ್ ವಿಸಿಬಲ್, ಎದ್ದು ಕಾಣಿಸುತ್ತೆ ಪಿತ್. ಆಕ್ಚುಲಿ ಹಿಯರ್ ಪಿತ್ ಇಸ್ ಇನ್ವಿಸಿಬಲ್. ಡಯಾಗ್ರಾಮ್ ಅಲ್ಲಿ ಕಾಣ್ತಾ ಇದೆ ಹೌದು, ಬಟ್ ಇಫ್ ಯು ಪೇ ಅಟೆನ್ಷನ್ ಅಲ್ವಾ, ಇನ್ ಟು ದ ಆಕ್ಚುಯಲ್ ಸೆಕ್ಷನ್ ನಿಮ್ಗೆ ಡೈಕಾಟ್ ರೂಟ್ ಅಲ್ಲಿ ಪಿತ್ ಕಾಣಿಸಲ್ಲ. ಸೊ ದಟ್ ಇಸ್ ಅ ಮಿಸ್ಟೇಕ್ ಐ ಡಿಡ್, ಪ್ಲೀಸ್ ಕರೆಕ್ಟ್ ಇಟ್. ಇಲ್ಲಿ ನೋಡಿ ಝೈಲಮೇ ತುಂಬಿಕೊಂಡಿದೆ, ಪಿತ್ ಎಲ್ಲೂ ಕಾಣ್ತಿಲ್ಲ. ದಿಸ್ ಇಸ್ ಡೈಕಾಟ್ ರೂಟ್. ಸಾರಿ, ಮೋನೋಕಾಟ್ ರೂಟ್. ನೋಡಿ ಮೋನೋಕಾಟ್ ರೂಟ್ ಅಲ್ಲಿ ಹೇಗಿದೆ, ಇದು ಮೋನೋಕಾಟ್ ರೂಟಿನ ಸೆಕ್ಷನ್. ಯು ಕ್ಯಾನ್ ಸಿ ಇದು ಮೆಟಾಝೈಲಮ್, ಇದು ಪ್ರೋಟೋಝೈಲಮ್. ಪಿತ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅಲ್ಲಿ ಪಿತ್ ಕಾಣ್ತಾನೆ ಇಲ್ಲ. ಫ್ಲೋಯಮ್ ಇಲ್ಲಿದೆ, ಇದು ಫ್ಲೋಯಮ್ ಪ್ಯಾಚಸ್. ಓಕೆ, ಹೀಗೆ ಯು ಕ್ಯಾನ್ ಕೌಂಟ್ 1 2 3 4 5 6 7 8 9 10 11 12 13 14 15 12 ಇರಬೇಕು. ಮೇ ಬಿ ಐ ಕೌಂಟೆಡ್ ಇಟ್ ರಾಂಗ್ ಬಿಕಾಸ್ ಅದು ನೋಡ್ಲಿಕ್ಕೆ ಒಂದೇ ತರ ಕಾಣ್ತಾ ಇದೆ. ಸೊ 12 ಅಂತ, ಹೆಚ್ಚಾಗಿ 12 ಇರೋದು. ಬಟ್ ದಿಸ್ ಇಸ್ ಹೌ ದ ಮೊನೊಕಾಟ್ ರೂಟ್ ಲುಕ್ಸ್ ಅಂಡರ್ ಬ್ಯೂಟಿಫುಲಿ ಸ್ಟೇನ್ಡ್ ಅಂಡ್ ಅ ಥಿನ್ ಸೆಕ್ಷನ್ ಅಂಡರ್ ಮೈಕ್ರೋಸ್ಕೋಪ್. ಓಕೆ, ಸೊ ರೂಟಿನ ಕಂಪ್ಯಾರಿಸನ್ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಕ್ಯಾಸ್ಪೇರಿಯನ್ ಥಿಕ್ನಿಂಗ್ಸ್ ಇನ ಮೇಲೆ ಸುಮಾರು ಸರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಾವು ವಿ ಕಮ್ ಟು ಡೈಕಾಟ್ ಸ್ಟೆಮ್. ಇಲ್ಲಿ ತುಂಬಾ ಪಾಯಿಂಟ್ ಇದೆ. ಸೊ ನಾನು ಒಂದು ಡಯಾಗ್ರಾಮ್ ಅನ್ನ ಒಂದು ಪೇಜ್ ಅಲ್ಲಿ ತಗೊಂಡಿದ್ದೀನಿ. ಓಕೆ, ಕಂಪ್ಯಾರಿಸನ್ ಇದ್ರೆ ಇಲ್ಲಿ ಕೂಡ ಒಳ್ಳೇದು. ಸೊ ಯು ಕ್ಯಾನ್ ಸಿ ಇದನ್ನ ಗ್ರೌಂಡ್ ಪ್ಲಾನ್ ಅನ್ನೋದು. ಒಂದು ಸ್ಟೆಮ್ ಅನ್ನ ತೆಗೆದಿದ ತಕ್ಷಣ ಅಂಡರ್ ಮೈಕ್ರೋಸ್ಕೋಪ್ ಇಫ್ ಯು ಅಬ್ಸರ್ವ್ ಅಂಡರ್ ಲೋ ಪವರ್ ಹೀಗೆ ಕಾಣಿಸುತ್ತೆ. ಮತ್ತೆ ಇಲ್ಲಿ ಏನ್ ಮಾಡಿದರೆ, ಒಂದು ವ್ಯಾಸ್ಕ್ಯುಲರ್ ಬಂಡಲ್ ಅನ್ನ ಎನ್ಲಾರ್ಜ್ ಮಾಡಿದ್ದಾರೆ. ಸೊ ವಾಟ್ ಕ್ಯಾನ್ ಯು ಸಿ ಹಿಯರ್? ಸ್ಟೆಮ್ ಹೇರ್. ನಿಮ್ಗೆ ಎಪಿಡರ್ಮಿಸ್ ಅಲ್ಲಿ ಸ್ಟೆಮ್ ಹೇರ್ ಕಾಣ್ತಾ ಇದೆ, ವಿಚ್ ಇಸ್ ಟ್ರೈಕೋಮ್. ಎಪಿಡರ್ಮಲ್ ಹೇರ್ ಅಂತ ಕೂಡ ಕರಿಬಹುದು. ಟ್ರೈಕೋಮ್ಸ್ ನಿಮ್ಗೆ ಕಾಣಿಸ್ತಾ ಇದೆ. ಡೈಕಾಟ್ ಸ್ಟೆಮ್ ಆದ್ರೆ ಮೋನೋಕಾಟಲ್ ಕಾಣಿಸಲ್ಲ. ಕೋಲನ್ ಕೈಮಾ ಕಾಣ್ತಾ ಇದೆ, ವಿಚ್ ಇಸ್ ಆಕ್ಚುಲಿ ದ ಹೈಪೋಡರ್ಮಿಸ್. ಆಯ್ತಾ, ಇಲ್ಲಿ ನೋಡಿ ಕೋಲನ್ ಕೈಮಾ ಕಾಣ್ತಾ ಇದೆ.
ಆಲ್ರೈಟ್. ಮತ್ತೆ ಬಂದ್ಬಿಟ್ಟು ಪ್ಯಾರೆಂಕೈಮ. ಪ್ಯಾರೆಂಕೈಮ ಇಸ್ ಆಕ್ಚುಲಿ ದ ಕಾರ್ಟೆಕ್ಸ್ ಹಿಯರ್. ಅದಾದ ನಂತರ ನೋಡಿ ಎಂಡೋಡರ್ಮಿಸ್. ಎಂಡೋಡರ್ಮಿಸಿನ ಶೇಪ್ ನೋಡ್ಕೊಳ್ಳಿ. ಎಂಡೋಡರ್ಮಿಸಿನ ಶೇಪ್ ನೋಡ್ಕೊಳ್ಳಿ. ಇದು ನೋಡಿ, ಇದು ವೇವಿ ಇದೆ, ವೇವಿ ಎಂಡೋಡರ್ಮಿಸ್. ಓಕೆ, ಈ ವೇವಿ ಎಂಡೋಡರ್ಮಿಸ್ ಇದೆಯಲ್ವಾ, ಇದಕ್ಕೆ ಇನ್ನೊಂದು ಹೆಸರು ಸ್ಟಾರ್ಚ್ ಶೀತ್ ಅಂತ. ಸೊ ಎಂಡೋಡರ್ಮಿಸ್ ಇಸ್ ವೇವಿ ಒಂದು, ಅಂಡ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸ್ಟಾರ್ಚ್ ಶೀತ್. ಇದರ ಸೈಟೋಪ್ಲಾಸಮ್ ಅನ್ನ ಅಂಡರ್ ಮೈಕ್ರೋಸ್ಕೋಪ್ ಒಬ್ಸರ್ವ್ ಮಾಡಿದ್ರೆ ಇಟ್ ಲುಕ್ಸ್ ಗ್ರಾನ್ಯುಲಾರ್ ಅಪಿಯರೆನ್ಸ್ ಅನ್ನ ಕೊಡುತ್ತೆ. ಸೊ ಅದಾಯ್ತು ಎಂಡೋಡರ್ಮಿಸ್. ಮ್ಯಾಮ್ ಎಂಡೋಡರ್ಮಿಸ್ ಅನ್ನ ಕಾರ್ಟೆಕ್ಸಿನ ಲಾಸ್ಟ್ ಲೇಯರ್ ಸ್ಟೆಮ್ ಅಲ್ಲೂ ಹೇಳ್ಬಹುದಾ? ಎಸ್, ಯು ಕ್ಯಾನ್ ಸೇ ದಟ್. ನೆಕ್ಸ್ಟ್ ಬಂದ್ಬಿಟ್ಟು ಪೆರಿಸೈಕಲ್. ದ ನೆಕ್ಸ್ಟ್ ಒನ್ ಇಸ್ ಪೆರಿಸೈಕಲ್. ಪೆರಿಸೈಕಲಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ಪೆರಿಸೈಕಲ್ ಎಲ್ಲಿ ವ್ಯಾಸ್ಕ್ಯುಲರ್ ಬಂಡಲ್ ಇದೆ ಅಲ್ಲಿ ಮಾತ್ರ ಇರೋದು. ಇಲ್ಲಿ ನೋಡಿ, ಇಲ್ಲಿದೆ, ಅದರ ಮೇಲೆ ಮಾತ್ರ ಹೀಗೆ ಪೆರಿಸೈಕಲ್ ನಮಗೆ ಕಾಣಿಸೋದು. ಅಂಡ್ ಈ ಭಾಗದಲ್ಲಿ ಪೆರಿಸೈಕಲ್ ಹ್ಯಾಸ್ ಸ್ಕ್ಲೀರೆಂಕೈಮಟಸ್ ಸೆಲ್ಸ್. ಇದರಲ್ಲಿರುವಂತಹ ಸೆಲ್ಸ್ ಇದೆಯಲ್ವಾ, ದೇ ಆರ್ ಸ್ಕ್ಲೀರೆಂಕೈಮಟಸ್ ಇನ್ ನೇಚರ್. ಓಕೆ, sclerenchymatous. So because it is present only over the vascular bundle, ಕೆಲವೊಮ್ಮೆ ಇದನ್ನ ಬಂಡಲ್ ಕ್ಯಾಪ್ ಅಂತ ಕೂಡ ಕರಿತೀವಿ. ಬಂಡಲ್ ಕ್ಯಾಪ್, ಬಂಡಲಿನ ಮೇಲೆ ಮಾತ್ರ, ಲೈಕ್ ವಿ ಪುಟ್ ಅ ಕ್ಯಾಪ್ ಆನ್ ಅ ಹೆಡ್, ದ ಸೇಮ್ ವೇ ವ್ಯಾಸ್ಕ್ಯುಲರ್ ಬಂಡಲಿನ ಮೇಲೆ ಮಾತ್ರ ಇರೋ ಕಾರಣ ಇದನ್ನ ಏನಂತಾರೆ, ಬಂಡಲ್ ಕ್ಯಾಪ್ ಅಂತ ಕೂಡ ಕರೀತಾರೆ. ವೈ ಇಸ್ ದಟ್ sclerenchymatous? Because sclerenchyma cells are dead. So that is for protection and support. Okay, ವ್ಯಾಸ್ಕ್ಯುಲರ್ ಟಿಶ್ಯೂ ಅನ್ನು ಪ್ರೊಟೆಕ್ಟ್ ಕೂಡ ಮಾಡಬೇಕು. ಯಾಕೆಂದ್ರೆ ಇಮಿಡಿಯೇಟ್ಲಿ ಆಫ್ಟರ್ ದ್ಯಾಟ್ ಕಮ್ಸ್ ದ ಫ್ಲೋಯಮ್. ಕೆನ್ ಯು ಸಿ, ಇಲ್ಲಿ ನೋಡಿ ಫ್ಲೋಯಮ್ ಅನ್ನೋದು ಬರ್ತಾ ಇದೆ. ಫ್ಲೋಯಮ್ ಇಸ್ ಟುವರ್ಡ್ಸ್ ದಿ ಔಟರ್ ಸೈಡ್, ಅದನ್ನ ನಾವು ಹೇಳೋದು ಕೊಲ್ಯಾಟ್ರಲ್ ಅಂತ. ದೆನ್ ಕಮ್ಸ್ ಕೇಂಬಿಯಂ. ಕೇಂಬಿಯಂ ಬಂದಿದ ತಕ್ಷಣ ದ ವ್ಯಾಸ್ಕ್ಯುಲರ್ ಬಂಡಲ್ ಬಿಕಮ್ ಓಪನ್. ವಿ ಬಿ ಬರಿತಾ ಇದೀನಿ, ಅಂದ್ರೆ ವ್ಯಾಸ್ಕ್ಯುಲರ್ ಬಂಡಲ್ ಇಸ್ ಓಪನ್ ಟು ವಾಟ್? ಸೆಕೆಂಡರಿ ಗ್ರೋತ್. Metaxylem is facing towards the outer side. So that means protoxylem is towards the inner side. So condition of xylem ಏನಾಯ್ತು ಮಕ್ಕಳೇ? ಎಂಡಾರ್ಕ್ xylem. ಕರೆಕ್ಟಾ? ಪಿತ್ ನೋಡಿ, ಇದೆಲ್ಲ ಫುಲ್ ಪಿತ್, ಎವ್ರಿಥಿಂಗ್ ಇಸ್ ಪಿತ್. ದಿಸ್ ಇಸ್ ವಿಸಿಬಲ್ ಅಂಡ್ ವೆರಿ ಎನ್ಲಾರ್ಜ್ಡ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಓಕೆ, ಸೊ ಇದು ನಮಗೆ ಇದರಲ್ಲಿ ಗೊತ್ತಾಯ್ತು. ನಾವು ಲೆಟ್ಸ್ ಕಮ್ ಟು ದಿಸ್ ಪಾರ್ಟ್. ಇದರಲ್ಲಿ ಬರುವಂತಹ ಪಾರ್ಟ್ಸ್ ಅನ್ನ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಎಲ್ಲ ಪ್ಯಾರೆಂಕೈಮ ಸೆಲ್ಸ್ ತುಂಬಿಕೊಂಡಿರುತ್ತೆ. ಓಕೆ, ಎಲ್ಲಿ ಎಲ್ಲ ಅವರು ವೈಟ್ ಕಲರ್ ಜಾಗವನ್ನ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಇದು, ಇಲ್ಲಿ ಪ್ಯಾರೆಂಕೈಮ ಸೆಲ್ಸ್ ಇದೆ. ಓಕೆ, ಇನ್ನೊಂದು ಇಲ್ಲಿ ಕೂಡ ಪ್ಯಾರೆಂಕೈಮ ಸೆಲ್ಸ್. ಇದನ್ನ ನಾವು ಮೆಡ್ಯುಲರಿ ರೇ ಅಂತ ಕರೆಯೋದು. ಈ ಮೆಡ್ಯುಲರಿ ರೇ ಏನ್ ಮಾಡುತ್ತಂತ ಹೇಳಿದ್ರೆ, ನೀರಿನ ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಮಾಡೋದು. ನೀರಿನ ಟ್ರಾನ್ಸ್ಪೋರ್ಟೇಷನ್ ಅಂತ ಹೇಳಿದ್ರೆ ಡಯಾಮೀಟರ್ ವೈಸ್ ನೀರಿನ ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಮಾಡೋದು. ರೇಡಿಯಲ್ ಕಂಡಕ್ಷನ್ ಆಫ್ ವಾಟರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಯಾಕಂದ್ರೆ ಈ ಡೈಕಾಟ್ ಸ್ಟೆಮ್ ಅಲ್ಲಿ ದ ಸ್ಟೆಮ್ ಇಸ್ ವೆರಿ ಹೈ ಇನ್ ಡಯಾಮೀಟರ್. ಸೊ xylem ಇರೋದು ಇಲ್ಲಿ ಮಾತ್ರ, ಮಧ್ಯಕ್ಕೆಲ್ಲ ಸೆಲ್ಸ್, ಪ್ಯಾರೆಂಕೈಮ ಸೆಲ್ಸ್ಗೆ ನೀರು ಹೋಗ್ಬೇಕು ತಾನೆ. ಸೊ ದ ಪ್ಯಾರೆಂಕೈಮ ಸೆಲ್ಸ್ ಡೂ ದಟ್ ವರ್ಕ್. ಸೊ ಈ ಭಾಗವನ್ನ ಇಲ್ಲಿ ನೋಡಿ ಮೆಡ್ಯುಲರಿ ರೇ ಅಂತ ಕರಿತೀವಿ. ಎಲ್ಲಿ ಬರೋದು ಇದು? ಇಲ್ಲಿ, ಬಿಟ್ವೀನ್ ಟೂ ವ್ಯಾಸ್ಕ್ಯುಲಾರ್ ಬಂಡಲ್ಸ್. ಎಲ್ಲಿ ಬರ್ತಾ ಇದೆ ಮೆಡ್ಯುಲರಿ ರೇ? ಬಿಟ್ವೀನ್ ಟೂ ವ್ಯಾಸ್ಕ್ಯುಲಾರ್ ಬಂಡಲ್ಸ್. ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ರೇಡಿಯಲ್ ಕಂಡಕ್ಷನ್ ಆಫ್ ವಾಟರ್. ಸೊ ಹಿಯರ್ 2-3 ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್. ಅದೇನು ಅಂತ ಹೇಳಿದ್ರೆ, ಸಿ ಮೀ ಹೈಲೈಟಿಂಗ್ ಹಿಯರ್. ಹೈಲೈಟ್ ಮಾಡ್ತಾ ಇದ್ದೀನಿ ಮ್ಯಾಮ್. ಗ್ರೌಂಡ್ ಟಿಶ್ಯೂನ ಭಾಗ ಏನೆಲ್ಲ? ಪಿತ್ ಗ್ರೌಂಡ್ ಟಿಶ್ಯೂ ಅಲ್ಲಿ ಬರುತ್ತೆ. ಪೆರಿಸೈಕಲ್, ಎಂಡೋಡರ್ಮಿಸ್, ಪ್ಯಾರೆಂಕೈಮ, ಕೋಲಿಂಕೈಮಟಸ್, ಹೈಪೋಡರ್ಮಿಸ್ ಇದೆಲ್ಲ ಬರೋದು. And also medullary ray in ground tissue.
ಫ್ಲೋಯಮ್, ಅದ್ರ ಜೊತೆ ಕೇಂಬಿಯಂ, ಝೈಲಮ್, ಹಾಗೆ ಎಪಿಡರ್ಮಿಸ್ ಬರೋದು ಎಪಿಡರ್ಮಿಸ್ ಟಿಶ್ಯೂ ಸಿಸ್ಟಮ್ ಅಲ್ಲಿ. ಫ್ಲೋಯಮ್, ಕೇಂಬಿಯಂ, ಝೈಲಮ್ ಎಲ್ಲ ಬರೋದು ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್. ಇದೆಲ್ಲವೂ ಗ್ರೌಂಡ್ ಟಿಶ್ಯೂವಿನ ಭಾಗ. ಅರ್ಥ ಆಯ್ತಾ? ಇನ್ನೊಂದು ಅವ್ರು ಕೇಳ್ತಾರೆ ಸ್ಟೀಲಿನ ಡೆಫಿನೇಷನ್. ಪೆರಿಸೈಕಲ್ ಅನ್ನ ಇನ್ಕ್ಲೂಡ್ ಮಾಡಿ ಪೆರಿಸೈಕಲ್ನ ಒಳಗಡೆ ಬರುವಂತ ಎಲ್ಲಾ ಟಿಶ್ಯೂ ಅನ್ನ ಒಟ್ಟಿಗೆ ನೀವು ಸ್ಟೀಲ್ ಆಫ್ ದ ಸ್ಟೆಮ್ ಅಥವಾ ರೂಟ್ ಅಂತ ಕರಿಬಹುದು. ಸೊ ಸ್ಟಾರ್ಟಿಂಗ್ ಫ್ರಮ್ ಪೆರಿಸೈಕಲ್. ಸೊ ಪೆರಿಸೈಕಲ್ ಇಸ್ ದಿ ಔಟರ್ಮೋಸ್ಟ್ ಪಾರ್ಟ್ ಆಫ್ ದ ಸ್ಟೀಲ್ ಅಂತೀವಿ. ಪೆರಿಸೈಕಲ್ ಆದ ನಂತರ ಯು ಹ್ಯಾವ್ ಮೆಡ್ಯುಲರಿ ರೇ, ಪಿತ್ ಆಯ್ತು, ವ್ಯಾಸ್ಕ್ಯುಲರ್ ಬಂಡಲ್ ಆಯ್ತು. ಇದು ಎಲ್ಲವೂ ಪಾರ್ಟ್ ಆಫ್ ವಾಟ್ ದ ಸ್ಟೀಲಾರ್ ರೀಜನ್. ಓಕೆ. ಇನ್ನೊಂದು ಅವ್ರು ಏನ್ ಕೇಳ್ತಾರೆ ಇಸ್ ದಿ ಅರೇಂಜ್ಮೆಂಟ್ ಆಫ್ ವ್ಯಾಸ್ಕ್ಯುಲರ್ ಬಂಡಲ್. ಸೊ ದ ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ ಅರೇಂಜ್ ಇನ್ ದ ಫಾರ್ಮ್ ಆಫ್ ರಿಂಗ್. ಒಂದು ಡೆಫಿನೆಟ್ ಶೇಪ್ ಇದೆ, ಒಂದು ಡೆಫಿನೆಟ್ ಪ್ಯಾಟರ್ನ್ ಇದೆ. ಇಟ್ ಇಸ್ ನಾಟ್ ಸ್ಕ್ಯಾಟರ್ಡ್ ಆಲ್ ಓವರ್. ಓಕೆ, in the form of a ring. ಇದನ್ನ ಯು ಸ್ಟೀಲ್ ಅರೇಂಜ್ಮೆಂಟ್ ಅಂತ ಕರೀತಾರೆ. ಇದು ನಿಮ್ಗೆ ಡೈಕಾಟ್ ಸ್ಟೆಮ್ ಅಲ್ಲಿ ಕಾಣಿಸೋದು. ನಾಳೆ ಅವರು ನಿಮ್ಗೆ ಒಂದು ಐಡೆಂಟಿಫಿಕೇಶನ್ ಮಾಡಿ ಡೈಕಾಟ್ ಸ್ಟೆಮ್ ಅಂತ ಹೇಳಿದ್ರೆ 2 ಐಡೆಂಟಿಫಿಕೇಶನ್ ಪಾಯಿಂಟ್ ಇದೆ. ಒಂದು ಹೌ ದ ವ್ಯಾಸ್ಕ್ಯುಲರ್ ಬಂಡಲ್ ಇಸ್ ಅರೇಂಜ್, ಸೆಕೆಂಡ್ ಟ್ರೈಕೋಮ್ ಇದೆಯೋ ಇಲ್ವೋ. ಇದು 2 ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅದು ಡೈಕಾಟ್ ಸ್ಟೆಮ್ಮ, ಮೊನೊಕಾಟ್ ಸ್ಟೆಮ್ಮ ಅಥವಾ ರೂಟಾ ಅಂತ. ಸೊ ಯು ಕ್ಯಾನ್ ಸಿ ಹೌ ದ ಸೆಕ್ಷನ್ ಲುಕ್ಸ್. ಡೈಕಾಟ್ ಸ್ಟೆಮ್ ನೋಡಿ ಹೇಗೆ ಕಾಣ್ತಾ ಇದೆ. ದಿಸ್ ಇಸ್ ದ ವ್ಯಾಸ್ಕ್ಯುಲರ್ ಬಂಡಲ್. ಕಾಣ್ತಾ ಇದೆಯಾ? ಇದು ವ್ಯಾಸ್ಕ್ಯುಲರ್ ಬಂಡಲ್, ಬ್ಯೂಟಿಫುಲಿ ಸೆಕ್ಷನ್ಡ್ ಅಂಡ್ ಬ್ಯೂಟಿಫುಲಿ ಸ್ಟೇನ್ಡ್. ಕ್ಯಾನ್ ಯು ಸಿ ಹಿಯರ್? ಇಲ್ಲಿ ಲೈಟ್ ಬ್ಲೂ ಹತ್ರ ಸೆಲ್ಸ್ ಕಾಣ್ತಾ ಇದೆಯಾ? ಅದೇ ಹೈಪೋಡರ್ಮಿಸ್ ಅಥವಾ ಕೋಲಿಂಕೈಮಟಸ್ ಸೆಲ್. ನೋಡಿ, ರಿಂಗ್ ಲೈಕ್ ಅರೇಂಜ್ಮೆಂಟ್. ಪಿತ್ ಎಷ್ಟು ದೊಡ್ಡದಿದೆ. ಮ್ಯಾಮ್ ಎಷ್ಟು ವ್ಯಾಸ್ಕ್ಯುಲರ್ ಬಂಡಲ್ ಇರುತ್ತೆ? ಅದಕ್ಕೇನು ಲೆಕ್ಕ ಇಲ್ಲ, ಡಿಪೆಂಡ್ಸ್ ಅಪಾನ್ ದ ಡಯಾಮೀಟರ್. ಇದೆಲ್ಲ ವ್ಯಾಸ್ಕ್ಯುಲರ್ ಬಂಡಲ್. ಓಕೆನಾ? ಹಾಳಿ ಯಾಕೆ ಮಾಡೋದು? ಹೈಲೈಟ್ ಮಾಡಿ ನಿಮ್ಗೆ ತೋರ್ಸಕ್ಕಂತ. ಇಟ್ಸ್ ಅ ಬ್ಯೂಟಿಫುಲ್ ಸೆಕ್ಷನ್ ಇನ್ ಇಟ್ ಸೆಲ್ಫ್. ಆಲ್ ರೈಟ್, ಇದು ಕ್ಲಿಯರ್ ಆಯ್ತು ಅನ್ಕೊಂಡಿದೀನಿ. All right. ಇದು ಮೊನೊಕಾಟ್ ಸ್ಟೆಮ್. ಸೊ ಬರ್ದ್ಬಿಡೋಣ ಡೈಕಾಟ್ ಸ್ಟೆಮ್. ನೋಡಿದ್ರಲ್ವಾ? ಮೊನೊಕಾಟ್ ಸ್ಟೆಮ್ ಇಸ್ ರಿಲೇಟಿವ್ಲಿ ಸಿಂಪಲ್. ಮೊನೊಕಾಟ್ ಸ್ಟೆಮ್ ಅಲ್ಲಿ ಇದು ಸೆಕ್ಷನ್ ನೀವು ತೆಗೆದು ಲೋ ಪವರ್ ಅಲ್ಲಿ ನೋಡಿದ್ರೆ ಹೀಗೆ ಕಾಣಿಸುತ್ತೆ, ಎನ್ಲಾರ್ಜ್ ಮಾಡಿದ್ರೆ ಹೀಗೆ ಕಾಣಿಸುತ್ತೆ. ಓಕೆ, ಸೊ ಲುಕ್ ಎಟ್ ದ ಪಾಯಿಂಟ್ಸ್. ಎನ್ಲಾರ್ಜ್ಡ್ ನ ಬಗ್ಗೆ ಮಾತಾಡೋಣ. ಎಪಿಡರ್ಮಿಸ್ ಎಸ್, ಬಟ್ ನೋ ಟ್ರೈಕೋಮ್. ಟ್ರೈಕೋಮ್ ಇಲ್ಲ. ಹೈಪೋಡರ್ಮಿಸ್ ಇದೆಯಾ? ಎಸ್, ಬಟ್ ಕೋಲಂಕೈಮಾ ಅಲ್ಲ, ಸ್ಕ್ಲೀರೆಂಕೈಮಾ ಸೆಲ್ಸ್. ಅರ್ಥ ಆಯ್ತಾ? ಸೊ ನಿಮ್ಗೆ ಕೋಲಂಕೈಮಾ ರೂಟಲ್ಲೂ ಕಾಣಿಸ್ಲಿಲ್ಲ, ಬರೀ ಸ್ಟೆಮ್, ದಟ್ಟು ಡೈಕಾಟ್ ಸ್ಟೆಮ್ ಅಲ್ಲಿ ಹೆಚ್ಚಾಗಿ ಕಾಣಿಸೋಂಥದ್ದು. ಬಟ್ ಓಕೆ, so this sclerenchymatous hypodermis anta ankoli. Hypodermis function is additional protection and support actually. Vascular bundle, so see nimge endodermis idya illa. So nimge ಒಂದು specified ಅಥವಾ dedicated endodermis antilla, pericycle anta illa, and pith ಕೂಡ ಕಾಣಿಸ್ತಾ ಇಲ್ಲ. ನಿಮ್ಗೆ ಪಿತ್ ಕಲ್ಲಿಯಲ್ಲೂ ನೋಡಿ ಲೇಬಲ್ ಮಾಡಿಲ್ಲ, ಅವ್ರು ಕಾಣ್ತಾ ಇಲ್ಲ. ಕಾರ್ಟೆಕ್ಸ್ ಅಂತ ವರ್ಡ್ ಯೂಸ್ ಮಾಡಿಲ್ಲ, ಅವ್ರು ಗ್ರೌಂಡ್ ಟಿಶ್ಯೂ ಅಂತ ಹೇಳಿದ್ದಾರೆ. ಇದನ್ನ ಪೇ ಅಟೆನ್ಷನ್ ಟು ದಿಸ್. ವೆರಸ್ ಡೈಕಾಟ್ ಸ್ಟೆಮ್ ಅಲ್ಲಿ ನಾವು ಕಾರ್ಟೆಕ್ಸ್ ಅಂತ ಪದವನ್ನ ಬಳಸಿದೀವಿ. ಬಿಲೋ ದಿ ಹೈಪೋಡರ್ಮಿಸ್ ಕಾರ್ಟೆಕ್ಸ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ ಅವ್ರು. ಓಕೆ, ಪ್ಯಾರೆಂಕೈಮಟಸ್ ಕಾರ್ಟೆಕ್ಸ್ ಅಂತ. ಬಟ್ ಇಲ್ಲಿ ಇಲ್ಲ, ಸುಮ್ಮನೆ ಗ್ರೌಂಡ್ ಟಿಶ್ಯೂ ಅಂತ. ಗ್ರೌಂಡ್ ಟಿಶ್ಯೂ ಇಸ್ ಮೇಡ್ ಅಪ್ ಆಫ್ ವಾಟ್ ಟೈಪ್ ಆಫ್ ಸೆಲ್? ಇಫ್ ದೇ ಹ್ಯಾವ್ ನಾಟ್ ಸ್ಪೆಸಿಫೈಡ್, ದೆನ್ ಇಟ್ ಇಸ್ ಮೇಡ್ ಅಪ್ ಆಫ್ ಪ್ಯಾರೆಂಕೈಮಾ, ಹೆಚ್ಚಾಗಿ ಪ್ಯಾರೆಂಕೈಮಾ. ಈ ಗ್ರೌಂಡ್ ಟಿಶ್ಯೂ ಅಲ್ಲಲ್ಲೇ ತೂರ್ಕೊಂಡಿರೋ ಅಂತ ವ್ಯಾಸ್ಕ್ಯುಲರ್ ಬಂಡಲ್. ಕೆನ್ ಯು ಸಿ? ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ ಸ್ಕ್ಯಾಟರ್ಡ್. ಇಲ್ಲಿ ಅಲ್ಲಲ್ಲೇ ಬಿದ್ಕೊಂಡಿದೆ, ಏನ್ ಪ್ಯಾಟರ್ನ್ ಅಂತಿಲ್ಲ. ಸೊ ದ ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ ಸ್ಕ್ಯಾಟರ್ಡ್ ಅಂತೀವಿ. ಅಲ್ಲಿ ರಿಂಗ್ ಲೈಕ್ ಅರೇಂಜ್ಮೆಂಟ್ ಅಂತ ಓದಿದೀವಿ. ಅಟ್ಯಾಕ್ಟೋ ಸ್ಟೀಲ್ ಕಂಡೀಷನ್ ಆಯ್ತು.
ಅಟ್ಯಾಕ್ ಟು ಸ್ಟೀಲ್ ಕಂಡೀಷನ್ ಅಲ್ಲಿ ಯೂಸ್ ಸ್ಟೀಲ್ ಅಂತ ಆಯ್ತು. ಒಂದು ವ್ಯಾಸ್ಕ್ಯುಲರ್ ಬಂಡಲ್ ಎನ್ಲಾರ್ಜ್ ಮಾಡೋಣ. ಸೊ ಇಲ್ಲಿ ಒಂದು ವ್ಯಾಸ್ಕ್ಯುಲರ್ ಬಂಡಲ್ ಅನ್ನ ಎನ್ಲಾರ್ಜ್ ಮಾಡಿದ್ರೆ ಇಲ್ಲಿ ನೋಡಿ ಹೀಗೆ ಕಾಣಿಸುತ್ತೆ, ಇದು ಅಥವಾ ಇದು ಇಲ್ಲ ಇಲ್ಲಿದೆ. ನಿಮ್ಗೆ ವ್ಯಾಸ್ಕ್ಯುಲರ್ ಬಂಡಲ್ ಅಲ್ಲಿ ಇನ್ನೊಂದು ಏನು ಒಬ್ಸರ್ವ್ ಮಾಡ್ತೀರಾ ಅಂದ್ರೆ ಸೈಜ್ ಮಧ್ಯದಲ್ಲಿ ದೊಡ್ಡದಾಗಿದ್ದು ನೀವು ಪೆರಿಫೆರಿಗೆ ಹೋಗ್ತಾ ಇದ್ದಂಗೆ ಇಟ್ ಬಿಕಮ್ ಸ್ಮಾಲರ್. ಸೊ ಪೆರಿಫೆರಲ್ ಅಂದ್ರೆ ಸೈಡ್ ದಲ್ಲಿರುವಂತ ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ ಸ್ಮಾಲರ್. ಓಕೆ, ಸೊ ಸೈಜ್ ಅಲ್ಲಿ ವ್ಯತ್ಯಾಸ ಇದೆ. ಡೈಕಾಟ್ ಅಲ್ಲಿ ಏನು ಅಷ್ಟು ವ್ಯತ್ಯಾಸ ಇಲ್ಲ, ಆಲ್ಮೋಸ್ಟ್ ಸಿಮಿಲರ್ ಅಂತ ಹೇಳ್ಬಹುದು. ಇಲ್ಲಂತೂ ಆಲ್ಮೋಸ್ಟ್ ಸಿಮಿಲರ್ ಕೊಟ್ಟಿದ್ದಾರೆ, ಬಟ್ ಇವನ್ ಸೆಕ್ಷನ್ಸ್ ಅಲ್ಲಿ ಇದೆ ಅಷ್ಟಿಲ್ಲ. ಬಟ್ ಇಲ್ಲಿ ನೋಡಿ ದೊಡ್ಡದು, ಲೈಕ್ ವೆರಿ ಮಚ್ ಪೆರಿಫೆರಿಗೆ ಹೋಗ್ತಾ ಇದ್ದಂಗೆ ಚಿಕ್ಕದಾಗ್ ಆಗ್ತಾ ಹೋಗುತ್ತೆ. ಓಕೆ, ಒಂದು ವ್ಯಾಸ್ಕ್ಯುಲರ್ ಬಂಡಲ್ ಅನ್ನ ನಾನು ಡ್ರಾ ಮಾಡ್ತಾ ಇದ್ದೀನಿ ಬಿಕಾಸ್ ಇಲ್ಲಿ ನನಗೆ ತೋರ್ಸ್ಲಿಕ್ಕೆ ಆಗ್ತಿಲ್ಲ ಅಂತ. ಒಂದೇ ಒಂದು ವ್ಯಾಸ್ಕ್ಯುಲರ್ ಬಂಡಲ್ ಅನ್ನ ನಾನು ಹೀಗೆ ಎತ್ಕೊಂಡ್ರೆ ಯು ವಿಲ್ ಫೈಂಡ್ ದಟ್ ಸುತ್ತಮುತ್ತ ಫುಲ್ ಸ್ಕ್ಲಿರೆನ್ಕೈಮಟಸ್ ಸೆಲ್ ಇದೆ. ಇದು ಮೆಟಾಸೈಲಮ್, ಪ್ರೋಟೋಸೈಲಮ್. ಓಕೆ, ಹೀಗೆ ಫ್ಲೋಯಮ್ ಎಲ್ಲಿದೆ? ಇಲ್ಲಿ, ಇದು ಫ್ಲೋಯಮ್. ಇದರ ಸುತ್ತಮುತ್ತ ಇರುವಂತಹ ಸೆಲ್ಸ್ ಆರ್ ಸ್ಕ್ಲಿರೆನ್ಕೈಮಟಸ್ ಸೆಲ್. ಇದೆಲ್ಲವೂ ಹೀಗೆ ಡ್ರಾ ಮಾಡ್ತೀನಿ, ನನ್ಗೆ ಈಸಿ ಆಗುತ್ತಂತ. ನೀವು ಮಾಡ್ಬೋದು, ನೀಟಾಗಿ ಮಾಡಿ ಅಷ್ಟೇ, ಸ್ಕೇಲ್ ಇಟ್ಕೊಂಡು. ಎಕ್ಸಾಮಲ್ಲಿ ಕೇಳಿದ್ರೆ ಮಾಡ್ಬೋದು, ನೀಟಾಗಿ ಮಾಡಿ ಅಷ್ಟೇ. ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ಮ ಟೀಚರ್ಸ್ ಏನಾದರೂ ಸ್ಪೆಸಿಫಿಕ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ಫಾಲೋ ದ್ಯಾಟ್. ನಾನು ಹೀಗೆ ಡ್ರಾ ಮಾಡಿದ್ರು ಮಾರ್ಕ್ಸ್ ಕೊಡ್ತಾ ಇದ್ದೆ ಬಿಕಾಸ್ ಪಾಪ ಮಕ್ಳಿಗೆ ಟೈಮ್ ಸೇವ್ ಆಗಬೇಕಲ್ವಾ, ತುಂಬ ಬರೀಲಿಕ್ಕಿರುತ್ತೆ, ಅದ್ರ ಮೇಲೆ ಎಕ್ಸಾಮ್ ಟೆನ್ಷನ್. ನೀಟಾಗಿ ಮಾಡಿದ್ರೆ ನಾನು ಮಾರ್ಕ್ಸ್ ಕೊಡ್ತಾ ಇದ್ದೆ, ಅದಕ್ಕಂದೆ. ಬಟ್ ನಿಮ್ಮ ಟೀಚರ್ಗಳೇನಾದ್ರು ಸ್ಪೆಸಿಫಿಕ್ ಈಗ ಮಾಡಬೇಡಿ ಹಾಗೆ ಮಾಡಿ ಅಂತ ಹೇಳಿದ್ರೆ ಯು ಪ್ಲೀಸ್ ಫಾಲೋ ದ್ಯಾಟ್, ಇಲ್ದಿದ್ರೆ ಆಮೇಲೆ ಮಾರ್ಕ್ಸ್ ಕಟ್ ಮಾಡಿ ಆಗುತ್ತೆ. ಸೊ ಈ ಪ್ರೋಟೋಸೈಲಮಿನ ಸುತ್ತ ಇಲ್ಲಿ ನೋಡಿ ಖಾಲಿ ಜಾಗ ಇರುತ್ತೆ, ಇಲ್ಲಿ ನೀರು ತುಂಬಿಕೊಂಡಿರುತ್ತೆ. ಮುಂಚೆ ಒಂದಾನೊಂದು ಕಾಲದಲ್ಲಿ ಇಲ್ಲಿ ಕೂಡ ಜೈಲಮ್ ಇತ್ತು. ಆಮೇಲೆ ಆವಾಗ ವ್ಯಾಸ್ಕ್ಯುಲರ್ ಬಂಡಲ್ ಇಷ್ಟೇ ಪುಟಾಣಿ ಇತ್ತು. ಇವಾಗ ವ್ಯಾಸ್ಕ್ಯುಲರ್ ಬಂಡಲ್ ದೊಡ್ಡದಾಗಬೇಕಾದ್ರೆ ಆ ಪ್ರೋಟೋಸೈಲಮಿನ ಮೇಲೆ ಪ್ರೆಷರ್ ಬಿದ್ದೋದು ಸತ್ತು ಹೋಗಿದೆ. ಸೊ ಈ ಕ್ಯಾವಿಟಿಯನ್ನ ಲೈಸಿಜೀನಸ್ ಕ್ಯಾವಿಟಿ ಅಂತಾರೆ, ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಮೊನೊಕಾಟ್ ಸ್ಟೆಮ್ ಅಲ್ಲಿ ಮಾತ್ರ ಕಾಣಿಸೋದು, ಬೇರೆ ಎಲ್ಲೂ ಕಾಣಿಸಲ್ಲ. ಎಲ್ಲಿ? ಪ್ರೋಟೋಸೈಲಮಿನ ಸುತ್ತ ಖಾಲಿ ಜಾಗ ಇದೆ, ಅಲ್ಲಿ ನೀರು ಲೀಕ್ ಆಗಿ ನೀರು ತುಂಬಿಕೊಂಡಿದೆ ಇವಾಗ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಸುತ್ತಮುತ್ತ ಇರುವಂತಹ ಈ ಸ್ಕ್ಲಿರೆನ್ಕೈಮಟಸ್ ಸೆಲ್ ಇದೆಯಲ್ವಾ, ಇದನ್ನ ಬಂಡಲ್ ಶೀತ್ ಕರಿತೀವಿ. ಯಾಕೆ ಮ್ಯಾಮ್ ಅಲ್ಲಿ ಬಂಡಲ್ ಕ್ಯಾಪ್ ಅಂತ ಇತ್ತು? ಯಾಕಂದ್ರೆ ಅದು ಬರೀ ವ್ಯಾಸ್ಕ್ಯುಲರ್ ಬಂಡಲಿನ ಮೇಲಿತ್ತು, ಅದಕ್ಕೆ ಬಂಡಲ್ ಕ್ಯಾಪ್. ಇದು ವ್ಯಾಸ್ಕ್ಯುಲರ್ ಟಿಶ್ಯೂವಿನ ಸುತ್ತ ಇದೆ, ಬೆಡ್ಶೀಟ್ ತರ ಸುತ್ಕೊಂಡ್ಬಿಟ್ಟಿದೆ. ಸ್ಕ್ಲಿರೆನ್ಕೈಮಟಸ್ ಬಂಡಲ್ ಶೀತ್ ಕರೀತಾರೆ. ಓಕೆನಾ? ಇದಾಯ್ತು ಮೆಟಾಸೈಲಮ್. ಓಕೆ, ಅಂಡ್ ಇದಾಯ್ತು ಪ್ರೋಟೋಸೈಲಮ್. ದೆನ್ ಇದಾಯ್ತು ಫ್ಲೋಯಮ್. ಸೊ ವ್ಯಾಸ್ಕ್ಯುಲರ್ ಬಂಡಲಿನ ನೇಚರ್ ಏನು? ಹೌ ಇಸ್ ದ ವ್ಯಾಸ್ಕ್ಯುಲರ್ ಬಂಡಲ್? ಕೆಂಬಿಯಂ ಕಾಣಿಸ್ತಾ ಇಲ್ಲ, ಸೊ ಇಟ್ ಇಸ್ ಕ್ಲೋಸ್ಡ್. ಆಮೇಲೆ conjoint, collateral, yes. ಇದು ನೇಚರ್ ಆಫ್ ದ ವ್ಯಾಸ್ಕ್ಯುಲರ್ ಬಂಡಲ್, VB ಅಂತ ಬರ್ತಿದ್ದೀನಿ. ಓಕೆನಾ? ಇನ್ನೊಂದು ಪಾಯಿಂಟ್ ಹೇಳ್ತಾರೆ ನಿಮ್ಮ ಬುಕ್ ಅಲ್ಲಿ, ದಟ್ ಇನ್ ಮೊನೊಕಾಟ್ ಫ್ಲೋಯಮ್ ಪ್ಯಾರೆಂಕೈಮ ಅಂತ. ಫ್ಲೋಯಮ್ ಅಲ್ಲಿ 4 ಟೈಪಿನ ಸೆಲ್ಸ್ ಇದೆ, ಅದ್ರಲ್ಲಿ ಒಂದು ಫ್ಲೋಯಮ್ ಪ್ಯಾರೆಂಕೈಮ. ಡೈಕಾಟ್ ಅಲ್ಲಿ ಫ್ಲೋಯಮ್ ಪ್ಯಾರೆಂಕೈಮ ಕಾಣಿಸುತ್ತೆ, ಮೊನೊಕಾಟ್ ಅಲ್ಲಿ ಕಾಣಿಸಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನಾದ್ರೆ ಆ ಪ್ರಶ್ನೆಯನ್ನ ಕೇಳ್ತಿರ್ಲಿಲ್ಲ, ಯಾಕೆಂದ್ರೆ ನಾನು ಫ್ಲೋಯಮ್ ಟಿಶ್ಯೂ ಅನ್ನ NCERT ಇಂದ ತೆಗೆದುಬಿಟ್ಟಿದ್ದೀನಿ. ಬಟ್ ಯು ನೆವರ್ ನೋ, ದೇ ಕ್ಯಾನ್ ಆಸ್ಕ್. ಸೊ ಯು ಪ್ಲೀಸ್ keep it in your memory that phloem parenchyma which is associated with phloem ಒಟ್ಟಿಗೆ ಇರುವಂತ parenchyma, ಆ parenchymatous cell monocots ಅಲ್ಲಿ ಇರಲ್ಲ ಅಂತ ಒಂದು ಮೆನ್ಷನ್ ಇದೆ. ಸೊ ಪ್ಲೀಸ್ ಮೇಕ್ ಅ ನೋಟ್ ಆಫ್ ದೋಸ್ such a statement.
ಅಲ್ಲಿ ಅಗೇನ್ ಎಕ್ಸಾಮಲ್ಲಿ ಕೇಳಬಹುದು. ಸೊ ಈ ಸೆಕ್ಷನ್ ನೋಡಿ, ದಿಸ್ ಇಸ್ ಆಫ್ ಮೊನೊಕಾಟ್ ಸ್ಟೆಮ್. ಹೇಗೆ ನೀವು ಕಂಡುಹಿಡಿತೀರಾ? ಸೆಕ್ಷನ್ ಕೊಟ್ಟರೆ ನಿಮಗೆ ಮೊನೊಕಾಟ್ ಸ್ಟೆಮ್ ಅಂತ ಒಂದೇ ವ್ಯಾಸ್ಕ್ಯುಲರ್ ಬಂಡಲ್ ಹೀಗೆ ಸ್ಕ್ಯಾಟರ್ ಆಗಿರಬೇಕು. ಆ್ಯಂಡ್ ವ್ಯಾಸ್ಕ್ಯುಲರ್ ಬಂಡಲ್ ಅನ್ಒಫಿಷಿಯಲಿ ಅಂದರೆ ನಾನ್ ನೋಟ್ಸ್ ಲ್ಯಾಂಗ್ವೇಜಲ್ಲಿ ಹೇಳೋದಾದ್ರೆ ಬುರುಡೆ ಥರ ಕಾಣಿಸುತ್ತೆ. 2 ಕಣ್ಣು, 1 ಬಾಯಿ ಆ್ಯಂಡ್ ಮೇಲೆ ಫ್ಲೋಯಮ್. ಅದು ನೋಡಿದ ತಕ್ಷಣ ಯು ಶುಡ್ ಟೆಲ್ ಮ್ಯಾಮ್ ಇದು ಮೊನೊಕಾಟ್ ಸ್ಟೆಮ್ ಅಂತ. ಓಕೆನಾ? ಲಾಸ್ಟ್ಲಿ ನಾವು ಬರೋದು ಸೆಕ್ಷನ್ ಆಫ್ ಲೀಫಿಗೆ. ಐ ರಿಪೀಟ್, ನಿಮಗೆ ಕಂಪ್ಯಾರಿಸನ್ ಬಿಟ್ವೀನ್ ಮೊನೊಕಾಟ್ ಡೈಕಾಟ್ ರೂಟ್ ಅಥವಾ ಮೊನೊಕಾಟ್ ಡೈಕಾಟ್ ಸ್ಟೆಮ್ ಕೇಳಬಹುದು, ವಿಚ್ ಇಸ್ ಆಲ್ಸೋ ವಾಟ್ ಯು ಎಕ್ಸ್ಪೆಕ್ಟ್. ಇಫ್ ಐ ವಾಂಟ್ ಟು ಗಿವ್ ಯು ಸಮಥಿಂಗ್ ವಿಚ್ ವಿಲ್ ಕನ್ಫ್ಯೂಸ್ ಯು ಆರ್ ರಾದರ್ ಟೆಸ್ಟ್ ಯುವರ್ ನಾಲೆಜ್, ನಾನು ನಿಮಗೆ ಮೊನೊಕಾಟ್ ರೂಟ್ ಮೊನೊಕಾಟ್ ಸ್ಟೆಮ್ಮಿನ ಕಂಪ್ಯಾರಿಸನ್ ಕೇಳ್ತೀನಿ, ಇಲ್ಲ ಡೈಕಾಟ್ ಸ್ಟೆಮ್ ಡೈಕಾಟ್ ರೂಟಿನ ಕಂಪ್ಯಾರಿಸನ್ ಕೇಳ್ತೀನಿ. ಸೊ ಪ್ಲೀಸ್ ಡೂ ದ್ಯಾಟ್ ಆಲ್ಸೋ. ಇದು ರೂಟ್, ಇದು ಸ್ಟೆಮ್. ರೂಟ್ ಮೇಲೆದು ಸ್ಟೆಮ್, ಅರ್ಥ ಆಯ್ತಾ? ಇದು ಮೊನೊಕಾಟ್ ರೂಟ್, ಇದು ಸ್ಟೆಮ್. ಮೊನೊಕಾಟ್ ರೂಟ್ ಸ್ಟೆಮ್. ಸೊ ಆ ಡಯಾಗ್ರಾಮ್ ಅನ್ನ ತಲೆಯಲ್ಲಿ ಕೂರಿಸ್ಕೊಳ್ಳಿ. ಇನ್ನೊಂದು ಮಕ್ಕಳು ಯಾವಾಗಲೂ ಪ್ರಶ್ನೆ ಕೇಳೋದು, ಮ್ಯಾಮ್ ಈ ಡಯಾಗ್ರಾಮ್ ಡ್ರಾ ಮಾಡ್ಲಿಕ್ಕೆ ಹೇಳ್ತಾರ, ಇಲ್ಲ ಇದನ್ನ ಡ್ರಾ ಮಾಡ್ಲಿಕ್ಕೆ ಹೇಳ್ತಾರ, ಇದನ್ನ ಡ್ರಾ ಮಾಡ್ಲಿಕ್ಕೆ ಹೇಳ್ತಾರೆ. ದ ಚಾನ್ಸಸ್ ಆರ್ ಲಿಟಲ್ ಲೆಸ್, ಬಟ್ ಯು ಶುಡ್ ನೋ ದ ಡಯಾಗ್ರಾಮ್. ಕೆಲವೊಮ್ಮೆ ಅವರೇ ಡಯಾಗ್ರಾಮ್ ಡ್ರಾ ಮಾಡ್ತಾರೆ, ABCD ಪಾರ್ಟ್ ಕೊಡ್ತಾರೆ, ಲೇಬಲ್ ಮಾಡಿ ಅಂತಾರೆ. ಆವಾಗ ಡ್ರಾ ಮಾಡಲ್ಲ, ಪಾರ್ಟ್ಸ್ ಗೊತ್ತಿರ್ಬೇಕು ತಾನೆ. ಸೊ ನೀವು ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಒಮ್ಮೆ ಆದ್ರೂ ನೀವು ಡ್ರಾ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು. ರಫ್ ಬುಕ್ಕಲ್ಲಿ ಮಾಡ್ಕೊಳ್ಳಿ, ನೀಟಾಗಿ ತುಂಬ ಚೆನ್ನಾಗಿ ಶೇಡಿಂಗ್ ಗೀಡಿಂಗ್ ಎಲ್ಲ ಮಾಡ್ಕೊಳ್ಳೋದು ಬೇಡ. ಸಿಂಪಲ್ ಆಗಿ. ಇನ್ನೊಂದು, ಸೆಲ್ಸ್ ಗಾಳಿಯಲ್ಲಿ ಹಾರೋದು ಬೇಡ. ಸೆಲ್ಸ್ ಡ್ರಾ ಮಾಡಬೇಕಾದ್ರೆ ಹೀಗೆ ಒಂದಕ್ಕೊಂದು ಟಚ್ ಆಗ್ತಾ ಇರಲಿ, ಹೀಗೆ ಡ್ರಾ ಮಾಡಬೇಕು. ಹೀಗೆ ಡ್ರಾ ಮಾಡಬೇಡಿ, ಸೆಲ್ಸ್ ಗಾಳಿಯಲ್ಲಿ ತೇಲ್ತಾ ಇರೋ ಥರ. ಓಕೆ? ಸೊ ಅದೊಮ್ಮೆ ನೋಡಿಕೊಂಡು ಒಮ್ಮೆ ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದಟ್ ಎಕ್ಸಾಮಲ್ಲಿ ಅವ್ರು ಡಯಾಗ್ರಾಮ್ ಕೊಟ್ಟು ಪಾರ್ಟ್ಸ್ ಕೇಳಿದ್ರು ನಿಮ್ಗೆ ಗೊತ್ತಿರಬೇಕು. ಹಾಗೆ ಗಾರ್ಡ್ ಸೆಲ್ಸ್, ಟೊಮ್ಯಾಟಲ್ ಅಪ್ಯಾರಟಸಿನ ಡಯಾಗ್ರಾಮ್ ಒಮ್ಮೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಲೀಫಿಗೆ ಬರೋಣ. ಸೆಕ್ಷನ್ ಆಫ್ ಲೀಫ್. ಸೊ ಮೇಲಿರೋದು ಡೈಕಾಟ್ ಲೀಫ್, ಕೆಳಗಡೆ ಇರೋದು ಮೊನೊಕಾಟ್ ಲೀಫ್. ಡೈಕಾಟ್ ಲೀಫ್ ಅಲ್ಲಿ ಯು ಕ್ಯಾನ್ ಸಿ ದ ಸೆಕ್ಷನ್ ಏನ್ ನಡೀತಾ ಇದೆ ಇಲ್ಲಿ. ಓಕೆ, ಇಲ್ಲಿ ಇನ್ನೊಂದು ಕನ್ಫ್ಯೂಸ್ ಆಗ್ಲಿ ಮಕ್ಕಳು ಅಂತ ಅಡಾಕ್ಷಲ್ ಅಂಡ್ ಅಬ್ಯಾಕ್ಷಲ್ ಎಪಿಡರ್ಮಿಸ್ ಕೊಡ್ತಾರೆ. ಅಪ್ಪರ್ ಎಪಿಡರ್ಮಿಸ್ ಅನ್ನ ಅಡಾಕ್ಷಲ್ ಅಂತೀವಿ, ಲೋವರ್ ಎಪಿಡರ್ಮಿಸ್ ಅನ್ನ ಅಬ್ಯಾಕ್ಷಲ್ ಅಂತೀವಿ. ಎಕ್ಸಾಮ್ ಅಲ್ಲಿ ಬೇಕಂತಲೇ ಅಡಾಕ್ಷಲ್ ಅಬ್ಯಾಕ್ಷಲ್ ಯೂಸ್ ಮಾಡ್ತಾರೆ. ಸೊ ಅಪ್ಪರ್ ಎಪಿಡರ್ಮಿಸ್ ಅಡಾಕ್ಷಲ್, ಲೋವರ್ ಎಪಿಡರ್ಮಿಸ್ ಅಬ್ಯಾಕ್ಷಲ್, ನೆನ್ಪಿಟ್ಕೊಳ್ಳಿ. ಡೈಕಾಟ್ ಲೀಫ್ ಅಲ್ಲಿ ಅಥವಾ ಓವರ್ ಆಲ್ ಇನ್ ಲೀಫ್, ದ ಎಪಿಡರ್ಮಿಸ್ ಹ್ಯಾಸ್ ಅ ಲೇಯರ್ ಔಟ್ಸೈಡ್ ಆಫ್ ಇಟ್ ಕಾಲ್ಡ್ ಅಸ್ ಕ್ಯೂಟಿಕಲ್. ಕ್ಯೂಟಿಕಲ್ ಅನ್ನೋ ಒಂದು ವ್ಯಾಕ್ಸಿ ಲೇಯರ್ ಪ್ರೆಸೆಂಟ್ ಇರುತ್ತೆ, ವಿಚ್ ಆಕ್ಚುಲಿ ಹೆಲ್ಪ್ಸ್ ಇನ್, ಅದು ಕ್ಯೂಟಿಕಲ್ ಎಲ್ಲಿದೆ ಮ್ಯಾಮ್ ಅಂತ ನೀವು ಕೇಳಿದ್ರೆ ಇಲ್ಲಿದೆ. ಪಿಂಕ್ ಸೆಲ್ಸ್ ಅಲ್ಲ ಇದು. ಈ ಕ್ಯೂಟಿಕಲ್ ಅನ್ನೋ ವ್ಯಾಕ್ಸಿ ಲೇಯರ್ ಏನ್ ಮಾಡುತ್ತೆ, ನೀರನ್ನ ಆವಿ ಆಗ್ಲಿಕ್ಕೆ ಬಿಡಲ್ಲ, ಪ್ರೊಟೆಕ್ಟ್ ಮಾಡುತ್ತೆ. ಬಿಕಾಸ್ ಎಲೆಗಳಿಂದ ಹೈಯೆಸ್ಟ್ ನೀರು ಹೋಗೋದು. ಅಲ್ಲಿ ಕನ್ಸರ್ವೇಷನ್ ಮಾಡಿದ್ರೆ ಗುಡ್ ಅಮೌಂಟ್ ಆಫ್ ಕನ್ಸರ್ವೇಷನ್ ಆಫ್ ವಾಟರ್ ಕ್ಯಾನ್ ಹ್ಯಾಪನ್. ಬಿಕಾಸ್ ಟೊಮ್ಯಾಟೊ ಕೂಡ ಇರುತ್ತೆ ತಾನೆ, ಅದಕ್ಕೆ ಟೊಮ್ಯಾಟೊದ ಮೇಲೆ ನಿಮಗೆ ಯು ಮೈಟ್ ನಾಟ್ ಫೈಂಡ್ ಕ್ಯೂಟಿಕಲ್ ಅದರ್ವೈಸ್. ನೆಕ್ಸ್ಟ್, ಎಪಿಡರ್ಮಿಸ್ ಅಲ್ಲಿ ನಿಮಗೆ ಪ್ಯಾರೆಂಕೈಮಟಸ್ ಸೆಲ್ಲೇ ಕಾಣಿಸೋದು, ಅದ್ರ ಬಗ್ಗೆ ನಾನು ಹೆಚ್ಚು ಬರೆಯಲ್ಲ. ಬಟ್ ಐ ವಿಲ್ ಜಸ್ಟ್ ಮೆನ್ಷನ್ ದಟ್ ದಿ ಎಪಿಡರ್ಮಲ್ ಸೆಲ್ಸ್ ಅಥವಾ ಎಪಿಡರ್ಮಿಸ್ do not have chloroplast. Exception is guard cells. ಅದ್ರತ್ರ ಇದೆ. Except guard cells. Guard cells ಇನ ಶೇಪ್ ಆಲ್ರೆಡಿ ಹೇಳಿ ಆಗಿದೆ, ಕಿಡ್ನಿ ಅಥವಾ ಬೀನ್ ಶೇಪ್, ಪದೇ ಪದೇ ಬರೆಯಲ್ಲ. ದೆನ್ ಸ್ಟೊಮ್ಯಾಟೋದ ಬಗ್ಗೆ ಮಾತಾಡೋಣ. ಅಪ್ಪರ್ ಎಪಿಡರ್ಮಿಸ್ ಅಲ್ಲಿ ಇಲ್ಲ, ಲೋವರ್ ಎಪಿಡರ್ಮಿಸ್ ಅಲ್ಲಿ ನಿಮ್ಗೆ ಹೆಚ್ಚು ಸ್ಟೊಮ್ಯಾಟೋ ಕಾಣಿಸೋದು. ಅಪ್ಪರ್ ಎಪಿಡರ್ಮಿಸ್ ಅಲ್ಲಿ ಇಲ್ಲ ಅಂತಲ್ಲ, ದ ನಂಬರ್ ಇಸ್ ವೆರಿ ಲೆಸ್. ಸೊ ಲೋವರ್ ಎಪಿಡರ್ಮಿಸ್ ಯೂಸ್ ಮಾಡೋಕ್ಕಿಂತ ಅಬ್ಯಾಕ್ಷಿಯಲ್ ಯೂಸ್ ಮಾಡ್ತೀನಿ. ನೀವು ಹಾಗೆ ಮಾಡಿದ್ರೆ ನಿಮ್ಗೆ ಅವಾಗ ತಲೆಯಲ್ಲಿ ಕೂರುತ್ತದ ವರ್ಡ್. ಓಕೆ, ವಿಚ್ ಇಸ್ ಲೋವರ್ ಎಪಿಡರ್ಮಿಸ್ ಹ್ಯಾಸ್ ಮೋರ್ ನಂಬರ್ ಆಫ್ ಸ್ಟೊಮ್ಯಾಟಾ. ಮೋರ್ ನಂಬರ್ ಆಫ್ ಸ್ಟೊಮ್ಯಾಟಾ. ಅದಕ್ಕೆ ಈ ಎಲೆಗಳನ್ನ ಅಂದ್ರೆ ಡೈಕಾಟ್ ಲೀಫ್ ಅನ್ನ ಹೈಪೋಸ್ಟೊಮ್ಯಾಟಿಕ್ ಕರೀತಾರೆ. ಹೈಪೋಸ್ಟೊಮ್ಯಾಟಿಕ್ ಕರೀತಾರೆ. ಓಕೆ, ನೆಕ್ಸ್ಟ್ ಮೀಸೋಫಿಲ್ ಟಿಶ್ಯೂಗೆ ಬಂದಾಗ ನಿಮ್ಗೆ ಮೀಸೋಫಿಲ್ ವಿಲ್ ಲುಕ್ ಡಿಫ್ರೆನ್ಶಿಯೇಟೆಡ್.
ಮೀಸೋಫಿಲ್ ಅಲ್ಲಿ ನಿಮ್ಗೆ 2 ಟೈಪಿನ ಮೀಸೋಫಿಲ್ ಟಿಶ್ಯೂ ಕಾಣಿಸುತ್ತೆ. ಓಕೆ, ಅಪ್ಪರ್ ಎಪಿಡರ್ಮಿಸ್ನ ಕೆಳಗಡೆ ನಿಮ್ಗೆ ಕಾಣಿಸೋದು ಪ್ಯಾಲಿಸೇಡ್ ಪ್ಯಾರೆಂಕೈಮ ಅಥವಾ ಮೀಸೋಫಿಲ್ ಅಂತೀವಿ. ಇಲ್ಲಿದೆ ನೋಡಿ. ಓಕೆ, ಸಿಲಿಂಡ್ರಿಕಲ್ ಅಂಡ್ ಟೈಟ್ಲಿ ಪ್ಯಾಕ್ಡ್. ಇಂಟರ್ಸೆಲ್ಯುಲರ್ ಸ್ಪೇಸಸ್ ಕಮ್ಮಿ and they are almost cylindrical. ಅರ್ಥ ಆಯ್ತಾ? ನೆಕ್ಸ್ಟ್, ಲೋವರ್ ಎಪಿಡರ್ಮಿಸ್ನ ಮೇಲೆ ಬರೋದು ಸ್ಪಾಂಜಿ ಮೀಸೋಫಿಲ್. ಓಕೆ, ಲೂಸ್ಲಿ ಅರೇಂಜ್ಡ್ ಅಂಡ್ ಅ ಲಾಟ್ ಆಫ್ ಇಂಟರ್ಸೆಲ್ಯುಲರ್ ಸ್ಪೇಸ್. ಅದಕ್ಕೆ ಲೂಸ್ಲಿ ಅರೇಂಜ್ ಸ್ಪಾಂಜಿ ಮೀಸೋಫಿಲ್ ಅಂತೀವಿ. ಸೊ ಯಾಕೆಂದ್ರೆ ಕೆಳಗಡೆ ಸ್ಟೊಮ್ಯಾಟಾ ಇದೆ. ಸ್ಟೊಮ್ಯಾಟಾದಿಂದ ಗಾಳಿ ಒಳಗಡೆ ಬರಬೇಕು. ಟೈಟ್ ಆಗಿ ಪ್ಯಾಕ್ ಆದ್ರೆ ಗಾಳಿಗೆ ಮಧ್ಯದಲ್ಲಿ ತೂರ್ಕೊಂಡು ಹೋಗೋಕೆ ಕಷ್ಟ ಆಗುತ್ತೆ. ಜೀವಕೋಶಗಳ ಮಧ್ಯದಲ್ಲಿ ಜಾಗ ಇದ್ರೆ ಗಾಳಿ ಎಸ್ಕೇಪ್ ಆಗ್ಲಿಕ್ಕೆ ಈಸಿ ಆಗುತ್ತೆ. ಅಲ್ಲ ಮ್ಯಾಮ್, ಗಾಳಿ ಯಾಕೆ ಒಳಗಡೆ ಹೋಗ್ಬೇಕು? ಯಾಕಂದ್ರೆ ದ ಲೀಫ್ ಹ್ಯಾಸ್ ಟು ಡೂ ಫೋಟೋಸಿಂಥಸಿಸ್. ಕಾರ್ಬನ್ ಡೈಆಕ್ಸೈಡ್ ಅನ್ನ ಆಕ್ಸೆಸ್ ಮಾಡ್ಬೇಕು ತಾನೆ, ಅದಕ್ಕೆ ಗ್ಯಾಸ್ ಒಳಗಡೆ ಹೋಗ್ಬೇಕು. ಅರ್ಥ ಆಯ್ತಾ? ಹಾಗೆ ದೆನ್ ದಿಸ್ ಇಸ್ ಸಮಥಿಂಗ್ ಇಂಪಾರ್ಟೆಂಟ್. ಸೊ ಸಬ್ ಸ್ಟೊಮ್ಯಾಟಲ್ ಕ್ಯಾವಿಟಿ ಅಂತ ಹೇಳಿದ್ರೆ ಸ್ಟೊಮ್ಯಾಟದ ಮುಂದೆ ಯಾವುದೇ ಸೆಲ್ ಇರಲ್ಲ, ಖಾಲಿ ಜಾಗ ಇರುತ್ತೆ. ಸೊ ದಟ್ ದ ಗ್ಯಾಸಸ್ ಕ್ಯಾನ್ ಎಂಟರ್. ಇಮ್ಯಾಜಿನ್ ಇಲ್ಲೇ ಒಂದು ಸೆಲ್ ಇದ್ರೆ ಇಲ್ಲೊಂದು ಸೆಲ್ ಇದೆ ಅನ್ಕೊಳ್ಳಿ, ಗ್ಯಾಸ್ ಒಳಗಡೆ ಹೋಗ್ಲಿಕ್ಕೆ ಜಾಗನೇ ಇಲ್ಲ. ಒಳಗಡೆ ಹೋದ್ರೇನೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ಳಕ್ ಆಗೋದು ಈ ಸೆಲ್ಸ್ಗೆ, ಬಿಕಾಸ್ ದೇ ಆರ್ ದ ಒನ್ಸ್ ವಿಚ್ ಟು ಫೋಟೋಸಿಂಥಸಿಸ್. ಸೊ ಈ 2 ಸೆಲ್ ಒಟ್ಟಿಗೆ ಸೇರಿ ಫೋಟೋಸಿಂಥಸಿಸ್ ಅನ್ನ ಮಾಡೋದು. ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಅಲ್ಲಿ ಬರುತ್ತೆ. ಇನ್ನೊಂದು, ಈ ಟೈಟ್ಲಿ ಪ್ಯಾಕ್ಡ್ ಸೆಲ್ಸ್ ಇದೆಯಲ್ವಾ ಪ್ಯಾಲಿಸೇಡ್, ದೇ ಹ್ಯಾವ್ ಮೋರ್ ನಂಬರ್ ಆಫ್ chloroplast per cell. More number of chloroplasts. And ಇಲ್ಲಿ less number of chloroplast per cell. ಅದರಿಂದಾಗಿ ನಿಮಗೆ ಕಲರ್ ಅಲ್ಲಿ ವ್ಯತ್ಯಾಸ ಬರುತ್ತೆ when it is dicot leaf. ಡೈಕಾಟ್ ಲೀಫ್ ಅಲ್ಲಿ ಮೇಲ್ಭಾಗ ಇಸ್ ಡಾರ್ಕ್ ಗ್ರೀನ್, ಕೆಳಗಡೆ ಇರುವಂತ ಭಾಗ ಇಸ್ ಲೈಟ್ ಗ್ರೀನ್ ಇನ್ ಕಲರ್. ಅದಕ್ಕೆ ಈ ಲೀಫ್ ಅನ್ನ, ಡೈಕಾಟ್ ಲೀಫ್ ಅನ್ನ ಡಾರ್ಸಿವೆಂಟ್ರಲ್ ಲೀಫ್ ಅಂತಾರೆ. ಎಕ್ಸಾಮ್ ಅಲ್ಲಿ ಡೈಕಾಟ್ ಲೀಫ್ ಕೊಡದೆ ಡಾರ್ಸಿವೆಂಟ್ರಲ್ ಲೀಫ್ ಕೊಡಬಹುದು. ಕಲರ್ ಅಲ್ಲಿ ವ್ಯತ್ಯಾಸ ಇದೆ, ನಿಮ್ಗೆ ಕೆಳಗಡೆದು ಯಾವುದು ಮೇಲ್ಗಡೆದು ಯಾವ್ದು ಭಾಗ ಅಂತ ನೀಟಾಗಿ ಗೊತ್ತಾಗುತ್ತೆ ಅಂತ. ನೆಕ್ಸ್ಟ್, ವ್ಯಾಸ್ಕ್ಯುಲರ್ ಬಂಡಲ್ ಅನ್ನ ನೋಡಿ. ವ್ಯಾಸ್ಕ್ಯುಲರ್ ಬಂಡಲ್ ಇಸ್ conjoint ಅಂಡ್ ಕ್ಲೋಸ್ಡ್ ಅಂತೀವಿ. ಆಯ್ತಾ? ಕೊಲ್ಯಾಟ್ರಲ್ ಹೇಳಲಿಕ್ಕೆ ಆಗಲ್ಲ, ಬಿಕಾಸ್ ಫ್ಲೋಯಮ್ ಇಲ್ಲಿ ನೋಡಿ, ಆಸ್ ಪರ್ ದೆಮ್ ಫ್ಲೋಯಮ್ ಇಸ್ ಹಿಯರ್. ಸೊ ಫ್ಲೋಯಮ್ ಕ್ಯಾನ್ ಬಿ ಔಟರ್, ಸೊ ಫ್ಲಾಟ್ ಇರೋ ಕಾರಣ ಔಟರ್ ಇನ್ನರ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯು ಮೈಟ್ ಫೈಂಡ್ ಅನ್ ಅಡಿಷನಲ್ ಲೇಯರ್ ಆಫ್ ಸೆಲ್ ಕಾಲ್ಡ್ ಅಸ್ ಬಂಡಲ್ ಶೀತ್. ಬಂಡಲ್ ಶೀತ್ ಅಂತ ಒಂದು ಸೆಲ್ ನೀವು ಲೇಯರ್ ಆಫ್ ಸೆಲ್ ನೋಡ್ಕೊಳ್ಬಹುದು. ಇದು ಅಗೇನ್ ಫೋಟೋಸಿಂಥಸಿಸ್ ಅಲ್ಲಿ ಹೇಳ್ತೀನಿ. ಸೊ ಲೇಯರ್ ಆಫ್ ಸೆಲ್ ಅರೌಂಡ್ ದ ವ್ಯಾಸ್ಕ್ಯುಲರ್ ಬಂಡಲ್ ನಿಮಗೆ ಕಾಣಬಹುದು. ಕಾಣಿಸ್ಲೇಬೇಕಂತಿಲ್ಲ, ಪಾಸಿಬಲ್ ದಟ್ ಯು ಮೈಟ್ ಸಿ ಇಟ್. ಓಕೆ, ಇದೊಂದು ನೆನ್ಪಿಟ್ಕೊಳ್ಳಿ ಲೀಫ್ ಅಲ್ಲಿ. ಇನ್ನೊಂದು, ವ್ಯಾಸ್ಕ್ಯುಲರ್ ಬಂಡಲಿನ ಸೈಜ್. ಸೊ ದ ಸೈಜ್ ದಟ್ ಯು ಸಿ ಡೈಕಾಟ್ ಲೀಫ್ ಅಲ್ಲಿ ಮಾತ್ರ ಲಾರ್ಜೆಸ್ಟ್ ಇನ್ ದ ಮಿಡ್ರಿಬ್ ರೀಜನ್. ಮಿಡ್ರಿಬ್ ಗೊತ್ತಲ್ವಾ? ಎಲೆಯ ಮಧ್ಯಭಾಗದಿಂದ ಒಂದು ದಂಟಿನ ತರ ಹೀಗೆ ಹೋಗುತ್ತೆ, ಇದು ಮಿಡ್ರಿಬ್. ಇದು ಬ್ರಾಂಚ್ ಆಗುತ್ತಲ್ವಾ, ವ್ಯಾಸ್ಕ್ಯುಲರ್ ಬಂಡಲ್ ಬಿಕಮ್ ಸ್ಮಾಲರ್ ಅಂಡ್ ಸ್ಮಾಲರ್. ಓಕೆ, ನಿಮ್ಗೆ ಎಲ್ಲಕ್ಕಿಂತ ದೊಡ್ಡ ವ್ಯಾಸ್ಕ್ಯುಲರ್ ಬಂಡಲ್ ಇನ್ ಟರ್ಮ್ಸ್ ಆಫ್ ಡಯಾಮೀಟರ್ ಕಾಣಿಸೋದು ಮಿಡ್ರಿಬ್ ಅಲ್ಲಿ, ಬಿಕಾಸ್ ಆಫ್ ರೆಟಿಕ್ಯುಲೇಟ್ ವೆನೇಷನ್ ಇದು. ಅದೇ ನೀವು ಮೊನೊಕಾಟ್ ಲೀಫಿಗೆ ಬಂದಾಗ ಮೀಸೋಫಿಲ್ ಇಸ್ ಅನ್ಡಿಫ್ರೆನ್ಶಿಯೇಟೆಡ್. ಒಂದು ಪಾಯಿಂಟ್. ಪ್ಯಾಲಿಸೇಡ್, ಸ್ಪಾಂಜಿ ಹಾಗೆಲ್ಲ ಇಲ್ಲ, ಒಂದೇ ತರ ಇದೆ. ಹೆಚ್ಚು ಇಂಟರ್ಸೆಲ್ಯುಲರ್ ಸ್ಪೇಸಸ್ ಇಲ್ಲ, ಟೈಟ್ಲಿ ಪ್ಯಾಕ್ಡ್. ಅಂಡ್ ಅಡಾಕ್ಷಿಯಲ್ ಅಂಡ್ ಅಬ್ಯಾಕ್ಷಿಯಲ್ ಎಪಿಡರ್ಮಿಸ್ ಅಂತ ಏನು ಕೊಟ್ಟಿದ್ದಾರೆ, ಇದ್ರಲ್ಲಿ ಸ್ಪೆಷಾಲಿಟಿ ನೋಡಿ. ಅಬ್ಯಾಕ್ಷಿಯಲ್ ಅಡಾಕ್ಷಿಯಲ್ ಅಪ್ಪರ್ ಎಪಿಡರ್ಮಿಸ್ ಅಲ್ಲಿ ನಿಮ್ಗೆ ಇಂಥ ಊದ್ಕೊಂಡಿರುವಂಥ ಸೆಲ್ಸ್ ಕಾಣಿಸುತ್ತೆ. ಐ ಹ್ಯಾವ್ ಹೈಲೈಟೆಡ್ ದೆಮ್. ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಅ ಬುಲ್ಲಿಫಾರ್ಮ್ ಸೆಲ್. ಅಲ್ಲೆಲ್ಲೇ ಈ ಬುಲ್ಲಿಫಾರ್ಮ್ ಸೆಲ್ಸ್ ಅನ್ನ ಬಲೂನಿಗೆ ಹೋಲಿಸ್ಕೊಳ್ಳಿ. ಬಲೂನ್ ಹೇಗೆ ಗಾಳಿ ತುಂಬಿದಾಗ ಊದ್ಕೊಂಡಿರುತ್ತೆ, ಈ ಬುಲ್ಲಿಫಾರ್ಮ್ ಸೆಲ್ ಕೂಡ ನೀರು ತುಂಬಿದಾಗ ಊದ್ಕೊಂಡಿರುತ್ತೆ.
Somehow if the plant is exposed to a condition where water is less, ನೀರಿನ ಅಂಶ ಕಮ್ಮಿ ಆದಾಗ ಆ ಬುಲ್ಲಿಫಾರ್ಮ್ ಸೆಲ್ ಟುಸ್ ಅಂತ ಬಲೂನ್ ಗಾಳಿ ಹೋದ್ರೆ ಹೇಗೆ ಚಿಕ್ಕದಾಗುತ್ತೆ, ಇದು ಕೂಡ ಚಿಕ್ಕದಾಗುತ್ತೆ. ಬಟ್ ಇಲ್ಲಿ ಸೆಲ್ಸ್ ಚಿಕ್ಕದಾದಾಗ ಇರೆಕ್ಟ್ ಆಗಿ ನಿಂತಿರುವಂಥ ಎಲೆ ಅಲ್ಲಲ್ಲೇ ಬಾಡಿರೋ ಥರ ಆಗುತ್ತೆ. ಓಕೆ, ಹೀಗಾಗುತ್ತೆ. ನಾವು ದಿಸ್ ಲೀಫ್ ಇಸ್ ನಾಟ್ ಎಕ್ಸ್ಪೋಸ್ ಟು ಸನ್ ಅಲ್ವಾ, ಆಸ್ ಮಚ್ ಆಸ್ ಇಟ್ ವಾಸ್ ಡ್ಯೂರಿಂಗ್ ಬುಲ್ಲಿಫಾರ್ಮ್ ಸೆಲ್ ಹ್ಯಾಡ್ ವಾಟರ್. ಹೀಗಿದ್ದಾಗ ಸನ್ಲೈಟ್ ಎಕ್ಸ್ಪೋಜರ್ ತುಂಬಾ ಜಾಸ್ತಿ, ನೀರು ಆವಿ ಆಗ್ತಾ ಇರುತ್ತೆ. ನೀರು ಕಮ್ಮಿ ಆಗಿದ ತಕ್ಷಣ ಬಾಡಿ ಹೋಗಿರೋ ತರ ಆಗುತ್ತೆ, ಬಿಕಾಸ್ ಬುಲ್ಲಿಫಾರ್ಮ್ ಸೆಲ್ಸ್ ಇಂದ ನೀರು ಹೋಯ್ತು. ನಾವು ಸನ್ನಿಗೆ ಎಕ್ಸ್ಪೋಜರ್ ಕಮ್ಮಿ ಆಯಿತು, ವಾಟರ್ ವಿಲ್ ಬಿ ರಿಟೈನ್ಡ್ ಮೋರ್. ಓಕೆ, ಅಂಡ್ ಸೊ ಇದ್ರ ಕೆಲಸ ಏನು? ಇಟ್ ಪ್ರಿವೆಂಟ್ಸ್ ಲಾಸ್ ಆಫ್ ವಾಟರ್ ಫ್ರಾಮ್ ಲೀವ್ಸ್. H2O ಅಂತ ಹಾಕ್ತಾ ಇದ್ದೀನಿ, ನೀವು ವಾಟರ್ ಬರ್ಕೊಳ್ಳಿ. ಫ್ರಾಮ್ ಲೀವ್ಸ್, ಇದು ಬುಲ್ಲಿಫಾರ್ಮ್ ಸೆಲ್ಸಿನ ಕೆಲಸ. ಓಕೆ, ವೆನ್ ಇನ್ ವಾಟರ್ ಸ್ಟ್ರೆಸ್, ನೀರಿನ ಸ್ಟ್ರೆಸ್ ಇದ್ದಾಗ, ನೀರು ಕಮ್ಮಿ ಇದ್ದಾಗ. ಅರ್ಥ ಆಯ್ತಾ? ಇದು ನಿಮ್ಗೆ ಡೈಕಾಟ್ ಲೀಫಲ್ ಬುಲ್ಲಿಫಾರ್ಮ್ ಸೆಲ್ಸ್ ಅಂತ ಇಲ್ಲ. ಬುಲ್ಲಿಫಾರ್ಮ್ ಸೆಲ್ಸ್ಗೆ ಇನ್ನೊಂದು ಹೆಸರಿದೆ, ಮೋಟಾರ್ ಸೆಲ್ಸ್, MOTOR. ಬೇಕಂದ್ರೆ ಬರ್ಕೊಳ್ಳಿ, ಬೇಕು ಬೋರ್ಡ್ ಲೆವೆಲಿಗಂತೂ ಬೇಡ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಇನ್ನೊಂದೇನು ನೆನ್ಪಿಟ್ಕೊಳ್ಬೇಕು ನೀವು, ಬುಲ್ಲಿಫಾರ್ಮ್ ಸೆಲ್ಸ್ ಆಯ್ತು, ಸ್ಟೊಮ್ಯಾಟಾದ ಡಿಸ್ಟ್ರಿಬ್ಯೂಷನ್ ಕೂಡ ನೋಡ್ಕೊಳ್ಳಿ. ಸ್ಟೊಮ್ಯಾಟಲ್ ಡಿಸ್ಟ್ರಿಬ್ಯೂಷನ್ ನಾನು ಮಾತಾಡಿದ್ರೆ ಈಕ್ವಲ್ ನಂಬರ್ ಆನ್ ಅಪ್ಪರ್ ಅಂಡ್ ಲೋವರ್ ಎಪಿಡರ್ಮಿಸ್. ಅಪ್ಪರ್ ಎಪಿಡರ್ಮಿಸ್ ಹೆಸರೇನು? ಅಡಾಕ್ಷಿಯಲ್. ನಾನು ಅಡಾಕ್ಷಿಯಲೇ ಬರಿತೀನಿ, ನಂಗಂತೂ ಕನ್ಫ್ಯೂಷನ್ ಯಾವಾಗ್ಲೂ. ಅಡಾಕ್ಷಿಯಲ್ ಅಂದ್ರೆ ಅಪ್ಪರ್. ತಮಾಷೆ ಮಾಡ್ತಾ ಇದ್ದೀನಿ, ನನ್ಗೆ ನೆನಪಿದೆ, ನಿಮ್ಗೆ ನೆನಪಿರ್ಲಿ ಅಂತ. ಅಂಡ್ ಎಬ್ಯಾಕ್ಷಿಯಲ್ ಎಪಿಡರ್ಮಿಸ್ ಅಂದ್ರೆ ಲೋವರ್ ಎಪಿಡರ್ಮಿಸ್. ಅದಕ್ಕೆ ಇದನ್ನ ಆಂಫಿಸ್ಟೊಮ್ಯಾಟಿಕ್ ಅಥವಾ ಐಸೋಸ್ಟೊಮ್ಯಾಟಿಕ್, ಐಸೋ ಅಂದ್ರೆ ಸಿಮಿಲರ್, ಎಲೆಗಳು ಅಂತ ಕರಿತೀವಿ. ಇನ್ನೊಂದು, ಬಿಕಾಸ್ ಮೀಸೋಫಿಲ್ ಇಸ್ ಅನ್ಡಿಫ್ರೆನ್ಶಿಯೇಟೆಡ್, ಕಲರ್ ಅಲ್ಲಿ ಮೇಲ್ಭಾಗ ಕೆಳಭಾಗದಲ್ಲಿ ಹೆಚ್ಚು ವ್ಯತ್ಯಾಸ ಏನು ಬರಲ್ಲ. ಅದರಿಂದಾಗಿ ಈ ಎಲೆಗೆ ಇನ್ನೊಂದು ಹೆಸರಿದೆ, ಐಸೋಬೈಲ್ಯಾಟ್ರಲ್ ಲೀಫ್. ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಮೊನೊಕಾಟ್ ಲೀಫ್ ಕೊಡದೆ ಐಸೋಬೈಲ್ಯಾಟ್ರಲ್ ಲೀಫ್ ಕೊಟ್ರೆ ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಐಡೆಂಟಿಫೈ ಇಟ್. ಓಕೆ, ಇದಾಯ್ತಾ? ಎಸ್, ಓಕೆ. ಡಾರ್ಸಿವೆಂಟ್ರಲ್, ಡಿ ಫಾರ್ ಡಾರ್ಸಿವೆಂಟ್ರಲ್, ಡಿ ಫಾರ್ ಡೈಕಾಟ್. ಐಸೋಬೈಲ್ಯಾಟ್ರಲ್ ಅಂದ್ರೆ ಮೊನೊಕಾಟ್ ಲೀಫ್. ವ್ಯಾಸ್ಕ್ಯುಲರ್ ಬಂಡಲಿನ ಸೈಜಲ್ಲಿ ಕೂಡ ತುಂಬಾ ಏನು ವ್ಯತ್ಯಾಸ ಬರಲ್ಲ, ಬಟ್ ಓಕೆ. ಅಂಡ್ ಐ ವಿಲ್ ಎನಿವೇಸ್ ಹ್ಯಾವ್ ಟು ಮೆನ್ಷನ್ ಇಟ್, ಸೊ ಇಲ್ಲಿ ಬರಿತಾ ಇದ್ದೀನಿ. ವ್ಯಾಸ್ಕ್ಯುಲರ್ ಬಂಡಲ್ ಅದರ ತರನೇ conjoint ಹೌದು, ಬಿಕಾಸ್ xylem and phloem lie on the same radius. ಕೊಲ್ಯಾಟ್ರಲ್ ಬರಲಿಕ್ಕೆ ಸಾಧ್ಯ ಇಲ್ಲ, and they are closed because cambium ಇಲ್ಲ. cambium ಇರೋದು ಸೆಕೆಂಡರಿ ಗ್ರೋತ್ ಬೇಕಾದಾಗ ಮಾತ್ರ, ವಿಚ್ ಇಸ್ ಅಡ್ಡ ಬೆಳೆಯೋದು, ಆವಾಗ ಮಾತ್ರ cambium ಬೇಕಾಗೋದು. ಸೊ ನಿಮಗೆ cambium ಇದ್ದಿದ್ದು ಒಂದೇ ಕಂಡೀಷನ್ ಅಲ್ಲಿ, ದಟ್ ವಾಸ್ ಇನ್ ಡೈಕಾಟ್ ಸ್ಟೆಮ್. ಬೇರೆ ಎಲ್ಲವೂ ಕ್ಲೋಸ್ ಬರ್ಕೊಂಡು ಹೋಗ್ಬೇಕು. ಓಕೆ, ಇದು ನೆನ್ಪಿಡಿಯುತ್ತಾ? ಅಂಡ್ ಸಿಮಿಲರ್ ಇನ್ ಸೈಜ್, ಮಿಡ್ರಿಬ್ ಅಂತ, ಬಿಕಾಸ್ ಇಲ್ಲಿ ಪ್ಯಾರಲಲ್ ವೆನೇಷನ್ ಇರೋದು. ಸೊ ದೇ ಆರ್ ಆಲ್ಮೋಸ್ಟ್ ಸಿಮಿಲರ್ ಇನ್ ಸೈಜ್. ಎಕ್ಸಾಕ್ಟ್ ಸಿಮಿಲರ್ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಆಲ್ಮೋಸ್ಟ್. ಸಿ ಹಿಯರ್, ಕಾಣ್ತಾ ಇದೆಯಾ? ಇದು ಡೈಕಾಟ್ ಲೀಫಿನ ಸೆಕ್ಷನ್ ಅಂಡರ್ ಮೈಕ್ರೋಸ್ಕೋಪ್. ಸೊ ಯು ಕ್ಯಾನ್ ಸಿ, ಎಲ್ಲಕ್ಕಿಂತ ದೊಡ್ಡದು ವ್ಯಾಸ್ಕ್ಯುಲರ್ ಬಂಡಲ್ ಇದೆ ಇಲ್ಲಿ, ಮಿಡ್ರಿಬ್ ಸೆಕ್ಷನ್ ಇಂದ ಪಾಸ್ ಆಗ್ತಾ ಇರೋದು. ಇಲ್ಲೊಂದು ಪುಟಾಣಿ ಇದೆ, ಇಲ್ಲೊಂದು ಪುಟಾಣಿ ಇದೆ ಆಕ್ಚುಲಿ. ಸೊ ತುಂಬಾ ವ್ಯತ್ಯಾಸ ಕಾಣಿಸ್ತಾ ಇದೆ ನಿಮ್ಗೆ. ಓಕೆ, ಇಲ್ಲಿ ನೋಡಿ, ಸ್ಪಾಂಜಿ ಪ್ಯಾರೆಂಕೈಮ, ಇಂಟರ್ಸೆಲ್ಯುಲರ್ ಸ್ಪೇಸಸ್ ಕಾಣಿಸಬಹುದು. ಸೊ ದಿಸ್ ಇಸ್ ದ ಸ್ಪಾಂಜಿ ಪ್ಯಾರೆಂಕೈಮ ಸೆಲ್ಸ್. ಹೀಗಿದೆ, ಹೀಗೆ. ಮೇಲ್ ನೋಡಿ, ಪ್ಯಾಲಿಸೇಡ್ ಪ್ಯಾರೆಂಕೈಮ ಆಕ್ಚುಲಿ ಹೀಗೆ. ಯು ಕ್ಯಾನ್ ಫಾಲೋ ದ ಪೆನ್ ಅಂದ್ರೆ, ಅಂಡ್ ಯುವರ್ ಐಸ್ ವಿಲ್ ಶಿಫ್ಟ್, ನಿಮ್ಗೊಂದು ಐಡಿಯಾ ಸಿಗುತ್ತೆ. ದೆನ್ ಇದು ಮೊನೊಕಾಟ್
ಲೀಫಿನ ಸೆಕ್ಷನ್. ಮ್ಯಾಮ್ ವ್ಯಾಸ್ಕ್ಯುಲರ್ ಬಂಡಲ್ ಎಲ್ಲಿದೆ ಅಂತ ಹೇಳಿದ್ರೆ ವ್ಯಾಸ್ಕ್ಯುಲರ್ ಬಂಡಲ್ ಇಲ್ಲಿದೆ ನೋಡಿ. ಸೊ ಹತ್ರ ಆಲ್ಮೋಸ್ಟ್ ಸಿಮಿಲರ್ ಇನ್ ಸೈಜ್. ಓಕೆ, ಇದು ವ್ಯಾಸ್ಕ್ಯುಲರ್ ಬಂಡಲ್. ಅಂಡ್ ಮೀಸೋಫಿಲ್ ಸೆಲ್ಸ್ ಯು ಸಿ ಒಂದೇ ತರ ಇದೆ, ಏನ್ ಶೇಪಲ್ಲಿ ಏನು ವ್ಯತ್ಯಾಸ ಏನಿಲ್ಲ. ಇಲ್ಲಿ ಮೋಟರ್ ಸರ್ ಎಲ್ಲ ಇಲ್ಲಿ ಇದೆ, ಬಟ್ ಸ್ಪೆಸಿಫಿಕ್ ಆಗಿ ಅದೇ ಅಂತ ಹೇಳಲಿಕ್ಕೆ ನಾಟ್ ಶೋರ್ ಇಫ್ ಐ ಕ್ಯಾನ್ ಟೆಲ್ ಇಟ್. ಬಟ್ ಇದು ಗ್ರಾಸ್ ಇದು ಮೇಜಿನ ಲೀಫ್ ಇದು. ಸೊ ದೇರ್ ಆರ್ ಚಾನ್ಸಸ್ ದಟ್ ದೀಸ್ ಆರ್ ಮೋಟರ್ ಸೆಲ್ಸ್, ಬಟ್ ಓಕೆ. ಆಲ್ ರೈಟ್, ಅಂಡರ್ ಮೈಕ್ರೋಸ್ಕೋಪ್ ವ್ಯತ್ಯಾಸ ಗೊತ್ತಾಯ್ತಾ? ಸೊ ಇದನ್ನ ಕೂಡ ನೋಡ್ಕೊಳ್ಳಿ. ಔಟ್ ಆಫ್ ದ ಸೆಕ್ಷನ್ಸ್ ನಿಮ್ಗೆ ಹೆಚ್ಚಾಗಿ ಸೆಕ್ಷನ್ ಕೇಳೋದು ಫ್ರಮ್ ಸ್ಟೆಮ್ ಅಂಡ್ ರೂಟ್, ಲಿಟಲ್ ಲೆಸ್ ಇನ್ ಲೀಫ್, ಬಟ್ ಹವೆವರ್ ತುಂಬಾ ಚಿಕ್ಕ ಪುಟಾಣಿ ಚಾಪ್ಟರ್. ಸೊ ಅಕಾರ್ಡಿಂಗ್ಲಿ ಓದಿ. ಫಸ್ಟ್ ಟೈಮ್ ಓದ್ತಾ ಇರಬೇಕಾದ್ರೆ ವೇಟೇಜ್ ನೋಡ್ಕೊಂಡು ಓದಬೇಡಿ, ಬಿಕಾಸ್ MCQ ಇದೆ. ಒಂದು MCQ ಇದೆ ಅಂದಿದ ತಕ್ಷಣ MCQ ಇಸ್ ಕಂಪಲ್ಸರಿ ಸೆಕ್ಷನ್, ಮಾರ್ಕ್ಸ್ ಕಳ್ಕೊಂತೀರಾ. ಬಟ್ ಈಸಿ MCQ ಕೊಡ್ತಾರೆ. ಸೊ ಪೇ ಅಟೆನ್ಷನ್ ಆ್ಯಂಡ್ ಮೋರ್ ಆಫ್ ಅ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಚಾಪ್ಟರ್ ಇದು. ಹವೆವರ್ ಬೋರ್ಡ್ಸಿಗೆ ವೇಟೇಜ್ ಇದೆ. ಬರೀ 4 ಮಾರ್ಕ್ಸ್ ಇದೆ, ಓದಲ್ಲ ನಾನು, ಆಮೇಲೆ ನೋಡ್ಕೊತೀನಿ, ಮೇಲ್ಮೇಲೆ ಓದ್ಕೊಂಡು ಹೋಗ್ತೀನಿ. ಡೋಂಟ್ ಡೂ ದ್ಯಾಟ್. ಫಸ್ಟ್ ಟೈಮ್ ಓದಬೇಕಾದ್ರೆ ವೇಟೇಜ್ ನೋಡೋದೇ ಓದ್ಬೇಕು ಯಾವಾಗಲೂ, ಸೊ ದ್ಯಾಟ್ ಯು ಬಿಲ್ಡ್ ಅ ಬೇಸ್. ಅದಾದ ನಂತರ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿರೋ ಆನ್ ದ ಚಾಪ್ಟರ್, ದ್ಯಾಟ್ ಯು ಕ್ಯಾನ್ ಡಿಸೈಡ್ ಬೇಸ್ಡ್ ಆನ್ ದ ವೇಟೇಜ್. ಫಸ್ಟ್ ಟೈಮ್ ಓದ್ತಾ ಇರಬೇಕಾದ್ರೆ ಪಾರ್ಶಿಯಾಲಿಟಿ ಮಾಡಬೇಡಿ ಯಾವುದು ಚಾಪ್ಟ್ರಿಗೂ. ದಿಸ್ ಇಸ್ ಚೈತ್ರಾ and I will see you in the next session. Bye bye.